ಎಲ್ಲರಿಗೂ ಕ್ರ್ಯಾಕ್ SSC ಎಕ್ಸಾಮ್ SSC ಕನ್ನಡ ಜಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ SSC MTS ಪರೀಕ್ಷೆಗೆ ಬರೆಯೋರು ಹೋಗೋರು ಸೊ ದಯವಿಟ್ಟು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇದು 1000 ಪ್ರಶ್ನೋತ್ತರಗಳ ಬಗ್ಗೆ ಕ್ಲಾಸ್ ತಗೋತಿದ್ದೀನಿ. ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮತ್ತು ಎನಾಲಿಸಿಸ್ ಕ್ಲಾಸಸ್ ಕೂಡ ನಡೆಯುತ್ತೆ, ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 1, ಹಾರುವ ಶಿಖ್ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಮಿಲ್ಖಾ ಸಿಂಗ್. ಪ್ರಶ್ನೆ 2, ಮೇಜರ್ ಧ್ಯಾನ್ ಚಂದ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಹಾಕಿ. ಪ್ರಶ್ನೆ 3, ಲಿಯಾಂಡರ್ ಪೇಸ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇದು ಸರಿಯಾದ ಉತ್ತರ ಟೆನ್ನಿಸ್. ಪ್ರಶ್ನೆ 4, ಅಶ್ವಿನಿ ನಾಚಪ್ಪ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇದು ಸರಿಯಾದ ಉತ್ತರ ಅಥ್ಲೆಟಿಕ್ಸ್. ಪ್ರಶ್ನೆ 5, ಕರ್ಣಂ ಮಲ್ಲೇಶ್ವರಿ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇದು ಸರಿಯಾದ ಉತ್ತರ ಭಾರ ಎತ್ತುವಿಕೆ. PDF ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗ್ತವಂಥ PDF ಲಭ್ಯವಿದೆ. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್, ಕರೆಂಟ್ ಅಫೇರ್ಸ್, ಆಲ್ ಟೈಪ್ಸ್ ಆಫ್ PDF ಕೂಡ ಲಭ್ಯ ಇದೆ. ಸೊ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು PDFನ ಪಡ್ಕೋಬಹುದು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 6, ವಿಶ್ವನಾಥ್ ಆನಂದ್ ಅವರು ಯಾವ ಕ್ರೀಡಾಗಾರರು? ಇದು ಸರಿಯಾದ ಉತ್ತರ ಚದುರಂಗ ಅಂದರೆ ಚೆಸ್. ಪ್ರಶ್ನೆ 7, ಅನಿಲ್ ಕುಂಬ್ಳೆ ಅವರು ಯಾವ ಕ್ರೀಡೆಗೆ ಸಂಬಂಧ? ಇದು ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 8, ಮಹೇಶ್ ಭೂಪತಿ ಅವರು ಯಾವ ಕ್ರೀಡೆಗೆ ಸಂಬಂಧ? ಇದು ಸರಿಯಾದ ಉತ್ತರ ಟೆನ್ನಿಸ್. ಪ್ರಶ್ನೆ 9, ಮಿಲ್ಖಾ ಸಿಂಗ್ ಅವರು ಯಾವ ಕ್ರೀಡೆಗೆ ಸಂಬಂಧ? ಇದು ಸರಿಯಾದ ಉತ್ತರ ಅಥ್ಲೆಟಿಕ್ಸ್. ಪ್ರಶ್ನೆ 10, ಮೈಕಲ್ ಫೆರೀರಾ ಯಾವ ಕ್ರೀಡೆಗೆ ಸಂಬಂಧ? ಇದು ಸರಿಯಾದ ಉತ್ತರ ಬಿಲಿಯರ್ಡ್ಸ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 11, ನೀರಜ್ ಚೋಪ್ರಾ ಅವರು ಯಾವ ಕ್ರೀಡೆಗೆ ಸಂಬಂಧ? ಇದು ಸರಿಯಾದ ಉತ್ತರ ಅಥ್ಲೆಟಿಕ್ಸ್ ಅಂದರೆ ಜಾವೆಲಿನ್ ಎಸೆತ. ಪ್ರಶ್ನೆ 12, PT ಉಷಾ ಅವರು ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ? ಸರಿಯಾದ ಉತ್ತರ ಅಥ್ಲೆಟಿಕ್ಸ್. ಪ್ರಶ್ನೆ 13, ಅಂಜುಬಾಬಿ ಜಾರ್ಜ್ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಸರಿಯಾದ ಉತ್ತರ ಅಥ್ಲೆಟಿಕ್ಸ್. ಪ್ರಶ್ನೆ 14, ರೋಹನ್ ಬೋಪಣ್ಣ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಸರಿಯಾದ ಉತ್ತರ ಟೆನ್ನಿಸ್. ಪ್ರಶ್ನೆ 15, PV ಸಿಂಧು ಅವರು ಯಾವ ಕ್ರೀಡೆಗೆ ಸಂಬಂಧ? ಸರಿಯಾದ ಉತ್ತರ ಬ್ಯಾಡ್ಮಿಂಟನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 16, MC ಮೇರಿಕೋಮ್ ಅವರು ಯಾವ ಕ್ರೀಡೆಗೆ ಸಂಬಂಧ? ಸರಿಯಾದ ಉತ್ತರ ಬಾಕ್ಸಿಂಗ್. ಪ್ರಶ್ನೆ 17, ಅಭಿನವ್ ಬಿಂದ್ರಾ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಸರಿಯಾದ ಉತ್ತರ ಶೂಟಿಂಗ್. ಪ್ರಶ್ನೆ 18, ಸುಶೀಲ್ ಕುಮಾರ್ ಅವರು ಯಾವ ಕ್ರೀಡೆಗೆ ಸಂಬಂಧ? ಸರಿಯಾದ ಉತ್ತರ ಕುಸ್ತಿ. ಪ್ರಶ್ನೆ 19, ಸೈನಾ ನೆಹ್ವಾಲ್ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಸರಿಯಾದ ಉತ್ತರ ಬ್ಯಾಡ್ಮಿಂಟನ್. ಪ್ರಶ್ನೆ 20, ಸಾಕ್ಷಿ ಮಲ್ಲಿಕ್ ಅವರು ಯಾವ ಕ್ರೀಡೆಗೆ ಸಂಬಂಧ? ಸರಿಯಾದ ಉತ್ತರ ಕುಸ್ತಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 21, ಸುನೀಲ್ ಗವಾಸ್ಕರ್ ಅವರು ಯಾವ ಕ್ರೀಡೆಗೆ ಸಂಬಂಧ? ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 22, ರಾಹುಲ್ ದ್ರಾವಿಡ್ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 23, ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳಾ ಕುಸ್ತಿಪಟು ಯಾರು? ಸರಿಯಾದ ಉತ್ತರ ಸಾಕ್ಷಿ ಮಲ್ಲಿಕ್. ಪ್ರಶ್ನೆ 24, ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ? ಸರಿಯಾದ ಉತ್ತರ ಸೈನಾ ನೆಹ್ವಾಲ್. ಪ್ರಶ್ನೆ 25, 2 ಒಲಿಂಪಿಕ್ ಪದಕಗಳನ್ನು ಗೆದ್ದ ಏಕೈಕ ಭಾರತೀಯ ಕುಸ್ತಿಪಟು? ಸರಿಯಾದ ಉತ್ತರ ಸುಶೀಲ್ ಕುಮಾರ್. ಪ್ರಶ್ನೆ 26, ಒಲಿಂಪಿಕ್ನಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ? ಸರಿಯಾದ ಉತ್ತರ ಅಭಿನವ್ ಬಿಂದ್ರಾ. ಪ್ರಶ್ನೆ 27, ಒಲಿಂಪಿಕ್ಸ್ನಲ್ಲಿ 2 ಪದಕಗಳನ್ನು ಗೆದ್ದ ಏಕೈಕ ಭಾರತೀಯ ಮಹಿಳೆ? ಸರಿಯಾದ ಉತ್ತರ PV ಸಿಂಧು. ಪ್ರಶ್ನೆ 28, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಅಥ್ಲೀಟ್? ಸರಿಯಾದ ಉತ್ತರ ನೀರಜ್ ಚೋಪ್ರಾ. ಪ್ರಶ್ನೆ 29, ಜಾವಗಲ್ ಶ್ರೀನಾಥ್ ಅವರು ಯಾವ ಕ್ರೀಡೆಗೆ ಸಂಬಂಧ? ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 30, ಕಪಿಲ್ ದೇವ್ ಅವರು ಯಾವ ಕ್ರೀಡೆಗೆ ಸಂಬಂಧ? ಸರಿಯಾದ ಉತ್ತರ ಕ್ರಿಕೆಟ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 31, ಸಲೀಂ ದುರಾನಿ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 32, ಕೆಳಗಿನವುಗಳಲ್ಲಿ ಯಾವ ಟ್ರೋಫಿ ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಸರಿಯಾದ ಉತ್ತರ ನೆಹರು ಕಪ್. ಪ್ರಶ್ನೆ 33, ನಾಯ್ಡು ಟ್ರೋಫಿ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಸರಿಯಾದ ಉತ್ತರ ಚದುರಂಗ. ಪ್ರಶ್ನೆ 34, ಕೈತಾನ್ ಟ್ರೋಫಿ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಸರಿಯಾದ ಉತ್ತರ ಚದುರಂಗ. ಪ್ರಶ್ನೆ 35, ಅಮೃತ್ ದಿವಾನ್ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಸರಿಯಾದ ಉತ್ತರ ಬ್ಯಾಡ್ಮಿಂಟನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 36, ಅಗರ್ವಾಲಾ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಸರಿಯಾದ ಉತ್ತರ ಬ್ಯಾಡ್ಮಿಂಟನ್. ಪ್ರಶ್ನೆ 37, ನಾರಂಗ್ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಸರಿಯಾದ ಉತ್ತರ ಬ್ಯಾಡ್ಮಿಂಟನ್. ಪ್ರಶ್ನೆ 38, ಥಾಮಸ್ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಸರಿಯಾದ ಉತ್ತರ ಬ್ಯಾಡ್ಮಿಂಟನ್. ಪ್ರಶ್ನೆ 39, ಉಬೇರ್ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಸರಿಯಾದ ಉತ್ತರ ಬ್ಯಾಡ್ಮಿಂಟನ್.
ಪ್ರಶ್ನೆ 40 ಸಂತೋಷ್ ಟ್ರೋಫಿ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಫುಟ್ಬಾಲ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 41 ಡ್ಯೂರಾಂಡ್ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಫುಟ್ಬಾಲ್. ಪ್ರಶ್ನೆ 42 ಕಳಿಂಗ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಫುಟ್ಬಾಲ್. ಪ್ರಶ್ನೆ 43 ರೋವರ್ಸ್ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಫುಟ್ಬಾಲ್. ಪ್ರಶ್ನೆ 44 ಆಗಾ ಖಾನ್ ಕಪ್ ಅಥವಾ ಟ್ರೋಫಿ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಹಾಕಿ. ಪ್ರಶ್ನೆ 45 ಮಹಾರಾಣಾ ರಣಜಿತ್ ಸಿಂಗ್ ಗೋಲ್ಡ್ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಹಾಕಿ. ನೆಕ್ಸ್ಟ್ ಕ್ವಶನ್ ಧ್ಯಾನ್ ಚಂದ್ ಟ್ರೋಫಿ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಹಾಕಿ. ಪ್ರಶ್ನೆ 47 ವಿಂಬಲ್ಡನ್ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಟೆನ್ನಿಸ್. ಪ್ರಶ್ನೆ 48 ಡೇವಿಸ್ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಟೆನ್ನಿಸ್. ಪ್ರಶ್ನೆ 49 ಫೆಡರೇಷನ್ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಟೆನ್ನಿಸ್. ಪ್ರಶ್ನೆ 50 ವಾಕರ್ಸ್ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಗಾಲ್ಫ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 51 ರೈಡರ್ಸ್ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಗಾಲ್ಫ್. ಪ್ರಶ್ನೆ 52 ಕೆನಡಾ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಗಾಲ್ಫ್. ಪ್ರಶ್ನೆ 53 ಸಿ.ಕೆ. ನಾಯ್ಡು ಟ್ರೋಫಿ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 54 ರಣಜಿ ಟ್ರೋಫಿ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 55 ಇರಾನಿ ಟ್ರೋಫಿ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಕ್ರಿಕೆಟ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 56 ದೇವಧರ್ ಟ್ರೋಫಿ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 57 ದುಲೀಪ್ ಟ್ರೋಫಿ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 58 ಆಶೀಸ್ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 59 ಸಹರಾ ಕಪ್ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 60 ವಿಜಯ್ ಹಜಾರೆ ಟ್ರೋಫಿ ಯಾವ ಕ್ರೀಡೆಯಲ್ಲಿ ನೀಡಲಾಗುತ್ತದೆ? ಇದು ಸರಿಯಾದ ಉತ್ತರ ಕ್ರಿಕೆಟ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 61 ಬೇಸ್ಬಾಲ್ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 9. ಪ್ರಶ್ನೆ 62 ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 1 ಅಥವಾ 2. ಪ್ರಶ್ನೆ 63 ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 5. ಪ್ರಶ್ನೆ 64 ಟೆನ್ನಿಸ್ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 1 ಅಥವಾ 2. ಪ್ರಶ್ನೆ 65 ಕ್ರಿಕೆಟ್ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 11. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 66 ಫುಟ್ಬಾಲ್ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 11. ಪ್ರಶ್ನೆ 67 ರಗ್ಬಿ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 15. ಪ್ರಶ್ನೆ 68 ಹಾಕಿ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 11. ಪ್ರಶ್ನೆ 69 ವಾಲಿಬಾಲ್ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 6. ಪ್ರಶ್ನೆ 70 ಐಸ್ ಹಾಕಿ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 6. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 71 ಕಿಕ್ಬಾಲ್ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 10. ಪ್ರಶ್ನೆ 72 ಬಿಲಿಯರ್ಡ್ಸ್ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 1. ಪ್ರಶ್ನೆ 73 ಗಾಲ್ಫ್ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 1. ಪ್ರಶ್ನೆ 74 ಥ್ರೋಬಾಲ್ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 9. ಪ್ರಶ್ನೆ 75 ಚೆಸ್ ಕ್ರೀಡೆಯಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 1. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 76 ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಸರಿಯಾದ ಉತ್ತರ ಫೀಲ್ಡ್ ಹಾಕಿ. ಪ್ರಶ್ನೆ 77 ಪಾಕಿಸ್ತಾನ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಇದು ಸರಿಯಾದ ಉತ್ತರ ಫೀಲ್ಡ್ ಹಾಕಿ. ಪ್ರಶ್ನೆ 78 ಬುಲ್ಸ್ ಐ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಅದು ಸರಿಯಾದ ಉತ್ತರ ಬಿಲ್ಲುಗಾರಿಕೆ. ಪ್ರಶ್ನೆ 79 ಕ್ರಾಸ್ಕೋರ್ಟ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಬ್ಯಾಡ್ಮಿಂಟನ್. ಪ್ರಶ್ನೆ 80 ಸ್ಟ್ರೈಕ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಬೇಸ್ಬಾಲ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 81 ಕ್ಯಾರಿಂಗ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಬಾಸ್ಕೆಟ್ಬಾಲ್. ಪ್ರಶ್ನೆ 82 ಡ್ರಿಬಲ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಬಾಸ್ಕೆಟ್ಬಾಲ್ ಮತ್ತು ಫುಟ್ಬಾಲ್. ಪ್ರಶ್ನೆ 83 ಸ್ಕ್ವಾಚ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಬಿಲಿಯರ್ಡ್ಸ್. ಪ್ರಶ್ನೆ 84 ನಾಕ್ಔಟ್ಸ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಬಾಕ್ಸಿಂಗ್. ಪ್ರಶ್ನೆ 85 ಅಪ್ಪರ್ ಕಟ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಬಾಕ್ಸಿಂಗ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 86 ಚೆಕ್ಮೇಟ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಚೆಸ್. ಪ್ರಶ್ನೆ 87 ಗ್ಯಾಮಿಟ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಚೆಸ್. ಪ್ರಶ್ನೆ 88 ಬಿಷಪ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಚೆಸ್. ಪ್ರಶ್ನೆ 89 ಗೂಗ್ಲಿ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಕ್ರಿಕೆಟ್. ಪ್ರಶ್ನೆ 90 ಬೌನ್ಸರ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಕ್ರಿಕೆಟ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 91 ಹ್ಯಾಟ್ರಿಕ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಕ್ರಿಕೆಟ್ ಮತ್ತು ಫುಟ್ಬಾಲ್.
ಪ್ರಶ್ನೆ 92 ಪೆನಾಲ್ಟಿ ಮತ್ತು ಪೆನಾಲ್ಟಿ ಕಿಕ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಸರಿಯಾದ ಉತ್ತರ ಫುಟ್ಬಾಲ್. ಪ್ರಶ್ನೆ 93 ಯೆಲ್ಲೋ ಕಾರ್ಡ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಫುಟ್ಬಾಲ್. ಪ್ರಶ್ನೆ 94 ಕಾರ್ನರ್ ಕಿಕ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಫುಟ್ಬಾಲ್. ಪ್ರಶ್ನೆ 95 ಲೋಗಿ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಗಾಲ್ಫ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 96 ಬಂಕರ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಗಾಲ್ಫ್. ಪ್ರಶ್ನೆ 97 ಬುಲ್ಲಿ ಕ್ಯಾರಿ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಹಾಕಿ. ಪ್ರಶ್ನೆ 98 ಗೋಲ್ ಕೀಪರ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಹಾಕಿ. ಪ್ರಶ್ನೆ 99 ಪೆನಾಲ್ಟಿ ಸ್ಟ್ರೋಕ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಹಾಕಿ. ಪ್ರಶ್ನೆ 100 ಬುಲ್ಸೈ ಮಾರ್ಕ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಶೂಟಿಂಗ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 101 ಪೋಲ್ ಹ್ಯಾಂಡ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ಟೆನ್ನಿಸ್. ಪ್ರಶ್ನೆ 102 ಬೂಸ್ಟರ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ವಾಲಿಬಾಲ್. ಪ್ರಶ್ನೆ 103 ಡಬ್ಬಿಂಗ್ ಪದ ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ? ಇದು ಸರಿಯಾದ ಉತ್ತರ ವಾಲಿಬಾಲ್. ಪ್ರಶ್ನೆ 104 ಒಲಿಂಪಿಕ್ಸ್ ಕ್ರೀಡೆ ಆರಂಭವಾದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕ್ರಿಸ್ತ ಪೂರ್ವ 776. ಪ್ರಶ್ನೆ 105 ಪ್ರಥಮವಾಗಿ ಆಧುನಿಕ ಒಲಿಂಪಿಕ್ಸ್ ಪಂದ್ಯಗಳು ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1896. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 106 ಪ್ರಥಮ ಆಧುನಿಕ ಒಲಿಂಪಿಕ್ಸ್ ಪಂದ್ಯಗಳು ನಡೆದ ಸ್ಥಳ ಯಾವುದು? ಇದು ಸರಿಯಾದ ಉತ್ತರ ಅಥೆನ್ಸ್. ಪ್ರಶ್ನೆ 107 ಆಧುನಿಕ ಒಲಿಂಪಿಕ್ಸ್ ಪಂದ್ಯಗಳು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತವೆ? ಇದು ಸರಿಯಾದ ಉತ್ತರ 4 ವರ್ಷ. ಪ್ರಶ್ನೆ 108 2016ರಲ್ಲಿ ಒಲಿಂಪಿಕ್ಸ್ನ 30ನೇ ಆವೃತ್ತಿ ಯಾವ ನಗರದಲ್ಲಿ ನಡೆಯಿತು? ಇದು ಸರಿಯಾದ ಬ್ರೆಜಿಲ್ ದೇಶದ ರಿಯೋ ಡಿ ಜನೇರೋ. ಪ್ರಶ್ನೆ 109 2020 ಅಥವಾ 2021ರ ಒಲಿಂಪಿಕ್ಸ್ನ 32ನೇ ಆವೃತ್ತಿ ಯಾವ ನಗರದಲ್ಲಿ ನಡೆಯಿತು? ಇದು ಸರಿಯಾದ ಉತ್ತರ ಜಪಾನ್ನ ಟೋಕಿಯೋ. 2020ರಲ್ಲಿ ನಡೆಯಬೇಕಾದ ಕ್ರೀಡೆಗಳು 2021ರಲ್ಲಿ ನಡೆಯಿತು, ಅದನ್ನು ನೆನಪಿಟ್ಟುಕೊಳ್ಳಿ. ಪ್ರಶ್ನೆ 110 ಕಾಮನ್ವೆಲ್ತ್ ಕ್ರೀಡೆಗಳು ಸ್ಥಾಪನೆಯಾದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1930. ಪ್ರಶ್ನೆ 111 ಕಾಮನ್ವೆಲ್ತ್ ಕ್ರೀಡೆಗಳು ಎಷ್ಟು ವರ್ಷಗಳಿಗೆ ಒಮ್ಮೆ ನಡೆಯುತ್ತವೆ? ಇದು ಸರಿಯಾದ ಉತ್ತರ 4 ವರ್ಷ. ಪ್ರಶ್ನೆ 112 ಕಾಮನ್ವೆಲ್ತ್ನ ಮೊದಲ ಕ್ರೀಡಾಕೂಟ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1930 ಕೆನಡಾ ಹ್ಯಾಮಿಲ್ಟನ್. ಪ್ರಶ್ನೆ 113 2018ರ ಕಾಮನ್ವೆಲ್ತ್ ಕ್ರೀಡಾಕೂಟ 21ನೇ ಆವೃತ್ತಿ ನಡೆದ ಸ್ಥಳ? ಇದು ಸರಿಯಾದ ಆಸ್ಟ್ರೇಲಿಯಾ ಗೋಲ್ಡ್ ಕೋಸ್ಟ್. ಪ್ರಶ್ನೆ 114 2022ರ ಕಾಮನ್ವೆಲ್ತ್ ಕ್ರೀಡಾಕೂಟ 22ನೇ ಆವೃತ್ತಿ ನಡೆದ ಸ್ಥಳ? ಇದು ಸರಿಯಾದ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್. ಪ್ರಶ್ನೆ 115 2020ರ ಕಾಮನ್ವೆಲ್ತ್ ಕ್ರೀಡಾಕೂಟ 23ನೇ ಆವೃತ್ತಿ ನಡೆಯುವ ಸ್ಥಳ? ಇದು ಸರಿಯಾದ ಆಸ್ಟ್ರೇಲಿಯಾ ಸ್ಟೇಟ್ ಆಫ್ ವಿಕ್ಟೋರಿಯಾ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 116 ಪ್ರಥಮ ಬಾರಿಗೆ ಫಿಫಾ ವಿಶ್ವಕಪ್ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1930 ಉರುಗ್ವೆ. ಪ್ರಶ್ನೆ 117 ಫಿಫಾ ವಿಶ್ವಕಪ್ ಕ್ರೀಡೆ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಸರಿಯಾದ ಉತ್ತರ 4 ವರ್ಷ. ಪ್ರಶ್ನೆ 118 2010ರ ಫಿಫಾ ವಿಶ್ವಕಪ್ ಆತಿಥ್ಯ ವಹಿಸಿದ ದೇಶ? ಸರಿಯಾದ ಉತ್ತರ ಸ್ಪೇನ್. ವಿಜೇತ ತಂಡ ಸ್ಪೇನ್. ಪ್ರಶ್ನೆ 119 2014ರ ಫಿಫಾ ವಿಶ್ವಕಪ್ ಆತಿಥ್ಯ ವಹಿಸಿದ ದೇಶ? ಸರಿಯಾದ ಉತ್ತರ ಬ್ರೆಜಿಲ್. ವಿಜೇತ ತಂಡ ಜರ್ಮನಿ. ಪ್ರಶ್ನೆ 120 2018ರ ಫಿಫಾ ವಿಶ್ವಕಪ್ ಆತಿಥ್ಯ ವಹಿಸಿದ ದೇಶ? ಸರಿಯಾದ ಉತ್ತರ ರಷ್ಯಾ. ವಿಜೇತ ತಂಡ ಫ್ರಾನ್ಸ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 121 2022ರ ಫಿಫಾ ವಿಶ್ವಕಪ್ ಆತಿಥ್ಯ ವಹಿಸಿದ ದೇಶ? ಸರಿಯಾದ ಉತ್ತರ ಕತಾರ್. ಪ್ರಶ್ನೆ 122 2022ರ ಫಿಫಾ ವಿಶ್ವಕಪ್ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಅರ್ಜೆಂಟೈನಾ. ರನ್ನರ್ ಅಪ್ ತಂಡ ಫ್ರಾನ್ಸ್. ಪ್ರಶ್ನೆ 123 ಕ್ರಿಕೆಟ್ ವಿಶ್ವಕಪ್ ಪ್ರಾರಂಭವಾದ ವರ್ಷ ಯಾವುದು? ಸರಿಯಾದ 1975 ಇಂಗ್ಲೆಂಡ್. ಪ್ರಶ್ನೆ 124 1975ರ ಪ್ರಥಮ ವಿಶ್ವಕಪ್ ಕ್ರಿಕೆಟ್ ನಡೆದ ಸ್ಥಳ? ಸರಿಯಾದ ಲಂಡನ್. ವಿಜೇತ ತಂಡ ವೆಸ್ಟ್ ಇಂಡೀಸ್. ಪ್ರಶ್ನೆ 125 1983ರ ಕ್ರಿಕೆಟ್ ವಿಶ್ವಕಪ್ ನಡೆದ ಸ್ಥಳ ಯಾವುದು? ಸರಿಯಾದ ಉತ್ತರ ಲಂಡನ್. ವಿಜೇತ ತಂಡ ಭಾರತ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 126 2011ರ ಕ್ರಿಕೆಟ್ ವಿಶ್ವಕಪ್ ನಡೆದ ಸ್ಥಳ? ಸರಿಯಾದ ಮುಂಬೈ. ವಿಜೇತ ತಂಡ ಭಾರತ್. ಪ್ರಶ್ನೆ 127 2015ರ ಕ್ರಿಕೆಟ್ ವಿಶ್ವಕಪ್ ನಡೆದ ಸ್ಥಳ ಯಾವುದು? ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ವಿಜೇತ ತಂಡ ಆಸ್ಟ್ರೇಲಿಯಾ. ಪ್ರಶ್ನೆ 128 2019ರ ಕ್ರಿಕೆಟ್ ವಿಶ್ವಕಪ್ ನಡೆದ ಸ್ಥಳ ಯಾವುದು? ಸರಿಯಾದ ಉತ್ತರ ಇಂಗ್ಲೆಂಡ್. ವಿಜೇತ ತಂಡ ಇಂಗ್ಲೆಂಡ್. ಪ್ರಶ್ನೆ 129 2023ರ ಕ್ರಿಕೆಟ್ ವಿಶ್ವಕಪ್ ನಡೆದ ಸ್ಥಳ ಯಾವುದು? ಸರಿಯಾದ ಉತ್ತರ ಭಾರತ. ವಿಜೇತ ತಂಡ ಆಸ್ಟ್ರೇಲಿಯಾ. ಪ್ರಶ್ನೆ 130 ಏಷ್ಯನ್ ಗೇಮ್ಸ್ ಅಥವಾ ಏಷಿಯನ್ ಗೇಮ್ ಪ್ರಥಮವಾಗಿ ನಡೆದ ವರ್ಷ? ಸರಿಯಾದ ಉತ್ತರ 1951 ದೆಹಲಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 131 ಏಷ್ಯನ್ ಗೇಮ್ಸ್ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಸರಿಯಾದ ಉತ್ತರ 4 ವರ್ಷ. ಪ್ರಶ್ನೆ 132 2018ರ ಏಷ್ಯನ್ ಗೇಮ್ಸ್ 18ನೇ ಆವೃತ್ತಿ ನಡೆದ ಸ್ಥಳ ಯಾವುದು? ಸರಿಯಾದ ಉತ್ತರ ಜಕಾರ್ತಾ ಮತ್ತು ಇಂಡೋನೇಷ್ಯಾ. ಪ್ರಶ್ನೆ 133 2022ರ 19ನೇ ಏಷ್ಯನ್ ಗೇಮ್ಸ್ ಆವೃತ್ತಿ ನಡೆದ ಸ್ಥಳ ಯಾವುದು? ಸರಿಯಾದ ಉತ್ತರ ಚೀನಾ. ಪ್ರಶ್ನೆ 134 ಈಜಿಪ್ಟ್ ದೇಶದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಕೈರೋ. ಪ್ರಶ್ನೆ 135 ಕೀನ್ಯಾ ದೇಶದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ನೈರೋಬಿ. ನೆಕ್ಸ್ಟ್ ಕ್ವಶನ್ ಅಫ್ಘಾನಿಸ್ತಾನ್ ದೇಶದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಕಾಬೂಲ್. ಪ್ರಶ್ನೆ 137 ಬಾಂಗ್ಲಾದೇಶದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಢಾಕಾ.
ಪ್ರಶ್ನೆ 138 ಚೀನಾ ದೇಶದ ರಾಜಧಾನಿ ಯಾವುದು? ಇದು ಸರಿಯಾದ ಉತ್ತರ ಬೀಜಿಂಗ್. ಪ್ರಶ್ನೆ 139 ಜಪಾನ್ ದೇಶದ ರಾಜಧಾನಿ ಯಾವುದು? ಇದು ಸರಿಯಾದ ಉತ್ತರ ಟೋಕಿಯೋ. ಪ್ರಶ್ನೆ 140 ನೇಪಾಳ ದೇಶದ ರಾಜಧಾನಿ ಯಾವುದು? ಇದು ಸರಿಯಾದ ಉತ್ತರ ಕಾಠ್ಮಂಡು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 141 ಫಿಲಿಪೈನ್ಸ್ ದೇಶದ ರಾಜಧಾನಿ ಯಾವುದು? ಇದು ಸರಿಯಾದ ಉತ್ತರ ಮನಿಲಾ. ಪ್ರಶ್ನೆ 142 ರಷ್ಯಾ ದೇಶದ ರಾಜಧಾನಿ ಯಾವುದು? ಇದು ಸರಿಯಾದ ಉತ್ತರ ಮಾಸ್ಕೋ. ಪ್ರಶ್ನೆ 143 ಥೈಲ್ಯಾಂಡ್ ದೇಶದ ರಾಜಧಾನಿ ಯಾವುದು? ಇದು ಸರಿಯಾದ ಉತ್ತರ ಬ್ಯಾಂಕಾಕ್. ಪ್ರಶ್ನೆ 144 ಆಸ್ಟ್ರೇಲಿಯಾ ದೇಶದ ರಾಜಧಾನಿ ಯಾವುದು? ಇದು ಸರಿಯಾದ ಉತ್ತರ ಕ್ಯಾನ್ಬೆರಾ. ಪ್ರಶ್ನೆ 145 ನ್ಯೂಜಿಲ್ಯಾಂಡ್ ದೇಶದ ರಾಜಧಾನಿ ಯಾವುದು? ಇದು ಸರಿಯಾದ ಉತ್ತರ ವೆಲ್ಲಿಂಗ್ಟನ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 146 ಇಟಲಿ ದೇಶದ ರಾಜಧಾನಿ ಯಾವುದು? ಇದು ಸರಿಯಾದ ಉತ್ತರ ರೋಮ್. ಪ್ರಶ್ನೆ 147 ಫ್ರಾನ್ಸ್ ದೇಶದ ರಾಜಧಾನಿ ಯಾವುದು? ಇದು ಸರಿಯಾದ ಉತ್ತರ ಪ್ಯಾರಿಸ್. ಪ್ರಶ್ನೆ 148 ಜರ್ಮನಿ ದೇಶದ ರಾಜಧಾನಿ ಯಾವುದು? ಇದು ಸರಿಯಾದ ಉತ್ತರ ಬರ್ಲಿನ್. ಪ್ರಶ್ನೆ 149 ಸ್ಪೇನ್ ದೇಶದ ರಾಜಧಾನಿ ಯಾವುದು? ಇದು ಸರಿಯಾದ ಉತ್ತರ ಮ್ಯಾಡ್ರಿಡ್. ಪ್ರಶ್ನೆ 150 ಸರ್ಬಿಯಾ ದೇಶದ ರಾಜಧಾನಿ ಯಾವುದು? ಇದು ಸರಿಯಾದ ಉತ್ತರ ಬೇಲ್ಗ್ರೇಡ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 151 ಅಲ್ಜೇರಿಯಾ ದೇಶದ ಕರೆನ್ಸಿ ಯಾವುದು? ಇದು ಸರಿಯಾದ ಉತ್ತರ ದಿನಾರ್. ಪ್ರಶ್ನೆ 152 ಬಾಂಗ್ಲಾದೇಶದ ಕರೆನ್ಸಿ ಯಾವುದು? ಇದು ಸರಿಯಾದ ಉತ್ತರ ಟಾಕಾ. ಪ್ರಶ್ನೆ 153 ಚೀನಾ ದೇಶದ ಕರೆನ್ಸಿ ಯಾವುದು? ಯುಹಾನ. ಪ್ರಶ್ನೆ 154 ಇರಾನ್ ದೇಶದ ಕರೆನ್ಸಿ ಯಾವುದು? ಇದು ಸರಿಯಾದ ಉತ್ತರ ರಿಯಲ್. ಪ್ರಶ್ನೆ 155 ಜಪಾನ್ ದೇಶದ ಕರೆನ್ಸಿ ಯಾವುದು? ಇದು ಸರಿಯಾದ ಉತ್ತರ ಯೆನ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 156 ಬೆಲ್ಜಿಯಂ ದೇಶದ ಕರೆನ್ಸಿ ಯಾವುದು? ಇದು ಸರಿಯಾದ ಉತ್ತರ ಯೂರೋ. ಪ್ರಶ್ನೆ 157 ರಷ್ಯಾ ದೇಶದ ಕರೆನ್ಸಿ ಯಾವುದು? ಇದು ಸರಿಯಾದ ಉತ್ತರ ರೂಬಲ್. ಪ್ರಶ್ನೆ 158 ಮ್ಯಾನ್ಮಾರ್ ದೇಶದ ಕರೆನ್ಸಿ ಯಾವುದು? ಇದು ಸರಿಯಾದ ಉತ್ತರ ಕ್ಯಾಟ್. ಪ್ರಶ್ನೆ 159 ಇಂಡೋನೇಷ್ಯಾ ದೇಶದ ಕರೆನ್ಸಿ ಯಾವುದು? ಇದು ಸರಿಯಾದ ಉತ್ತರ ರೂಪಾಯಿ. ಪ್ರಶ್ನೆ 160 ಫಿಲಿಪೈನ್ಸ್ ದೇಶದ ಕರೆನ್ಸಿ ಯಾವುದು? ಇದು ಸರಿಯಾದ ಉತ್ತರ ಪೇಸೋ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 161 ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಇದು ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್. ಪ್ರಶ್ನೆ 162 ನೇಪಾಳದಲ್ಲಿ ಸಾಗರ್ ಮಾತಾ ಮತ್ತು ಟಿಬೆಟ್ನಲ್ಲಿ ಚೋಮೋಲುಂಗ್ಮಾ ಎಂದು ಯಾವ ಪರ್ವತವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್. ಪ್ರಶ್ನೆ 163 ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯನ್ನು ಸಂಪರ್ಕಿಸುವ ಜಲಸಂಧಿ ಯಾವುದು? ಇದು ಸರಿಯಾದ ಉತ್ತರ ಪಾಕ್ ಜಲಸಂಧಿ. ಪ್ರಶ್ನೆ 164 ಭಾರತ್ ಮತ್ತು ಚೀನಾ ನಡುವೆ ಇರುವ ಅಂತಾರಾಷ್ಟ್ರೀಯ ಗಡಿ ರೇಖೆ ಯಾವುದು? ಇದು ಸರಿಯಾದ ಉತ್ತರ ಮ್ಯಾಕ್-ಮೋಹನ್ ರೇಖೆ. ಪ್ರಶ್ನೆ 165 ಭಾರತ್ ಮತ್ತು ಪಾಕಿಸ್ತಾನ ನಡುವೆ ಇರುವ ಅಂತಾರಾಷ್ಟ್ರೀಯ ಗಡಿ ರೇಖೆ ಯಾವುದು? ಇದು ಸರಿಯಾದ ಉತ್ತರ ರಾಡ್ ಕ್ಲಿಫ್ ರೇಖೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 166 ಬಿಳಿ ಆನೆಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಥೈಲ್ಯಾಂಡ್. ಪ್ರಶ್ನೆ 167 ಮಧ್ಯರಾತ್ರಿ ಸೂರ್ಯ ಉದಯದ ನಾಡು ಯಾವುದು? ಇದು ಸರಿಯಾದ ಉತ್ತರ ನಾರ್ವೆ. ಪ್ರಶ್ನೆ 168 ಸಾವಿರ ಸರೋವರಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಫಿನ್ಲ್ಯಾಂಡ್. ಪ್ರಶ್ನೆ 169 ಜಗತ್ತಿನ ಸಕ್ಕರೆ ಬಟ್ಟಲು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಕ್ಯೂಬಾ. ಪ್ರಶ್ನೆ 170 ಗುಡುಗುಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಭೂತಾನ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 171 ಕಗ್ಗತ್ತಲೆಯ ಖಂಡ ಎಂದು ಯಾವ ಖಂಡವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಆಫ್ರಿಕಾ ಖಂಡ. ಪ್ರಶ್ನೆ 172 ಜಗತ್ತಿನ ಸಿಲಿಕಾನ್ ವ್ಯಾಲಿ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಲಾಸ್ ಏಂಜಲೀಸ್. ಪ್ರಶ್ನೆ 173 ಸೂರ್ಯೋದಯದ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಜಪಾನ್. ಪ್ರಶ್ನೆ 174 ಜಗತ್ತಿನ ಮಾಳಿಗೆ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಟಿಬೆಟ್. ಪ್ರಶ್ನೆ 175 ಮುತ್ತುಗಳ ದ್ವೀಪ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಶ್ರೀಲಂಕಾ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 176 ಮೌಂಟ್ ಎವರೆಸ್ಟ್ ಪರ್ವತ ಏರಿದ ಮೊದಲ ವ್ಯಕ್ತಿ? ಇದು ಸರಿಯಾದ ಉತ್ತರ ಸೇರ್ಪ್ ತೇನ್ಸಿಂಗ್ ನಾರ್ಗೆ ಮತ್ತು ಎಡ್ಮಂಡ್ ಹಿಲ್ಲರಿ. ಪ್ರಶ್ನೆ 177 ಜಗತ್ತಿನಲ್ಲಿ ಕ್ಲೋನಿಂಗ್ ಮಾಡಲಾದ ಮೊದಲ ಪ್ರಾಣಿ? ಇದು ಸರಿಯಾದ ಉತ್ತರ ಡಾಲಿ. ಪ್ರಶ್ನೆ 178 ಚಂದ್ರನಲ್ಲಿಗೆ ಮಾನವನು ಕರೆದೊಯ್ದ ಮೊದಲ ವಾಹನ? ಇದು ಸರಿಯಾದ ಉತ್ತರ ಅಪೋಲೋ 11. ಪ್ರಶ್ನೆ 179 ಸೂರ್ಯನ ಸಮೀಪ ಹೋದ ಮೊದಲ ರಾಕೆಟ್? ಇದು ಸರಿಯಾದ ಉತ್ತರ ಹಿಲಿಯಸ್ ಬಿ. ಪ್ರಶ್ನೆ 180 ಮಂಗಳನ ಅಂಗಳದಲ್ಲಿ ಇಳಿದ ಪ್ರಥಮ ಬಾಹ್ಯಾಕಾಶ ನೌಕೆ? ಇದು ಸರಿಯಾದ ಉತ್ತರ ವಿಕಿಂಗ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 181 ಸಂವಿಧಾನವನ್ನು ರಚಿಸಿಕೊಂಡ ಮೊದಲ ರಾಷ್ಟ್ರ? ಇದು ಸರಿಯಾದ ಉತ್ತರ ಅಮೆರಿಕ. ಪ್ರಶ್ನೆ 182 ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿದ ಮೊದಲ ದೇಶ ಯಾವುದು? ಇದು ಸರಿಯಾದ ಉತ್ತರ ನ್ಯೂಜಿಲ್ಯಾಂಡ್. ಪ್ರಶ್ನೆ 183 ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಯಾವುದು? ಇದು ಸರಿಯಾದ ಉತ್ತರ ಸಹಾರಾ ಮರುಭೂಮಿ. ಪ್ರಶ್ನೆ 184 ಪ್ರಪಂಚದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾದ ದೇಶ ಯಾವುದು? ಇದು ಸರಿಯಾದ ಉತ್ತರ ರಷ್ಯಾ. ಪ್ರಶ್ನೆ 185 ಪ್ರಪಂಚದ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾದ ದೇಶ ಯಾವುದು? ಇದು ಸರಿಯಾದ ಉತ್ತರ ವ್ಯಾಟಿಕನ್ ಸಿಟಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 186 ಪ್ರಪಂಚದ ಅತ್ಯಂತ ಹಳೆಯದಾದ ಧರ್ಮ ಯಾವುದು? ಇದು ಸರಿಯಾದ ಉತ್ತರ ಹಿಂದೂ ಧರ್ಮ. ಪ್ರಶ್ನೆ 187 ಜಗತ್ತಿನ ಅತಿ ಹೆಚ್ಚು ಮತದಾರರು ಹೊಂದಿರುವ ದೇಶ? ಇದು ಸರಿಯಾದ ಉತ್ತರ ಭಾರತ. ಪ್ರಶ್ನೆ 188 ಜಗತ್ತಿನ ಅತಿ ದೊಡ್ಡದಾದ ದ್ವೀಪ ಯಾವುದು? ಇದು ಸರಿಯಾದ ಉತ್ತರ ಗ್ರೀನ್ಲ್ಯಾಂಡ್. ಪ್ರಶ್ನೆ 189 ಜಗತ್ತಿನ ಅತಿ ದೊಡ್ಡದಾದ ಖಾರಿ? ಉತ್ತರ ಮೆಕ್ಸಿಕೋ ಖಾರಿ. ಪ್ರಶ್ನೆ 190 ವಿಶ್ವದ ಅತಿ ದೊಡ್ಡದಾದ ಸರೋವರ ಯಾವುದು? ಇದಕ್ಕೆ ಉತ್ತರ ಕ್ಯಾಸ್ಪಿಯನ್ ಸರೋವರ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 191 ವಿಶ್ವದ ಅತಿ ದೊಡ್ಡದಾದ ನದಿ ಯಾವುದು? ಇದು ಸರಿಯಾದ ಉತ್ತರ ಅಮೆಜಾನ್ ನದಿ.
ಪ್ರಶ್ನೆ 192 ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತ. ಇದು ಸರಿಯಾದ ಉತ್ತರ ಏಂಜಲ್ ಜಲಪಾತ. ಪ್ರಶ್ನೆ 193 ಜಗತ್ತಿನ ಅತಿ ಆಳವಾದ ಸರೋವರ ಯಾವುದು. ಇದು ಸರಿಯಾದ ಉತ್ತರ ಬೈಕಲ್ ಸರೋವರ. ಪ್ರಶ್ನೆ 194 ವಿಶ್ವದ ಅತ್ಯಂತ ದೊಡ್ಡ ಖಂಡ ಯಾವುದು. ಅದು ಸರಿಯಾದ ಉತ್ತರ ಏಷ್ಯಾ ಖಂಡ. ಪ್ರಶ್ನೆ 195 ವಿಶ್ವದ ಅತ್ಯಂತ ಎತ್ತರವಾದ ಸರೋವರ ಯಾವುದು. ಇದು ಸರಿಯಾದ ಉತ್ತರ ಟಿಟಿಕಾಕಾ ಸರೋವರ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 196 ವಿಶ್ವದ ಅತಿ ಚಿಕ್ಕ ಖಂಡ ಯಾವುದು. ಇದು ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಪ್ರಶ್ನೆ 197 ವಿಶ್ವದ ಅತಿ ದೊಡ್ಡ ಸಮುದ್ರ ಯಾವುದು. ಇದು ಸರಿಯಾದ ಉತ್ತರ ಮೆಡಿಟೇರೇನಿಯನ್ ಸಮುದ್ರ. ಪ್ರಶ್ನೆ 198 ವಿಶ್ವದ ಅತಿ ದೊಡ್ಡ ಸಾಗರ. ಇದು ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ. ಪ್ರಶ್ನೆ 199 ವಿಶ್ವದ ಅತಿ ಉದ್ದವಾದ ನದಿ. ಇದು ಸರಿಯಾದ ಉತ್ತರ ನೈಲ್ ನದಿ. ಪ್ರಶ್ನೆ 200 ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಇದು ಸರಿಯಾದ ಉತ್ತರ ಸುಪೀರಿಯರ್ ಸರೋವರ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 201 ವಿಶ್ವದ ಅತಿ ಹೆಚ್ಚು ಲವಣಯುಕ್ತ ಸರೋವರ. ಇದು ಸರಿಯಾದ ಉತ್ತರ ಕ್ಯಾಸ್ಪಿಯನ್ ಸರೋವರ ಸಮುದ್ರ. ಪ್ರಶ್ನೆ 202 DRDO ಅಂದರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು. ಇದು ಸರಿಯಾದ ಉತ್ತರ 1958. ಪ್ರಶ್ನೆ 203 DRDO ಕೇಂದ್ರ ಕಚೇರಿ ಇರುವ ಸ್ಥಳ. ಇದು ಸರಿಯಾದ ನವದೆಹಲಿ. ಪ್ರಶ್ನೆ 204 ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಪ್ರಶ್ನೆ 205 ಭಾರತದ ಗಡಿನಾಡ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ಖಾನ್ ಅಬ್ದುಲ್ ಗಫರ್ ಖಾನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 206 ಭಾರತದ ವೃದ್ಧ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. ಪ್ರಶ್ನೆ 207 ಭಾರತದ ನೈಟಿಂಗಲ್ ಎಂದು ಯಾರನ್ನು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ಸರೋಜಿನಿ ನಾಯ್ಡು. ಪ್ರಶ್ನೆ 208 ಲೋಕಮಾನ್ಯ ಎಂದು ಯಾರನ್ನು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್. ಪ್ರಶ್ನೆ 209 ಪಂಜಾಬ್ ಕೇಸರಿ ಎಂದು ಯಾರನ್ನು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. ಪ್ರಶ್ನೆ 210 ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ಡಾಕ್ಟರ್ ನಾರ್ಮನ್ ಬೋರ್ಲಾಗ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 211 ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ಡಾಕ್ಟರ್ MS ಸ್ವಾಮಿನಾಥನ್. ಪ್ರಶ್ನೆ 212 ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ವರ್ಗೀಸ್ ಕುರಿಯನ್. ಇವರು ಮಿಲ್ಕ್ ಮ್ಯಾನ್ ಅಂತ ಕೂಡ ಕರೀತಾರೆ. ಪ್ರಶ್ನೆ 213 ಹಳದಿ ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ಶ್ಯಾಮ್ ಪಿತ್ರೋಡ್. ಪ್ರಶ್ನೆ 214 ಪಿಂಕ್ ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ದುರ್ಗೇಶ್ ಪಟೇಲ್. ಪ್ರಶ್ನೆ 215 ಆಹಾರ ಧಾನ್ಯ ಉತ್ಪಾದನೆಗೆ ಸಂಬಂಧ ಹೊಂದಿದ ಕ್ರಾಂತಿ ಯಾವುದು. ಇದು ಸರಿಯಾದ ಉತ್ತರ ಹಸಿರು ಕ್ರಾಂತಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 216 ಕ್ಷೀರೋತ್ಪಾದನೆಗೆ ಸಂಬಂಧಿಸಿದ ಕ್ರಾಂತಿ ಯಾವುದು. ಇದು ಸರಿಯಾದ ಉತ್ತರ ಶ್ವೇತ ಕ್ರಾಂತಿ. ಪ್ರಶ್ನೆ 217 ಮತ್ಸ್ಯೋದ್ಯಮ ಉತ್ಪಾದನೆಗೆ ಸಂಬಂಧ ಹೊಂದಿದ ಕ್ರಾಂತಿ. ಇದು ಸರಿಯಾದ ಉತ್ತರ ನೀಲಿ ಕ್ರಾಂತಿ. ಪ್ರಶ್ನೆ 218 ಕಪ್ಪು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ. ಇದು ಸರಿಯಾದ ಉತ್ತರ ಕಲ್ಲಿದ್ದಲು ಪೆಟ್ರೋಲಿಯಂ. ಪ್ರಶ್ನೆ 219 ಟೊಮೆಟೊ ಮತ್ತು ಮಾಂಸ ಉತ್ಪಾದನೆಗೆ ಸಂಬಂಧ ಹೊಂದಿದ ಕ್ರಾಂತಿ ಯಾವುದು. ಇದು ಸರಿಯಾದ ಉತ್ತರ ಕೆಂಪು ಕ್ರಾಂತಿ. ಪ್ರಶ್ನೆ 220 ಹತ್ತಿ ಉತ್ಪಾದನೆಗೆ ಸಂಬಂಧ ಹೊಂದಿದ ಕ್ರಾಂತಿ ಯಾವುದು. ಇದು ಸರಿಯಾದ ನಾರು ಕ್ರಾಂತಿ ಅಥವಾ ಬೆಳ್ಳಿ ಕ್ರಾಂತಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 221 ಸೆಣಬು ಉತ್ಪಾದನೆಗೆ ಸಂಬಂಧ ಹೊಂದಿದ ಕ್ರಾಂತಿ ಯಾವುದು. ಇದು ಸರಿಯಾದ ಉತ್ತರ ಗೋಲ್ಡನ್ ಫೈಬರ್ ಕ್ರಾಂತಿ. ಪ್ರಶ್ನೆ 227 ಆಗ್ರಾ ನಗರ ಯಾವ ನದಿ ದಂಡೆ ಮೇಲಿದೆ. ಇದು ಸರಿಯಾದ ಉತ್ತರ ಯಮುನಾ ನದಿ. ಪ್ರಶ್ನೆ 223 ಅಹಮದಾಬಾದ್ ನಗರ ಯಾವ ನದಿ ದಂಡೆ ಮೇಲಿದೆ. ಇದು ಸರಿಯಾದ ಉತ್ತರ ಸಬರಮತಿ. ಪ್ರಶ್ನೆ 224 ಅಯೋಧ್ಯೆ ನಗರ ಯಾವ ನದಿ ದಂಡೆ ಮೇಲಿದೆ. ಇದು ಸರಿಯಾದ ಉತ್ತರ ಸರಯೂ ನದಿ. ಪ್ರಶ್ನೆ 225 ಕೋಲ್ಕತ್ತಾ ನಗರ ಯಾವ ನದಿ ದಂಡೆ ಮೇಲಿದೆ. ಇದು ಸರಿಯಾದ ಉತ್ತರ ಹುಗ್ಲಿ ನದಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 226 ಹರಿದ್ವಾರ ಯಾವ ನದಿ ದಂಡೆ ಮೇಲಿದೆ. ಇದು ಸರಿಯಾದ ಉತ್ತರ ಗಂಗಾ. ಪ್ರಶ್ನೆ 227 ಸೂರತ್ ನಗರ ಯಾವ ನದಿ ದಂಡೆ ಮೇಲಿದೆ. ಇದು ಸರಿಯಾದ ಉತ್ತರ ತಪತಿ. ಪ್ರಶ್ನೆ 228 ಮಥುರಾ ನಗರ ಯಾವ ನದಿ ದಂಡೆ ಮೇಲಿದೆ. ಇದು ಸರಿಯಾದ ಉತ್ತರ ಯಮುನಾ. ಪ್ರಶ್ನೆ 229 ಬದ್ರಿನಾಥ್ ನಗರ ಯಾವ ನದಿ ದಂಡೆ ಮೇಲಿದೆ. ಇದು ಸರಿಯಾದ ಉತ್ತರ ಅಲಕ್ನಂದ. ಪ್ರಶ್ನೆ 230 ಗುವಾಹಟಿ ನಗರ ಯಾವ ನದಿ ದಂಡೆ ಮೇಲಿದೆ. ಇದು ಸರಿಯಾದ ಉತ್ತರ ಬ್ರಹ್ಮಪುತ್ರ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 231 ಲಾಹೋರ್ ನಗರ ಯಾವ ನದಿ ದಂಡೆ ಮೇಲಿದೆ. ಇದು ಸರಿಯಾದ ಉತ್ತರ ರಾವಿ. ಪ್ರಶ್ನೆ 232 ಬೈನಾ ಬೀಚ್ ಇರುವ ಸ್ಥಳ ಯಾವುದು. ಇದು ಸರಿಯಾದ ಉತ್ತರ ಗೋವಾ. ಪ್ರಶ್ನೆ 233 ಮಾಂಡವಿ ಬೀಚ್ ಇರುವ ರಾಜ್ಯ ಯಾವುದು. ಇದು ಸರಿಯಾದ ಉತ್ತರ ಗುಜರಾತ್. ಪ್ರಶ್ನೆ 234 ಪೂರಿ ಬೀಚ್ ಇರುವ ರಾಜ್ಯ ಯಾವುದು. ಇದು ಸರಿಯಾದ ಉತ್ತರ ಒಡಿಶಾ. ಪ್ರಶ್ನೆ 235 ಮರೀನಾ ಬೀಚ್ ಇರುವ ರಾಜ್ಯ ಯಾವುದು. ಇದು ಸರಿಯಾದ ಉತ್ತರ ತಮಿಳುನಾಡು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 236 ಮರಾರಿ ಬೀಚ್ ಇರುವ ರಾಜ್ಯ ಯಾವುದು. ಇದು ಸರಿಯಾದ ಉತ್ತರ ಕೇರಳ. ಪ್ರಶ್ನೆ 237 ಕೊಲ್ಲೇರು ಸರೋವರ ಇರುವ ರಾಜ್ಯ ಯಾವುದು. ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಪ್ರಶ್ನೆ 238 ದಾಲ್ ಸರೋವರ ಇರುವ ರಾಜ್ಯ ಯಾವುದು. ಇದು ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್. ಪ್ರಶ್ನೆ 239 ಉಲ್ಲಾರ್ ಸರೋವರ ಇರುವ ರಾಜ್ಯ ಯಾವುದು. ಇದು ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್. ಪ್ರಶ್ನೆ 240 ಲೋನಾರ್ ಸರೋವರ ಇರುವ ರಾಜ್ಯ ಯಾವುದು. ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 241 ಸಾಂಬಾರ್ ಸರೋವರ ಇರುವ ರಾಜ್ಯ ಯಾವುದು. ಇದು ಸರಿಯಾದ ಉತ್ತರ ರಾಜಸ್ಥಾನ್. ಪ್ರಶ್ನೆ 242 ಚಿಲ್ಕಾ ಸರೋವರ ಇರುವ ರಾಜ್ಯ ಯಾವುದು. ಇದು ಸರಿಯಾದ ಉತ್ತರ ಒಡಿಶಾ. ಪ್ರಶ್ನೆ 243 ಲೋಕ್ಟಾಕ್ ಸರೋವರ ಇರುವ ರಾಜ್ಯ ಯಾವುದು. ಇದು ಸರಿಯಾದ ಉತ್ತರ ಮಣಿಪುರ್.
ಪ್ರಶ್ನೆ 244 ನೈನಿತಾಲ್ ಗಿರಿಧಾಮ ಇರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಉತ್ತರಾಖಂಡ್. ಪ್ರಶ್ನೆ 245 ಚಿರಾಪುಂಜಿ ಗಿರಿಧಾಮ ಇರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಮೇಘಾಲಯ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 246 ಮನಾಲಿ ಮತ್ತು ಶಿಮ್ಲಾ ಕಣಿವೆ ಇರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಪ್ರಶ್ನೆ 247 ಖಾಸಿ ಮತ್ತು ಗಾರೋ ಬುಡಕಟ್ಟು ಜನಾಂಗ ಇರುವ ರಾಜ್ಯ? ಇದು ಸರಿಯಾದ ಉತ್ತರ ಮೇಘಾಲಯ. ಪ್ರಶ್ನೆ 248 ಮುಂಡಾ ಬುಡಕಟ್ಟು ಜನಾಂಗ ಇರುವ ರಾಜ್ಯ? ಇದು ಸರಿಯಾದ ಉತ್ತರ ಜಾರ್ಖಂಡ್. ಪ್ರಶ್ನೆ 249 ಸಂತಾಲ ಬುಡಕಟ್ಟು ಜನಾಂಗ ಇರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ, ಬಿಹಾರ್, ಜಾರ್ಖಂಡ್. ಆಪ್ಷನ್ ಪ್ರಕಾರ ಆನ್ಸರ್ ಮಾಡಿ. ಪ್ರಶ್ನೆ 250 ತೋಡರು ಬುಡಕಟ್ಟು ಜನಾಂಗ ಇರುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ತಮಿಳುನಾಡು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 251 ಜಯಂತಿಯ ಬುಡಕಟ್ಟು ಜನಾಂಗ ಇರುವ ರಾಜ್ಯ? ಇದು ಸರಿಯಾದ ಉತ್ತರ ಮೇಘಾಲಯ. ಪ್ರಶ್ನೆ 252 ಅಂಗಾಮಿ ಬುಡಕಟ್ಟು ಜನಾಂಗ ಇರುವ ರಾಜ್ಯ? ಇದು ಸರಿಯಾದ ಉತ್ತರ ನಾಗಾಲ್ಯಾಂಡ್. ಪ್ರಶ್ನೆ 253 ಬಡಗಾಸ್ ಬುಡಕಟ್ಟು ಜನಾಂಗ ಇರುವ ರಾಜ್ಯ? ಇದು ಸರಿಯಾದ ಉತ್ತರ ತಮಿಳುನಾಡು. ಪ್ರಶ್ನೆ 254 ಭಿಲ್ ಬುಡಕಟ್ಟು ಜನಾಂಗ ಇರುವ ರಾಜ್ಯ? ಇದು ಸರಿಯಾದ ಉತ್ತರ ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್. ಪ್ರಶ್ನೆ 255 ಲೆಪ್ಚಾ ಬುಡಕಟ್ಟು ಜನಾಂಗ ಇರುವ ರಾಜ್ಯ? ಇದು ಸರಿಯಾದ ಉತ್ತರ ಸಿಕ್ಕಿಂ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 256 ಬೋಡೋ ಬುಡಕಟ್ಟು ಜನಾಂಗ ಇರುವ ರಾಜ್ಯ? ಇದು ಸರಿಯಾದ ಉತ್ತರ ಅಸ್ಸಾಂ. ಪ್ರಶ್ನೆ 257 ಗಡ್ಡಿ ಬುಡಕಟ್ಟು ಜನಾಂಗ ಇರುವ ರಾಜ್ಯ? ಇದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ್. ಪ್ರಶ್ನೆ 258 ಗೊಂಡ ಬುಡಕಟ್ಟು ಜನಾಂಗ ಇರುವ ರಾಜ್ಯ? ಇದು ಸರಿಯಾದ ಉತ್ತರ ಮಧ್ಯಪ್ರದೇಶ್, ಜಾರ್ಖಂಡ್, ಒಡಿಶಾ, ಆಂಧ್ರ ಪ್ರದೇಶ್. ಪ್ರಶ್ನೆ 259 ಸೋಲಿಗ ಬುಡಕಟ್ಟು ಜನಾಂಗ ಇರುವ ರಾಜ್ಯ? ಇದು ಸರಿಯಾದ ಉತ್ತರ ಕರ್ನಾಟಕ. ಪ್ರಶ್ನೆ 260 ಕುಕ್ಕಿ ಬುಡಕಟ್ಟು ಜನಾಂಗ ಇರುವ ರಾಜ್ಯ? ಇದು ಸರಿಯಾದ ಉತ್ತರ ಮಣಿಪುರ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 261 ಬಂಗಾಳದ ಕಣ್ಣೀರಿ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ದಾಮೋದರ್ ನದಿ. ಪ್ರಶ್ನೆ 262 ಬಿಹಾರದ ಕಣ್ಣೀರಿನ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಕೋಶಿ ನದಿ. ಪ್ರಶ್ನೆ 263 ಅಸ್ಸಾಂನ ಕಣ್ಣೀರಿನ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ. ಪ್ರಶ್ನೆ 264 ಸಾಂಬಾರುಗಳ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಕೇರಳ. ಪ್ರಶ್ನೆ 265 ಭಾರತದ ಹೆಬ್ಬಾಗಿಲು ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಮುಂಬೈ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 266 ಪಿಂಕ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಜೈಪುರ್. ಪ್ರಶ್ನೆ 267 ಭಾರತದ ಚಹಾದ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಅಸ್ಸಾಂ. ಪ್ರಶ್ನೆ 268 ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಮುಂಬೈ. ಪ್ರಶ್ನೆ 269 ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಕೊಯಮತ್ತೂರು. ಪ್ರಶ್ನೆ 270 ವೃದ್ಧ ಗಂಗಾ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಗೋದಾವರಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 271 ದಕ್ಷಿಣ ಗಂಗಾ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಕಾವೇರಿ ಅಥವಾ ಗೋದಾವರಿ. ಸೊ ಆಪ್ಷನಲ್ಲಿ ಯಾವ್ದು ಕೊಟ್ಟಿರ್ತಾರೋ ಅದನ್ನು ಆನ್ಸರ್ ಮಾಡಿ. ಪ್ರಶ್ನೆ 272 ಗಾರ್ಡನ್ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ, ಸಿಲಿಕಾನ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಬೆಂಗಳೂರು. ಪ್ರಶ್ನೆ 273 ಪೂರ್ವದ ಸ್ಕಾಟ್ಲೆಂಡ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಅದು ಸರಿಯಾದ ಉತ್ತರ ಶಿಲ್ಲಾಂಗ್. ಪ್ರಶ್ನೆ 274 ವಜ್ರದ ನಗರ ಅಥವಾ ಡೈಮಂಡ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಸೂರತ್. ಪ್ರಶ್ನೆ 275 ಆರೆಂಜ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ನಾಗ್ಪುರ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 276 ವೈಟ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಉದಯಪುರ್. ಪ್ರಶ್ನೆ 277 ಸ್ವರ್ಣ ಮಂದಿರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಅಮೃತ್ಸರ್. ಪ್ರಶ್ನೆ 278 ಅರಬ್ಬಿ ಸಮುದ್ರ ರಾಣಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಕೊಚ್ಚಿನ್. ಪ್ರಶ್ನೆ 279 ಭಾರತದ ಧಾನ್ಯ ಕಣಜಗಳ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಪಂಜಾಬ್. ಪ್ರಶ್ನೆ 280 ಡೆಕ್ಕನ್ ಕ್ವೀನ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಪುಣೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 281 ಸಾಲಾರ್ಜಂಗ್ ಮ್ಯೂಸಿಯಂನ ಕೇಂದ್ರ ಇರುವ ಸ್ಥಳ? ಇದಕ್ಕೆ ಸರಿಯಾದ ಉತ್ತರ ಹೈದರಾಬಾದ್. ಪ್ರಶ್ನೆ 282 ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ ಕೇಂದ್ರ ಇರುವ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕೋಲ್ಕತ್ತಾ. ನೆಕ್ಸ್ಟ್ ಕ್ವಶನ್ 283 ಸಂಗೀತ ನಾಟಕ ಅಕಾಡೆಮಿ ಕೇಂದ್ರ ಇರುವ ಸ್ಥಳ? ಇದು ಸರಿಯಾದ ಉತ್ತರ ನವದೆಹಲಿ. ಪ್ರಶ್ನೆ 284 ಮಹಾತ್ಮ ಗಾಂಧೀಜಿಯವರ ಸಮಾಧಿ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ರಾಜ್ಘಾಟ್. ಪ್ರಶ್ನೆ 285 ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಮಾಧಿ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ವಿಜಯಘಾಟ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 286 ಇಂದಿರಾ ಗಾಂಧಿಯವರ ಸಮಾಧಿ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಶಕ್ತಿ ಸ್ಥಳ. ಪ್ರಶ್ನೆ 287 ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾಧಿ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಚೈತ್ರ ಭೂಮಿ. ಪ್ರಶ್ನೆ 288 ಜವಾಹರ್ಲಾಲ್ ನೆಹರು ಅವರ ಸಮಾಧಿ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಶಾಂತಿವನ. ಪ್ರಶ್ನೆ 289 ರಾಜೀವ್ ಗಾಂಧಿಯವರ ಸಮಾಧಿ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ವೀರಭೂಮಿ. ಪ್ರಶ್ನೆ 290 ಮೊರಾರ್ಜಿ ದೇಸಾಯಿ ಅವರ ಸಮಾಧಿ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಅಭಯಘಾಟ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 291 ವಾರ್ ಆ್ಯಂಡ್ ಪೀಸ್ ಪುಸ್ತಕ ಬರೆದವರು ಯಾರು? ಇದು ಸರಿಯಾದ ಉತ್ತರ ಲಿಯೋ ಟಾಲ್ಸ್ಟಾಯ್.
ಪ್ರಶ್ನೆ 292 ಲಾಂಗ್ ವಾಕ್ ಟು ಫ್ರೀಡಮ್ ಪುಸ್ತಕ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ನೆಲ್ಸನ್ ಮಂಡೇಲಾ. ಪ್ರಶ್ನೆ 293 ಅನ್ಹ್ಯಾಪಿ ಇಂಡಿಯಾ ಪುಸ್ತಕ ಬರೆದವರು? ಇದು ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. ಪ್ರಶ್ನೆ 294 ದ ಲೈಫ್ ಡಿವೈನ್ ಪುಸ್ತಕ ಬರೆದವರು? ಇದು ಸರಿಯಾದ ಉತ್ತರ ಅರವಿಂದ್ ಘೋಷ್. ಪ್ರಶ್ನೆ 295 ಮೈ ಕಂಟ್ರಿ ಮೈ ಲೈಫ್ ಪುಸ್ತಕ ಬರೆದವರು? ಇದಕ್ಕೆ ಸರಿಯಾದ ಉತ್ತರ ಎಲ್.ಕೆ. ಅಡ್ವಾಣಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 296 ದ ಐಡಿಯಾ ಆಫ್ ಜಸ್ಟಿಸ್ ಪುಸ್ತಕ ಬರೆದವರು? ಇದು ಸರಿಯಾದ ಉತ್ತರ ಅಮರ್ತ್ಯ ಸೇನ್. ಪ್ರಶ್ನೆ 297 ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಪುಸ್ತಕ ಬರೆದವರು? ಇದು ಸರಿಯಾದ ಉತ್ತರ ಅರುಂಧತಿ ರಾಯ್. ಪ್ರಶ್ನೆ 298 ಮಿಡ್ ನೈಟ್ ಚಿಲ್ಡ್ರನ್ ಪುಸ್ತಕ ಬರೆದವರು? ಇದಕ್ಕೆ ಸರಿಯಾದ ಉತ್ತರ ಸಲ್ಮಾನ್ ರಶ್ದಿ. ಪ್ರಶ್ನೆ 299 ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಪುಸ್ತಕ ಬರೆದವರು ಯಾರು? ಇದು ಸರಿಯಾದ ಉತ್ತರ ಕಿರಣ್ ದೇಸಾಯಿ. ಪ್ರಶ್ನೆ 300 ದಿ ವೈಟ್ ಟೈಗರ್ ಪುಸ್ತಕ ಬರೆದವರು? ಇದು ಸರಿಯಾದ ಉತ್ತರ ಅರವಿಂದ್ ಅಡಿಗರ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 301 ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಪುಸ್ತಕ ಬರೆದವರು? ಇದು ಸರಿಯಾದ ಉತ್ತರ ಆರ್.ಸಿ. ದತ್ತ. ಪ್ರಶ್ನೆ 302 ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಪುಸ್ತಕ ಬರೆದವರು? ಇದು ಸರಿಯಾದ ಉತ್ತರ ವಿ.ಡಿ. ಸಾವರ್ಕರ್. ಪ್ರಶ್ನೆ 303 ಇಂಡಿಯಾ ಡಿವೈಡೆಡ್ ಪುಸ್ತಕ ಬರೆದವರು? ಇದಕ್ಕೆ ಸರಿಯಾದ ಉತ್ತರ ರಾಜೇಂದ್ರ ಪ್ರಸಾದ್. ಪ್ರಶ್ನೆ 304 ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕ ಬರೆದವರು? ಇದು ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. ಪ್ರಶ್ನೆ 305 ದ ಇಂಡಿಯನ್ ಸ್ಟ್ರಗಲ್ ಪುಸ್ತಕ ಬರೆದವರು? ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 306 ನೀಲ್ ದರ್ಪಣ್ ಪುಸ್ತಕ ಬರೆದವರು ಯಾರು? ಅದು ಸರಿಯಾದ ಉತ್ತರ ದೀನಬಂಧು ಮಿತ್ರ. ಪ್ರಶ್ನೆ 307 ಸತ್ಯಾರ್ಥ ಪ್ರಕಾಶ್ ಪುಸ್ತಕ ಬರೆದವರು ಯಾರು? ಅದು ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಪ್ರಶ್ನೆ 308 ದಿ ಹೋಮ್ ಆ್ಯಂಡ್ ದಿ ವರ್ಲ್ಡ್ ಪುಸ್ತಕ ಬರೆದವರು ಯಾರು? ಅದು ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಪ್ರಶ್ನೆ 309 ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ಬರೆದವರು? ಅದು ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಪ್ರಶ್ನೆ 310 ಹಿಂದ್ ಸ್ವರಾಜ್ ಮತ್ತು ಇಂಡಿಯಾ ಆಫ್ ಮೈ ಡ್ರೀಮ್ಸ್ ಪುಸ್ತಕ ಬರೆದವರು? ಇದು ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 311 ಮೈ ಅರ್ಲಿ ಲೈಫ್ ಆ್ಯಂಡ್ ಮೈ ಗಾಡ್ ಪುಸ್ತಕ ಬರೆದವರು? ಇದು ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಪ್ರಶ್ನೆ 312 ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ನೀಡಿದವರು ಯಾರು? ಇದು ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಪ್ರಶ್ನೆ 313 ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಘೋಷಣೆ ನೀಡಿದವರು? ಇದು ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್. ಪ್ರಶ್ನೆ 314 ಗರೀಬಿ ಹಠಾವೋ ಘೋಷಣೆ ನೀಡಿದವರು ಯಾರು? ಇದು ಸರಿಯಾದ ಉತ್ತರ ಇಂದಿರಾ ಗಾಂಧಿ. ಪ್ರಶ್ನೆ 315 ಭಾರತೀಯರಿಗಾಗಿ ಎಂಬ ಘೋಷಣೆ ನೀಡಿದವರು ಯಾರು? ಇದು ಸರಿಯಾದ ಉತ್ತರ ದಯಾನಂದ ಸರಸ್ವತಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 316 ಇನ್ಕ್ವಿಲಾಬ್ ಜಿಂದಾಬಾದ್ ಎಂದು ಹೇಳಿದವರು? ಇದು ಸರಿಯಾದ ಉತ್ತರ ಭಗತ್ ಸಿಂಗ್. ಪ್ರಶ್ನೆ 317 ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆ ನೀಡಿದವರು? ಇದು ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಪ್ರಶ್ನೆ 318 ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಹೇಳಿದರು? ಇದು ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಪ್ರಶ್ನೆ 319 ಸೈಮನ್ ಗೋ ಬ್ಯಾಕ್ ಎಂಬ ಘೋಷಣೆ ನೀಡಿದವರು? ಇದು ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. ಪ್ರಶ್ನೆ 320 ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ನೀಡಿದವರು ಯಾರು? ಇದು ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 321 ಸತ್ಯಮೇವ ಜಯತೆ ಎಂಬ ಘೋಷಣೆ ನೀಡಿದವರು? ಇದು ಸರಿಯಾದ ಉತ್ತರ ಮದನ್ ಮೋಹನ್ ಮಾಳವೀಯ. ಪ್ರಶ್ನೆ 322 ಸರ್ಪರೋಶ್ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ ಪುಸ್ತಕ ಬರೆದವರು? ಇದು ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದ್ ಅಥವಾ ಹೇಳಿಕೆ. ಪ್ರಶ್ನೆ 323 ಭಾರತದ ಅತಿ ದೊಡ್ಡ ನದಿ ಸೇತುವೆ ಯಾವುದು? ಇದು ಸರಿಯಾದ ಉತ್ತರ ಭೂಪೇನ್ ಹಜಾರಿಕಾ ಸೇತುವೆ, ಅಸ್ಸಾಂ. ಪ್ರಶ್ನೆ 324 ಭಾರತದ ಅತಿ ದೊಡ್ಡ ಪ್ರಾಣಿ ಜಾತ್ರೆ ನಡೆಯುವ ಸ್ಥಳ? ಇದು ಸರಿಯಾದ ಉತ್ತರ ಸೋನ್ಪುರ್. ಪ್ರಶ್ನೆ 325 ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು? ಇದು ಸರಿಯಾದ ಉತ್ತರ ತೆಹರಿ ಅಣೆಕಟ್ಟು, ಭಾಗೀರಥಿ ನದಿ, ಉತ್ತರಾಖಂಡ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 326 ಭಾರತದ ಅತಿ ದೊಡ್ಡ ಮರುಭೂಮಿ? ಇದು ಸರಿಯಾದ ಉತ್ತರ ಥಾರ್ ಮರುಭೂಮಿ. ಪ್ರಶ್ನೆ 327 ಭಾರತದ ಅತಿ ಎತ್ತರವಾದ ಶಿಖರ? ಇದು ಸರಿಯಾದ ಉತ್ತರ K2 ಅಥವಾ ಗಾಡ್ವಿನ್ ಆಸ್ಟಿನ್. ಪ್ರಶ್ನೆ 328 ಭಾರತದ ಅತಿ ದೊಡ್ಡ ಮಸೀದಿ? ಇದು ಸರಿಯಾದ ಉತ್ತರ ಜಾಮಾ ಮಸೀದಿ, ದೆಹಲಿ. ಪ್ರಶ್ನೆ 329 ಭಾರತದ ಅತಿ ಉದ್ದವಾದ ಹೆದ್ದಾರಿ ಯಾವುದು? ಇದು ಸರಿಯಾದ ಉತ್ತರ NH-44 ಕನ್ಯಾಕುಮಾರಿಯಿಂದ ಶ್ರೀನಗರ್. ಪ್ರಶ್ನೆ 330 ಭಾರತದ ಅತಿ ಉದ್ದವಾದ ನದಿ? ಇದು ಸರಿಯಾದ ಉತ್ತರ ಗಂಗಾ ನದಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 331 ಭಾರತದ ಅತಿ ಉದ್ದವಾದ ಸಮುದ್ರ ತೀರ ಹೊಂದಿರುವ ರಾಜ್ಯ? ಇದು ಸರಿಯಾದ ಉತ್ತರ ಗುಜರಾತ್. ಪ್ರಶ್ನೆ 332 ಭಾರತದ ಅತಿ ಉದ್ದವಾದ ಅಣೆಕಟ್ಟು? ಇದು ಸರಿಯಾದ ಉತ್ತರ ಹೀರಾಕೂಡ್ ಅಣೆಕಟ್ಟು. ಪ್ರಶ್ನೆ 334 ಭಾರತದ ಅತಿ ಉದ್ದವಾದ ನದಿ? ಇದು ಸರಿಯಾದ ಉತ್ತರ ಗೋದಾವರಿ. ಪ್ರಶ್ನೆ 334 ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ? ಇದು ಸರಿಯಾದ ಉತ್ತರ ಚಿಲ್ಕಾ ಸರೋವರ. ಪ್ರಶ್ನೆ 335 ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ? ಇದು ಸರಿಯಾದ ಉತ್ತರ ಕೊಲ್ಲೇರು ಸರೋವರ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 336 ಭಾರತದ ಅತಿ ದೊಡ್ಡ ಕೋಟೆ? ಇದು ಸರಿಯಾದ ಉತ್ತರ ಕೆಂಪುಕೋಟೆ. ಪ್ರಶ್ನೆ 337 ಭಾರತದ ಅತಿ ದೊಡ್ಡ ಸಾರ್ವಜನಿಕ ಬ್ಯಾಂಕ್? ಇದು ಸರಿಯಾದ ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರಶ್ನೆ 338 ಭಾರತದ ಅತಿ ದೊಡ್ಡ ರಾಜ್ಯ? ಇದು ಸರಿಯಾದ ಉತ್ತರ ರಾಜಸ್ಥಾನ್.
ಪ್ರಶ್ನೆ 339 ಭಾರತದ ಅತಿ ಚಿಕ್ಕ ರಾಜ್ಯ. ಇದು ಸರಿಯಾದ ಉತ್ತರ ಗೋವಾ. ಪ್ರಶ್ನೆ 340 ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ. ಇದು ಸರಿಯಾದ ಉತ್ತರ ಹರಿಯಾಣ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 341 ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ. ಇದು ಸರಿಯಾದ ಉತ್ತರ ಮಧ್ಯಪ್ರದೇಶ್. ಪ್ರಶ್ನೆ 342 ಭಾರತದ ಅತಿ ದೊಡ್ಡ ಹೆಬ್ಬಾಗಿಲು. ಇದು ಸರಿಯಾದ ಉತ್ತರ ಬುಲಂದ್ ದರ್ವಾಜಾ, ಫತೇಪುರ್ ಸಿಕ್ರಿ, ಉತ್ತರ ಪ್ರದೇಶ್. ಪ್ರಶ್ನೆ 343 ಭಾರತದ ಅತಿ ಎತ್ತರದ ಪ್ರತಿಮೆ. ಇದು ಸರಿಯಾದ ಉತ್ತರ ಏಕತೆಯ ಪ್ರತಿಮೆ, ಗುಜರಾತ್. ಪ್ರಶ್ನೆ 344 ಭಾರತದ ಅತಿ ದೊಡ್ಡ ಗುಹೆ. ಇದು ಸರಿಯಾದ ಉತ್ತರ ಅಮರನಾಥ್ ಗುಹೆ, ಜಮ್ಮು ಮತ್ತು ಕಾಶ್ಮೀರ. ಪ್ರಶ್ನೆ 345 ಭಾರತದ ಅತಿ ದೊಡ್ಡ ಗುಹಾ ದೇವಾಲಯ ಯಾವುದು. ಇದು ಸರಿಯಾದ ಉತ್ತರ ಕೈಲಾಸನಾಥ್ ದೇವಾಲಯ, ಎಲ್ಲೋರಾ, ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 346 ಭಾರತದ ಪ್ರಥಮ ಕಾಲೇಜ್ ಯಾವುದು. ಇದು ಸರಿಯಾದ ಉತ್ತರ ಪೋರ್ಟ್ ವಿಲಿಯಂ ಕಾಲೇಜ್. ಪ್ರಶ್ನೆ 347 ಭಾರತದ ಪ್ರಥಮ ಅಣು ಸ್ಥಾವರ ಯಾವುದು. ಇದು ಸರಿಯಾದ ಉತ್ತರ ತಾರಾಪುರ್, ಮಹಾರಾಷ್ಟ್ರ. ಪ್ರಶ್ನೆ 348 ಭಾರತದ ಪ್ರಥಮ ಷೇರು ಮಾರುಕಟ್ಟೆ ಯಾವುದು. ಇದು ಸರಿಯಾದ ಉತ್ತರ ಮುಂಬೈ ಷೇರು ಮಾರುಕಟ್ಟೆ. ಪ್ರಶ್ನೆ 349 ಭಾರತದ ಪ್ರಥಮ ಕೃತಕ ಉಪಗ್ರಹ ಯಾವುದು. ಇದು ಸರಿಯಾದ ಉತ್ತರ ಆರ್ಯಭಟ. ಪ್ರಶ್ನೆ 350 ಭಾರತದ ಪ್ರಥಮ ರಾಷ್ಟ್ರೀಯ ಉದ್ಯಾನವನ. ಇದು ಸರಿಯಾದ ಉತ್ತರ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 351 ಭಾರತದ ಪ್ರಥಮ ಪತ್ರಿಕೆ ಯಾವುದು. ಇದು ಸರಿಯಾದ ಉತ್ತರ ದಿ ಬೆಂಗಾಲ್ ಗೆಜೆಟ್. ಪ್ರಶ್ನೆ 352 ಭಾರತದ ಪ್ರಥಮ ಕ್ಷಿಪಣಿ ಯಾವುದು. ಇದು ಸರಿಯಾದ ಉತ್ತರ ಪೃಥ್ವಿ. ಪ್ರಶ್ನೆ 353 ಭಾರತದ ಪ್ರಥಮ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಇದು ಸರಿಯಾದ ಉತ್ತರ ದಾಮೋದರ್ ನದಿ ಕಣಿವೆ ಯೋಜನೆ. ಪ್ರಶ್ನೆ 354 ಭಾರತದ ಪ್ರಥಮ ರೈಲ್ವೆ ಮಾರ್ಗ ಯಾವುದು. ಇದು ಸರಿಯಾದ ಉತ್ತರ ಮುಂಬೈಯಿಂದ ಥಾಣೆ. ಪ್ರಶ್ನೆ 355 ಭಾರತದ ಪ್ರಥಮ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವುದು. ಇದು ಸರಿಯಾದ ಉತ್ತರ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಜೆಮ್ಶೆಡ್ಪುರ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 356 ಭಾರತದ ಪ್ರಥಮ ತೈಲ ಶುದ್ಧೀಕರಣ ಕೇಂದ್ರ ಯಾವುದು. ಇದು ಸರಿಯಾದ ಉತ್ತರ ಅಸ್ಸಾಂನ ದಿಗ್ಬಾವಿ. ಪ್ರಶ್ನೆ 357 ಒಲಿಂಪಿಕ್ಸ್ನ ವೈಯಕ್ತಿಕ ವಿಭಾಗದಲ್ಲಿ ಪದಕ ಪಡೆದ ಮೊದಲ ಭಾರತೀಯ. ಇದು ಸರಿಯಾದ ಉತ್ತರ ಕೆ.ಡಿ. ಜಾಧವ್. ಪ್ರಶ್ನೆ 358 ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ. ಇದು ಸರಿಯಾದ ಉತ್ತರ ಕರ್ಣಂ ಮಲ್ಲೇಶ್ವರಿ. ಪ್ರಶ್ನೆ 359 ಪ್ರಥಮ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ವಿಜೇತ ಭಾರತೀಯ ಪುರುಷ. ಇದು ಸರಿಯಾದ ಮಹೇಶ್ ಭೂಪತಿ. ಪ್ರಶ್ನೆ 360 ಏಕದಿನ ಕ್ರಿಕೆಟ್ನಲ್ಲಿ ದ್ವಿಶತಕ ಮಾಡಿದ ಪ್ರಥಮ ಆಟಗಾರ. ಇದು ಸರಿಯಾದ ಉತ್ತರ ಸಚಿನ್ ತೆಂಡೂಲ್ಕರ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 361 ಒಲಿಂಪಿಕ್ಸ್ ಟೆನ್ನಿಸ್ನಲ್ಲಿ ಕಂಚಿನ ಪದಕ ಪಡೆದ ಪ್ರಥಮ ಟೆನ್ನಿಸ್ ಆಟಗಾರ ಲಿಯಾಂಡರ್ ಪೇಸ್. ಪ್ರಶ್ನೆ 362 ಕ್ರಿಕೆಟ್ ಮಹಿಳಾ ಟೆಸ್ಟ್ನಲ್ಲಿ ದ್ವಿಶತಕ ಮಾಡಿದ ಆಟಗಾರ್ತಿ. ಅದು ಸರಿಯಾದ ಉತ್ತರ ಮಿಥಾಲಿ ರಾಜ್. ಪ್ರಶ್ನೆ 363 ಅಶೋಕ್ ಚಕ್ರ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳೆ. ಇದು ಸರಿಯಾದ ಉತ್ತರ ನೀರಜಾ ಬಾನೋಟ್. ಪ್ರಶ್ನೆ 364 ಇಂಗ್ಲಿಷ್ ಕಾಲುವೆ ಈಜಿದ ಪ್ರಥಮ ಮಹಿಳೆ. ಇದು ಸರಿಯಾದ ಉತ್ತರ ಆರತಿ ಸಹಾ. ಪ್ರಶ್ನೆ 365 ನೊಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಮಹಿಳೆ. ಇದು ಸರಿಯಾದ ಉತ್ತರ ಮದರ್ ತೆರೇಸಾ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 366 ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ. ಇದು ಸರಿಯಾದ ಉತ್ತರ ಬಚೇಂದ್ರಿ ಪಾಲ್. ಪ್ರಶ್ನೆ 367 ಮಿಸ್ ವರ್ಲ್ಡ್ ಆದ ಪ್ರಥಮ ಭಾರತೀಯ ಮಹಿಳೆ. ಇದು ಸರಿಯಾದ ಉತ್ತರ ರೀಟಾ ಫಾರಿಯಾ. ಪ್ರಶ್ನೆ 368 ಮಿಸ್ ಯೂನಿವರ್ಸ್ ಆದ ಪ್ರಥಮ ಭಾರತೀಯ ಮಹಿಳೆ. ಇದು ಸರಿಯಾದ ಉತ್ತರ ಸುಷ್ಮಿತಾ ಸೇನ್. ಪ್ರಶ್ನೆ 369 ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳೆ. ಇದು ಸರಿಯಾದ ಉತ್ತರ ಇಂದಿರಾ ಗಾಂಧಿ. ಪ್ರಶ್ನೆ 370 ಮ್ಯಾನ್ ಬುಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ. ಇದು ಸರಿಯಾದ ಉತ್ತರ ಅರುಂಧತಿ ರಾಯ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 371 ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ. ಇದು ಸರಿಯಾದ ಉತ್ತರ ಪ್ರತಿಭಾ ಸಿಂಗ್ ಪಾಟೀಲ್. ಪ್ರಶ್ನೆ 372 ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ. ಇದು ಸರಿಯಾದ ಉತ್ತರ ಇಂದಿರಾ ಗಾಂಧಿ. ಪ್ರಶ್ನೆ 373 ಭಾರತದ ರಾಜ್ಯವೊಂದರ ರಾಜ್ಯಪಾಲರಾದ ಪ್ರಥಮ ಮಹಿಳೆ. ಇದು ಸರಿಯಾದ ಉತ್ತರ ಸರೋಜಿನಿ ನಾಯ್ಡು. ಪ್ರಶ್ನೆ 374 ಭಾರತದ ಮೊದಲ ಮಹಿಳಾ IPS ಅಧಿಕಾರಿ. ಇದು ಸರಿಯಾದ ಉತ್ತರ ಕಿರಣ್ ಬೇಡಿ. ಪ್ರಶ್ನೆ 375 ಭಾರತದ ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಪ್ರಥಮ ಮಹಿಳೆ. ಇದು ಸರಿಯಾದ ಉತ್ತರ ಸುಚೇತಾ ಕೃಪಲಾನಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 376 ಭಾರತದ ಮೊದಲ ಭಾರತೀಯ ಗಗನಯಾತ್ರಿ ಪುರುಷ. ಸೊ ಇದು ಸರಿಯಾದ ರಾಕೇಶ್ ಶರ್ಮಾ. ಪ್ರಶ್ನೆ 377 ICS ಪರೀಕ್ಷೆ ಪಾಸಾದ ಮೊದಲ ಭಾರತೀಯ ಪುರುಷ. ಇದು ಸರಿಯಾದ ಸತ್ಯೇಂದ್ರನಾಥ್ ಟ್ಯಾಗೋರ್. ಪ್ರಶ್ನೆ 378 ನೊಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಪುರುಷ. ಇದು ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಪ್ರಶ್ನೆ 379 ಭಾರತದ ಮೊದಲ ಫೀಲ್ಡ್ ಮಾರ್ಷಲ್. ಇದು ಸರಿಯಾದ ಉತ್ತರ ಮಾಣಿಕ್ ಶಾ. ಪ್ರಶ್ನೆ 380 ಭಾರತದ ಮೊದಲ ಪುರುಷ ರಾಷ್ಟ್ರಪತಿ. ಇದು ಸರಿಯಾದ ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 381 ಭಾರತದ ಮೊದಲ ಭಾರತೀಯ ಪ್ರಧಾನಮಂತ್ರಿ. ಇದು ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಪ್ರಶ್ನೆ 382 ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ವಿಜ್ಞಾನಿ. ಇದು ಸರಿಯಾದ ಉತ್ತರ CV ರಾಮನ್, ಭೌತಶಾಸ್ತ್ರ ವಿಭಾಗ. ಪ್ರಶ್ನೆ 383 ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಅರ್ಥಶಾಸ್ತ್ರಜ್ಞ. ಇದು ಸರಿಯಾದ ಉತ್ತರ ಅಮರ್ತ್ಯ ಸೇನ್. ಪ್ರಶ್ನೆ 384 ಭಾರತದ ಚುನಾವಣಾ ಆಯೋಗದ ಪ್ರಥಮ ಆಯುಕ್ತ. ಇದು ಸರಿಯಾದ ಉತ್ತರ ಸುಕುಮಾರ್ ಸೇನ್. ಪ್ರಶ್ನೆ 385 ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಪುರುಷ. ಇದು ಸರಿಯಾದ ಉತ್ತರ ವಿನೋಬಾ ಭಾವೆ.
ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 386 ಪುಲಿಟ್ಜರ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಪುರುಷ. ಇದು ಸರಿಯಾದ ಗೋವಿಂದ್ ಬಿಹಾರಿ ಲಾಲ್. ಪ್ರಶ್ನೆ 387 ಆಸ್ಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಪುರುಷ. ಇದು ಸರಿಯಾದ ಭಾನು ಅಥಯ್ಯ. ಪ್ರಶ್ನೆ 388 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಮೊದಲ ಭಾರತೀಯ. ಸರಿಯಾದ ದೇವಿಕಾ ರಾಣಿ. ಪ್ರಶ್ನೆ 389 ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ. ಸರಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿ. ಪ್ರಶ್ನೆ 390 ಪದ್ಮಭೂಷಣ ಪ್ರಶಸ್ತಿ ಪಡೆದ ಪ್ರಥಮ ಕ್ರಿಕೆಟಿಗ. ಸರಿಯಾದ ಸಿ.ಕೆ. ನಾಯ್ಡು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 391 ಇಂಗ್ಲಿಷ್ ಕಾಲುವೆ ಈಜಿದ ಪ್ರಥಮ ಭಾರತೀಯ ಪುರುಷ. ಸರಿಯಾದ ಉತ್ತರ ಮಿಹಿರ್ ಶೇಖ್. ಪ್ರಶ್ನೆ 392 ಭಾರತದಲ್ಲಿ ಶೇಕಡ ಎಷ್ಟು ಜನರು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಸರಿಯಾದ ಉತ್ತರ ಶೇಕಡ 55%. ಪ್ರಶ್ನೆ 393 ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಯಾವುದು. ಸರಿಯಾದ ಉತ್ತರ ಶಕ್ ಕ್ಯಾಲೆಂಡರ್. ಪ್ರಶ್ನೆ 394 ಭಾರತದ ರಾಷ್ಟ್ರೀಯ ನದಿ ಯಾವುದು. ಸರಿಯಾದ ಉತ್ತರ ಗಂಗಾ ನದಿ. ಪ್ರಶ್ನೆ 395 ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು. ಸರಿಯಾದ ಉತ್ತರ ಗಂಗಾ ನದಿಯ ಡಾಲ್ಫಿನ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 396 ಭಾರತದ ರಾಷ್ಟ್ರೀಯ ನಾಣ್ಯ ಯಾವುದು. ಇದು ಸರಿಯಾದ ಉತ್ತರ ಇಂಡಿಯನ್ ರೂಪಿ. ಪ್ರಶ್ನೆ 397 ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದು. ಸರಿಯಾದ ಉತ್ತರ ಕಳಿಂಗ ಸರ್ಪ. ಪ್ರಶ್ನೆ 398 ಭಾರತದ ರಾಷ್ಟ್ರೀಯ ಸ್ಮಾರಕ ಯಾವುದು. ಇದು ಸರಿಯಾದ ಉತ್ತರ ಇಂಡಿಯಾ ಗೇಟ್. ಪ್ರಶ್ನೆ 399 ಭಾರತದ ರಾಷ್ಟ್ರೀಯ ನಾಡಗೀತೆ ಯಾವುದು. ಇದು ಸರಿಯಾದ ವಂದೇ ಮಾತರ. ಪ್ರಶ್ನೆ 400 ಭಾರತದ ರಾಷ್ಟ್ರೀಯ ರಾಷ್ಟ್ರಗೀತೆ ಯಾವುದು. ಇದು ಸರಿಯಾದ ಉತ್ತರ ಜನಗಣ ಮನ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 401 ಪ್ರಪಂಚದಲ್ಲಿ ಪ್ರಥಮ ಬಾರಿಗೆ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದ ರಾಷ್ಟ್ರ. ಇದು ಸರಿಯಾದ ಉತ್ತರ ರಷ್ಯಾ. ಪ್ರಶ್ನೆ 402 ಪ್ರಪಂಚದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ಜೋಸೆಫ್ ಸ್ಟಾಲಿನ್. ಪ್ರಶ್ನೆ 403 ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ. ಇದು ಸರಿಯಾದ ಜವಾಹರಲಾಲ್ ನೆಹರು. ಪ್ರಶ್ನೆ 404 ಭಾರತದಲ್ಲಿ ಯಾವ ವರ್ಷದಿಂದ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರಲಾಯಿತು. ಸರಿಯಾದ ಉತ್ತರ 1952. ಪ್ರಶ್ನೆ 405 ಈ ಕೆಳಗಿನವುಗಳಲ್ಲಿ ಪ್ರಥಮ ಪಂಚವಾರ್ಷಿಕ ಯೋಜನೆಯ ಅವಧಿ ಯಾವುದು. ಸರಿಯಾದ 1951ರಿಂದ 1956. ಸ್ನೇಹಿತರೆ ಪಂಚವಾರ್ಷಿಕಗಳ ಬಗ್ಗೆ ಸೆಪ್ರೇಟ್ ಕ್ಲಾಸ್ ಮಾಡಿದ್ದೀನಿ, ಹೋಗಿ ನೋಡಿ. ಪ್ರಶ್ನೆ 406 ಮೊದಲ ಪಂಚವಾರ್ಷಿಕ ಯೋಜನೆಗೆ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿತ್ತು. ಸರಿಯಾದ ಕೃಷಿ, ನೀರಾವರಿ ಮತ್ತು ವಿದ್ಯುತ್ ಯೋಜನೆ. ಪ್ರಶ್ನೆ 407 ಮೊದಲ ಪಂಚವಾರ್ಷಿಕ ಯೋಜನೆ ಮುಖ್ಯ ಉದ್ದೇಶ ಏನಾಗಿತ್ತು. ಇದು ಸರಿಯಾದ ಆಹಾರ ಉತ್ಪಾದನೆ. ಪ್ರಶ್ನೆ 408 ಮೊದಲ ಪಂಚವಾರ್ಷಿಕ ಯೋಜನೆ GDP ಗುರಿ ಏನಾಗಿತ್ತು. ಇದು ಸರಿಯಾದ ಉತ್ತರ 2.1%. ಪ್ರಶ್ನೆ 409 ಮೊದಲ ಪಂಚವಾರ್ಷಿಕ ಯೋಜನೆಯ ಯಾವ ಮಾದರಿಯನ್ನು ಆಧರಿಸಿದೆ. ಇದು ಸರಿಯಾದ ಉತ್ತರ ಹ್ಯಾರಲ್ಡ್ ಡೋಮರ್ ಮಾದರಿ. ಪ್ರಶ್ನೆ 410 ಯಾವ ಯೋಜನೆ ಅಡಿಯಲ್ಲಿ ಭಾಕ್ರಾನಂಗಲ್, ಹೀರಾಕೋಡ್ ಮತ್ತು ಮೆಟ್ಟೂರು ಜಲಾಶಯಗಳು ಸ್ಥಾಪನೆಗೊಂಡವು. ಇದು ಸರಿಯಾದ ಉತ್ತರ ಪ್ರಥಮ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 411 ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು 1955 ಜುಲೈ 1ರಂದು ರಾಷ್ಟ್ರೀಕರಿಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಚಿಸಲಾಯಿತು. ಸರಿಯಾದ ಮೊದಲ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 412 ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಯಾವುದು. ಸರಿಯಾದ ಉತ್ತರ 1956ರಿಂದ 1961. ಪ್ರಶ್ನೆ 413 ಎರಡನೇ ಪಂಚವಾರ್ಷಿಕ ಯೋಜನೆ ಯಾವ ತತ್ವದ ಆಧಾರದ ಮೇಲೆ ಜಾರಿಗೊಳಿಸಲಾಯಿತು. ಇದು ಸರಿಯಾದ ಸಮಾಜವಾದಿ ತತ್ವ. ಪ್ರಶ್ನೆ 414 ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಯಿತು. ಇದು ಸರಿಯಾದ ತೀವ್ರ ಕೈಗಾರೀಕರಣ ಮತ್ತು ಭಾರೀ ಕೈಗಾರಿಕೆಗಳ ಅಭಿವೃದ್ಧಿ. ಪ್ರಶ್ನೆ 415 ಎರಡನೇ ಪಂಚವಾರ್ಷಿಕ ಯೋಜನೆ GDP ಗುರಿ ಏನಾಗಿತ್ತು. ಇದು ಸರಿಯಾದ 5%. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 416 ಎರಡನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯನ್ನು ಆಧರಿಸಿದೆ. ಇದು ಸರಿಯಾದ PC ಮಾಲ್ನೋಬಿಸ್. ಪ್ರಶ್ನೆ 417 ಎರಡನೇ ಪಂಚವಾರ್ಷಿಕ ಯೋಜನೆ ಗುರಿ ಏನಾಗಿತ್ತು. ಇದು ಸರಿಯಾದ ಸಮಾಜವಾದಿ ಮಾದರಿಯ ಸಮಾಜದ ನಿರ್ಮಾಣ. ಪ್ರಶ್ನೆ 418 ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ 3 ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಸ್ಥಾಪಿಸಲಾಯಿತು. ಇದು ಸರಿಯಾದ ಎರಡನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 419 ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ 18 ಕೈಗಾರಿಕೆಗಳು ಸ್ಥಾಪನೆಯಾದವು. ಇದು ಸರಿಯಾದ ಉತ್ತರ ಎರಡನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 420 ಛತ್ತೀಸ್ಗಢದ ಭಿಲಾಯ್ನಲ್ಲಿ ರಷ್ಯಾದ ಸಹಯೋಗದೊಂದಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸ್ಥಾಪಿಸಲಾಯಿತು. ಇದು ಸರಿಯಾದ ಉತ್ತರ ಎರಡನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 421 ಒಡಿಶಾದ ರೂರ್ಕೆಲಾದಲ್ಲಿ ಜರ್ಮನಿ ಸಹಯೋಗದೊಂದಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸ್ಥಾಪಿಸಲಾಯಿತು. ಇದು ಸರಿಯಾದ ಉತ್ತರ ಎರಡನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 422 ಪಶ್ಚಿಮ ಬಂಗಾಳದ ದುರ್ಗಾಪುರ್ನಲ್ಲಿ ಇಂಗ್ಲೆಂಡ್ ಸಹಯೋಗದೊಂದಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸ್ಥಾಪಿಸಲಾಯಿತು. ಇದು ಸರಿಯಾದ ಉತ್ತರ ಎರಡನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 423 ಯಾವ ಪಂಚವಾರ್ಷಿಕ ಯೋಜನೆಯನ್ನು ಕೈಗಾರಿಕೆಗಳ ಮತ್ತು ಸಾರಿಗೆ ಯೋಜನೆ ಎನ್ನುವರು. ಇದು ಸರಿಯಾದ ಉತ್ತರ ಎರಡನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 424 ಮೂರನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು. ಇದು ಸರಿಯಾದ ಉತ್ತರ 1961ರಿಂದ 66. ಪ್ರಶ್ನೆ 425 ಮೂರನೇ ಪಂಚವಾರ್ಷಿಕ ಯೋಜನೆ ಮುಖ್ಯ ಉದ್ದೇಶ ಏನಾಗಿತ್ತು. ಇದು ಸರಿಯಾದ ಭಾರತವನ್ನು ಸ್ವಾವಲಂಬಿ ರಾಷ್ಟ್ರವನ್ನಾಗಿಸುವುದು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 426 ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಯಿತು.
ಇದು ಸರಿಯಾದ ಕೃಷಿ ಅಭಿವೃದ್ಧಿ ಮತ್ತು ಭಾರತವನ್ನು ಸ್ವಾವಲಂಬಿ ಆರ್ಥಿಕತೆಯನ್ನಾಗಿ ಪರಿವರ್ತಿಸುವುದು. ಪ್ರಶ್ನೆ 427 ಮೂರನೇ ಪಂಚವಾರ್ಷಿಕ ಯೋಜನೆಯ GDP ಗುರಿ ಏನಾಗಿತ್ತು? ಇದು ಸರಿಯಾದ 5%. ಪ್ರಶ್ನೆ 428 ನಾಲ್ಕನೇ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಜಾರ್ಖಂಡ್ ಬೋಕಾದಲ್ಲಿ ಎಂಬಲ್ಲಿ ರಷ್ಯಾ ಸಹಯೋಗದೊಂದಿಗೆ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಇದು ಸರಿಯಾದ ಉತ್ತರ ಮೂರನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 429 ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ 1962 ಭಾರತದ ಮೇಲೆ ಚೀನಾ ದಾಳಿ ಮಾಡಿತು? ಇದು ಸರಿಯಾದ ಮೂರನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 430 ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ 1965ರಲ್ಲಿ ಭಾರತದ ಆಹಾರ ನಿಗಮ ಸ್ಥಾಪಿಸಲಾಯಿತು? ಇದು ಸರಿಯಾದ ಮೂರನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 431 ವಾರ್ಷಿಕ ಯೋಜನೆಯ ಅವಧಿ ಯಾವುದು? ಇದು ಸರಿಯಾದ 1966. ಪ್ರಶ್ನೆ 432 ಯಾವ ಅವಧಿಯನ್ನು ಭಾರತದ ಹಸಿರು ಕ್ರಾಂತಿಯ ಅವಧಿ ಎಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ 1966ರಿಂದ 1969. ಪ್ರಶ್ನೆ 433 ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಯಾವುದು? ಇದು ಸರಿಯಾದ ಉತ್ತರ 1969ರಿಂದ 1974. ಪ್ರಶ್ನೆ 434 ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಏನಾಗಿತ್ತು? ಇದು ಸರಿಯಾದ ಉತ್ತರ ಆರ್ಥಿಕ ಬೆಳವಣಿಗೆ ಮತ್ತು ಬಡತನ ನಿರ್ಮೂಲನೆ. ಪ್ರಶ್ನೆ 435 ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಯಿತು? ಇದು ಸರಿಯಾದ ಉತ್ತರ ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಾವಲಂಬನೆಯೊಂದಿಗೆ ಪ್ರಗತಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 436 ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ GDP ಗುರಿ ಏನಾಗಿತ್ತು? ಇದು ಸರಿಯಾದ 5.7. ಪ್ರಶ್ನೆ 437 ಇಂದಿರಾ ಗಾಂಧಿಯವರು ಜುಲೈ 19, 1969ರಂದು 14 ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿದರು. ಇದು ಸರಿಯಾದ ಉತ್ತರ ನಾಲ್ಕನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 438 ಯಾವ ಪಂಚವಾರ್ಷಿಕ ಯೋಜನೆಯಡಿ ಮಹಲ್ನೋಬಿಸ್ ಮತ್ತು ಗಾಡ್ಗಿ ರವಳ ಮಾದರಿಗಳನ್ನು ಅಳವಡಿಸಲಾಯಿತು? ಇದು ಸರಿಯಾದ ಉತ್ತರ ನಾಲ್ಕನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 439 ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ 1971ರಲ್ಲಿ ಬಾಂಗ್ಲಾದ ವಿಮೋಚನೆಗಾಗಿ ಪಾಕಿಸ್ತಾನದೊಂದಿಗೆ ಮಾಡಿದ ಯುದ್ಧದಿಂದಾಗಿ ಆರ್ಥಿಕ ಸಂಕಷ್ಟ ಉಂಟಾಯಿತು? ಇದು ಸರಿಯಾದ ಉತ್ತರ ನಾಲ್ಕನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 440 ಐದನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು? ಇದು ಸರಿಯಾದ ಉತ್ತರ 1974ರಿಂದ 1978. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 441 ಐದನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಯಿತು? ಇದು ಸರಿಯಾದ ಉತ್ತರ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ. ಪ್ರಶ್ನೆ 442 ಬಡತನ ನಿರ್ಮೂಲನೆಗೆ ಅತಿ ಹೆಚ್ಚು ಆದ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆ? ಇದು ಸರಿಯಾದ ಉತ್ತರ ಐದನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 443 ಐದನೇ ಪಂಚವಾರ್ಷಿಕ ಯೋಜನೆ GDP ಗುರಿ ಏನಾಗಿತ್ತು? ಇದು ಸರಿಯಾದ ಉತ್ತರ 5.5. ಪ್ರಶ್ನೆ 444 ಗರೀಬಿ ಹಠಾವ್ ಆದ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆ ಯಾವುದು? ಇದು ಸರಿಯಾದ ಉತ್ತರ ಐದನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 445 1977ರಲ್ಲಿ ಕೂಲಿಗಾಗಿ ಕಾಳು ಯೋಜನೆ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು? ಇದು ಸರಿಯಾದ ಉತ್ತರ ಐದನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 446 1975ರಲ್ಲಿ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭಿಸಲಾಯಿತು? ಇದು ಸರಿಯಾದ ಉತ್ತರ ಐದನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 447 1976ರಲ್ಲಿ ಸಮಾನ ಕೆಲಸಕ್ಕಾಗಿ ಸಮಾನ ವೇತನ ಕಾನೂನನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರಲಾಯಿತು? ಇದು ಸರಿಯಾದ ಉತ್ತರ ಐದನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 448 1977ರಲ್ಲಿ ಚುನಾವಣೆ ನಡೆದು ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದು 1978ರಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಕೊನೆಗೊಳಿಸಿ ಉರುಳುವ ಯೋಜನೆಗಳನ್ನು ಜಾರಿಗೆ ತರಲಾಯಿತು? ಇದು ಸರಿಯಾದ ಉತ್ತರ ಐದನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 449 ಉರುಳುವ ಯೋಜನೆ ಅಥವಾ ರೋಲಿಂಗ್ ಪ್ಲಾನ್ನ ಅವಧಿ ಎಷ್ಟು? ಅದು ಸರಿಯಾದ ಉತ್ತರ 1978ರಿಂದ 80. ಪ್ರಶ್ನೆ 450 ಉರುಳುವ ಯೋಜನೆ ಮಾದರಿ ಯಾವ ಪರಿಕಲ್ಪನೆಯಾಗಿದೆ? ಇದು ಸರಿಯಾದ ಗುನ್ನಾರ್ ಮಿರ್ಡಾಲ್. ಪ್ರಶ್ನೆ 451 ಆರನೇ ಪಂಚವಾರ್ಷಿಕ ಯೋಜನೆ ಅವಧಿ ಎಷ್ಟು? ಇದು ಸರಿಯಾದ 1980ರಿಂದ 85. ಪ್ರಶ್ನೆ 452 ಆರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಯಿತು? ಇದು ಸರಿಯಾದ ತೀವ್ರ ಕೈಗಾರಿಕರಣ, ಉದ್ಯೋಗ ಮಟ್ಟದ ಹೆಚ್ಚಳ, ಬಡತನ ಕಡಿಮೆಗೊಳಿಸುವುದು ಮತ್ತು ತಂತ್ರಜ್ಞಾನ ಸ್ವಾವಲಂಬನೆ. ಪ್ರಶ್ನೆ 453 ಆರನೇ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ 1980 ಜನವರಿ 1ರಂದು ಎಷ್ಟು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು? ಇದು ಸರಿಯಾದ ಉತ್ತರ 6 ಬ್ಯಾಂಕ್ಗಳು. ಪ್ರಶ್ನೆ 454 1982 ಏಪ್ರಿಲ್ 15ರಂದು ಆಮದು ಮತ್ತು ರಫ್ತು ಬ್ಯಾಂಕನ್ನು ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಇದು ಸರಿಯಾದ ಆರನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 455 1982 ಜುಲೈ 12ರಂದು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂದರೆ ನಬಾರ್ಡ್ ಬ್ಯಾಂಕನ್ನು ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಇದು ಸರಿಯಾದ ಆರನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 456 ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ 1983ರಲ್ಲಿ ಭೂರಹಿತ ಕೃಷಿ ಕಾರ್ಮಿಕರ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೊಳಿಸಲಾಯಿತು? ಇದು ಸರಿಯಾದ ಆರನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 457 ಆರನೇ ಪಂಚವಾರ್ಷಿಕ ಯೋಜನೆಯ GDP ಗುರಿ ಏನಾಗಿತ್ತು? 5.2. ಪ್ರಶ್ನೆ 458 ಏಳನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು? ಇದು ಸರಿಯಾದ 1985ರಿಂದ 1990. ಪ್ರಶ್ನೆ 459 ಏಳನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಯಿತು? ಇದು ಸರಿಯಾದ ಆಹಾರ, ಉದ್ಯೋಗ, ಉತ್ಪಾದನೆ. ಪ್ರಶ್ನೆ 460 ಏಳನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಏನಾಗಿತ್ತು? ಇದು ಸರಿಯಾದ ಆರ್ಥಿಕ ಅಭಿವೃದ್ಧಿ, ಆಧುನಿಕ ತಂತ್ರಜ್ಞಾನ ಬಳಕೆ ಮತ್ತು ಸಾಮಾಜಿಕ ನ್ಯಾಯ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 461 ಏಳನೇ ಪಂಚವಾರ್ಷಿಕ ಯೋಜನೆ GDP ಗುರಿ ಏನಾಗಿತ್ತು? ಇದು ಸರಿಯಾದ 5%.
ಪ್ರಶ್ನೆ 462 ಉದ್ಯೋಗ ನಿರ್ಮಾಣಕ್ಕಾಗಿ 1989ರಲ್ಲಿ ಜವಾಹರಲಾಲ್ ರೋಜ್ಗಾರ್ ಯೋಜನೆ ಯಾವ ಪಂಚವಾರ್ಷಿಕ ಯೋಜನೆಯಡಿ ಜಾರಿಗೆ ತರಲಾಯಿತು? ಇದು ಸರಿಯಾದ ಉತ್ತರ 7ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 463 1988-89ರಲ್ಲಿ ದಶಲಕ್ಷ ಬಾವಿ ಯೋಜನೆಯು ಯಾವ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೊಳಿಸಲಾಯಿತು? ಇದು ಸರಿಯಾದ ಉತ್ತರ 7ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 464 8ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು? ಇದು ಸರಿಯಾದ 1992ರಿಂದ 1997. ಪ್ರಶ್ನೆ 465 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಯಿತು? ಇದು ಸರಿಯಾದ ಉತ್ತರ ಉದ್ಯೋಗ ನಿರ್ಮಾಣದೊಂದಿಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 466 ಶೇಬಿಯನ್ನು 1988ರಲ್ಲಿ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪಿಸಲಾಯಿತು? ಇದು ಸರಿಯಾದ ಉತ್ತರ 7ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 467 ಶೇಬಿಯನ್ನು 1988ರಲ್ಲಿ ಸ್ಥಾಪನೆಯಾಯಿತು. ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ 1992ರಲ್ಲಿ ಶಾಸನಾತ್ಮಕ ಸ್ಥಾನಮಾನ ನೀಡಲಾಯಿತು? ಸರಿಯಾದ ಉತ್ತರ 8ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 468 8ನೇ ಪಂಚವಾರ್ಷಿಕ ಯೋಜನೆ GDP ಗುರಿ ಏನಾಗಿತ್ತು? ಇದು ಸರಿಯಾದ ಉತ್ತರ 5.6. ಪ್ರಶ್ನೆ 469 ಜೂನ್ 1, 1995ರಲ್ಲಿ ಭಾರತವು ವಿಶ್ವ ವ್ಯಾಪಾರ ಸಂಘಟನೆ ಸದಸ್ಯತ್ವ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಪಡೆಯಿತು? ಅದು ಸರಿಯಾದ 8ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 470 ಯಾವ ಪಂಚವಾರ್ಷಿಕ ಯೋಜನೆಯನ್ನು ರಾವ್ ಮತ್ತು ಮನಮೋಹನ್ ಮಾದರಿಯ ಆರ್ಥಿಕ ಅಭಿವೃದ್ಧಿ ಎಂದು ಕರೆಯುತ್ತಾರೆ? ಅದು ಸರಿಯಾದ 8ನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 471 9ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು? ಅದು ಸರಿಯಾದ ಉತ್ತರ 1997ರಿಂದ 2002. ಪ್ರಶ್ನೆ 472 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಯಿತು? ಇದಕ್ಕೆ ಸರಿಯಾದ ಪ್ರಗತಿಯೊಂದಿಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ. ಪ್ರಶ್ನೆ 473 ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ 2000ರಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು? ಸರಿಯಾದ ಉತ್ತರ 9ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 474 ಅಂತ್ಯೋದಯ ಅನ್ನ ಯೋಜನೆ 2000ರಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು? ಸರಿಯಾದ ಉತ್ತರ 9ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 475 ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆಯನ್ನು ಕೂಲಿ ಆಧಾರಿತ ಕಾರ್ಯಕ್ರಮವಾಗಿ 2000 ಸೆಪ್ಟೆಂಬರ್ 25ರಂದು ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು? ಸರಿಯಾದ 9ನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 476 ಪ್ರಾಥಮಿಕ ಶಿಕ್ಷಣವನ್ನು ಸಾರ್ವತ್ರಿಕರಣಗೊಳಿಸುವ ಉದ್ದೇಶದಿಂದ 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನು ಪ್ರಾರಂಭಿಸಲಾಯಿತು. ಇದು ಸರಿಯಾದ 9ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 477 9ನೇ ಪಂಚವಾರ್ಷಿಕ ಯೋಜನೆ GDP ಗುರಿ ಏನಾಗಿತ್ತು? ಸರಿಯಾದ ಉತ್ತರ 6.5. ಪ್ರಶ್ನೆ 478 1999 ಏಪ್ರಿಲ್ 1ರಂದು ಸ್ವರ್ಣ ಜಯಂತಿ ಗ್ರಾಮ್ ಸ್ವರಾಜ್ಗಾರ್ ಯೋಜನೆಯನ್ನು ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯಿತು? ಅದು ಸರಿಯಾದ ಉತ್ತರ 9ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 479 10ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು? ಸರಿಯಾದ ಉತ್ತರ 2002ರಿಂದ 2007. ಪ್ರಶ್ನೆ 480 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಯಿತು? ಸರಿಯಾದ ಉತ್ತರ ಸಮಗ್ರ ಮತ್ತು ತೀವ್ರಗತಿಯ ಬೆಳವಣಿಗೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 481 10ನೇ ಪಂಚವಾರ್ಷಿಕ ಯೋಜನೆ GDP ಗುರಿ ಏನಾಗಿತ್ತು? ಇದು ಸರಿಯಾದ ಉತ್ತರ 8%. ಪ್ರಶ್ನೆ 482 2004ರ ರಾಷ್ಟ್ರೀಯ ಕೂಲಿಗಾಗಿ ಕಾಳು ಯೋಜನೆ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರಲಾಯಿತು? ಸರಿಯಾದ ಉತ್ತರ 10ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 483 2005ರಲ್ಲಿ ಭಾರತ್ ನಿರ್ಮಾಣ ಯೋಜನೆಯನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರಲಾಯಿತು? ಸರಿಯಾದ 10ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 484 ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಫೆಬ್ರವರಿ 2, 2006ರಲ್ಲಿ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರಲಾಯಿತು? ಸರಿಯಾದ 10ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 485 10ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು? ಸರಿಯಾದ ಉತ್ತರ 2007ರಿಂದ 2012. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 486 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಯಿತು? ಸರಿಯಾದ ಉತ್ತರ ವೇಗವಾದ ಮತ್ತು ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ. ಪ್ರಶ್ನೆ 487 11ನೇ ಪಂಚವಾರ್ಷಿಕ ಯೋಜನೆಯ ಗುರಿ ಏನಾಗಿತ್ತು? ಇದು ಸರಿಯಾದ ಉತ್ತರ 9%. ಪ್ರಶ್ನೆ 488 12ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು? ಅದು ಸರಿಯಾದ ಉತ್ತರ 2012 ಇಂದ 2017. ಪ್ರಶ್ನೆ 489 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಯಿತು? ಸರಿಯಾದ ಉತ್ತರ ವೇಗವಾದ ಮತ್ತು ಸುಸ್ಥಿರ ಮತ್ತು ಹೆಚ್ಚು ಅಂತರ್ಗತ ಬೆಳವಣಿಗೆ. ಪ್ರಶ್ನೆ 490 12ನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶವೇನಾಗಿತ್ತು? ಇದು ಸರಿಯಾದ ಬೆಳವಣಿಗೆ ದರವನ್ನು ಸಾಧಿಸುವುದು ಮತ್ತು ಬಡತನವನ್ನು ಕಡಿಮೆ ಮಾಡುವುದು ಇದರ ಪ್ರಮುಖ ಗುರಿಯಾಗಿತ್ತು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 490 12ನೇ ಪಂಚವಾರ್ಷಿಕ ಯೋಜನೆ GDP ಗುರಿ ಇದು ಸರಿಯಾದ 8.2. ಪ್ರಶ್ನೆ 492 12ನೇ ಪಂಚವಾರ್ಷಿಕ ಯೋಜನೆಯನ್ನು 2017ಕ್ಕಿಂತ ಮೊದಲೇ ಕೊನೆಗೊಳಿಸಲು ಕಾರಣ? ಇದು ಸರಿಯಾದ ಉತ್ತರ 2015ರಲ್ಲಿ ಯೋಜನಾ ಆಯೋಗ ವಿಸರ್ಜಿಸಿ ನೀತಿ ಆಯೋಗ ಸ್ಥಾಪಿಸಿದ ಕಾರಣ. ಪ್ರಶ್ನೆ 493 ಯಾವ ಧ್ವನಿಯನ್ನು ಯೋಜನಾ ಅರ್ಜಿ ಎನ್ನಲಾಗುತ್ತದೆ? ಸರಿಯಾದ ಉತ್ತರ 1966. ಪ್ರಶ್ನೆ 494 ಉಸ್ತಾದ್ ಜಾಕಿರ್ ಹುಸೇನ್ ಅವರು ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದು ಸರಿಯಾದ ತಬಲ. ಪ್ರಶ್ನೆ 495 ಅಸದ್ ಅಲಿ ಖಾನ್ ಅವರು ಯಾವ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ? ಇದು ಸರಿಯಾದ ರುದ್ರವೀಣೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 496 ಹರಿಪ್ರಸಾದ್ ಚೌರಾಸಿ ಅವರು ಯಾವ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧ ಹೊಂದಿದ್ದಾರೆ? ಇದು ಸರಿಯಾದ ಕೊಳಲು.
ಪ್ರಶ್ನೆ 497 ಪಂಡಿತ್ ಶಿವಕುಮಾರ್ ಶರ್ಮಾ ಅವರು ಸಂಗೀತವಾದ್ಯ ನುಡಿಸುವಲ್ಲಿ ಪರಿಣಿತರು. ಹೆಸರು ಯಾವುದು? ಸಂತೂರ್. ಪ್ರಶ್ನೆ 498 ಅಮ್ಜದ್ ಅಲಿ ಖಾನ್ ಅವರು ಯಾವ ಸಂಗೀತ ವಾದ್ಯಗಾರರು? ಹೆಸರು ಯಾವುದು? ಸರೋದ. ಪ್ರಶ್ನೆ 499 ಕೆಳಗಿನವುಗಳಲ್ಲಿ ಯಾರು ಶೆಹನಾಯಿ ವಾದ್ಯವನ್ನು ನುಡಿಸಲು ಪ್ರಸಿದ್ಧರಾಗಿದ್ದಾರೆ? ಹೆಸರು ಯಾವುದು? ಉಸ್ತಾದ್ ಬಿಸ್ಮಿಲ್ಲಾ ಖಾನ್. ಪ್ರಶ್ನೆ 500 ಪಂಡಿತ್ ರವಿಶಂಕರ್ ಅವರು ಯಾವ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧ ಹೊಂದಿದ್ದಾರೆ? ಹೆಸರು ಯಾವುದು? ಸಿತಾರ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 501 ಅಸದ್ ಅಲಿ ಖಾನ್ ಅವರು ಯಾವ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧ? ಹೆಸರು ಯಾವುದು? ರಬ್ಬೀನ್. ಪ್ರಶ್ನೆ 502 ಉಸ್ತಾದ್ ಅಲ್ಲಾ ರಕಾ ಖಾನ್ ಅವರು ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಹೆಸರು ಯಾವುದು? ತಬಲಾ. ಪ್ರಶ್ನೆ 503 ಉಸ್ತಾದ್ ಶರೀಫ್ ಖಾನ್ ಅವರು ಯಾವ ವಾದ್ಯಕ್ಕೆ ಸಂಬಂಧ? ಹೆಸರು ಯಾವುದು? ರುದ್ರವೀಣೆ. ಪ್ರಶ್ನೆ 504 ಇನಾಯತ್ ಖಾನ್ ಅವರು ಯಾವ ಸಂಗೀತ ವಾದ್ಯಗಾರರು? ಹೆಸರು ಯಾವುದು? ಸಿತಾರ. ಪ್ರಶ್ನೆ 505 ಕೆಳಗಿನವುಗಳಲ್ಲಿ ಯಾರು ಪ್ರಮುಖ ಶೆಹನಾಯಿ ವಾದಕರು? ಹೆಸರು ಯಾವುದು? ಅಲಿ ಅಹ್ಮದ್ ಹುಸೇನ್ ಖಾನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 506 ಬಿಶ್ವಜಿತ್ ರಾಯ್ ಅವರು ಯಾವ ಸಂಗೀತ ವಾದ್ಯಗಾರರು? ಹೆಸರು ಯಾವುದು? ಸರೋದ್. ಪ್ರಶ್ನೆ 507 ಪನ್ನಾಲಾಲ್ ಘೋಷ್ ಅವರು ಯಾವ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧ? ಹೆಸರು ಯಾವುದು? ಕೊಳಲು. ಪ್ರಶ್ನೆ 508 ಅಲಿ ಅಕ್ಬರ್ ಖಾನ್ ಅವರು ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧ? ಹೆಸರು ಯಾವುದು? ಸರೋದ. ಪ್ರಶ್ನೆ 509 ಅಲಿ ಅಹ್ಮದ್ ಹುಸೇನ್ ಖಾನ್ ಅವರು ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಸರಿಯಾದ ಶೆಹನಾಯಿ. ಪ್ರಶ್ನೆ 510 ಇಮ್ರಾತ್ ಖಾನ್ ಅವರು ಯಾವ ಹಿಂದೂಸ್ತಾನಿ ಸಂಗೀತ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಸರಿಯಾದ ಸಿತಾರ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 511 ಉಸ್ತಾದ್ ಬಿಂದಾ ಖಾನ್ ಅವರು ಯಾವ ವಾದ್ಯವನ್ನು ನುಡಿಸಲು ಪರಿಣಿತರು? ಹೆಸರು ಯಾವುದು? ಸಾರಂಗಿ. ಪ್ರಶ್ನೆ 512 ಉಸ್ತಾದ್ ವಿಲಾಯತ್ ಖಾನ್ ಅವರು ಯಾವ ಸಂಗೀತ ವಾದ್ಯಗಾರರು? ಹೆಸರು ಯಾವುದು? ಸಿತಾರ. ಪ್ರಶ್ನೆ 513 ಪಂಡಿತ್ ಕಿಶನ್ ಮಹಾರಾಜ್ ಅವರು ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದು ಸರಿಯಾದ ತಬಲಾ. ಪ್ರಶ್ನೆ 514 ಯಾಮಿನಿ ಕೃಷ್ಣಮೂರ್ತಿ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಇದು ಸರಿಯಾದ ಭರತನಾಟ್ಯ ಮತ್ತು ಕುಚ್ಚಿಪುಡಿ. ಪ್ರಶ್ನೆ 515 ಪದ್ಮಾ ಸುಬ್ರಹ್ಮಣ್ಯಂ ಅವರು ಯಾವ ಶಾಸ್ತ್ರೀಯ ನೃತ್ಯಗಾರರು? ಇದು ಸರಿಯಾದ ಭರತನಾಟ್ಯ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 516 ಒಡಿಶಿ ಶಾಸ್ತ್ರೀಯ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಒಡಿಸ್ಸಾ. ಪ್ರಶ್ನೆ 517 ಭರತನಾಟ್ಯ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ತಮಿಳುನಾಡು. ಪ್ರಶ್ನೆ 518 ಕುಚಿಪುಡಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಆಂಧ್ರ ಪ್ರದೇಶ. ಪ್ರಶ್ನೆ 519 ಕಥಕ್ಕಳಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಕೇರಳ. ಪ್ರಶ್ನೆ 520 ಮೋಹಿನಿ ಅಟ್ಟಂ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್ ಕ್ವಶನ್. ಮಣಿಪುರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಮಣಿಪುರ್. ಪ್ರಶ್ನೆ 522 ಕಥಕ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದದ್ದು ಉತ್ತರ ಪ್ರದೇಶ. ಪ್ರಶ್ನೆ 523 ಯಕ್ಷಗಾನ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದದ್ದು ಕರ್ನಾಟಕ. ಪ್ರಶ್ನೆ 524 ಕೆಲು ಚರಣ್ ಮಹಾಪಾತ್ರ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಇದು ಸರಿಯಾದ ಒಡಿಶಿ ಮತ್ತು ಮೋಹಿನಿ ಅಟ್ಟಂ. ಪ್ರಶ್ನೆ 525 ಸಂಯುಕ್ತ ಪಾಣಿಗ್ರಾಹಿ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಇದು ಸರಿಯಾದ ಉತ್ತರ ಒಡಿಶಿ ಮತ್ತು ಮೋಹಿನಿ ಅಟ್ಟಂ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 526 ಸೋನಾಲ್ ಮಾನ್ಸಿಂಗ್ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಸರಿಯಾದ ಒಡಿಶಿ ಮತ್ತು ಮೋಹಿನಿ ಅಟ್ಟಂ. ಪ್ರಶ್ನೆ 527 ರುಕ್ಮಿಣಿ ದೇವಿ ಅರುಂಡೆಲ್ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಸರಿಯಾದ ಭರತನಾಟ್ಯ. ಪ್ರಶ್ನೆ 524 ಸತ್ಯನಾರಾಯಣ ಶರ್ಮಾ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಸರಿಯಾದ ಕುಚಿಪುಡಿ. ಪ್ರಶ್ನೆ 529 ಕಲಾಮಂಡಲಂ ಕಲ್ಯಾಣಿ ಕುಟ್ಟಿಯಮ್ಮ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಇದು ಸರಿಯಾದ ಮೋಹಿನಿ ಅಟ್ಟಂ. ಪ್ರಶ್ನೆ 530 ಡಾಕ್ಟರ್ ಸುನಂದಾ ನಾಯರ್ ಅವರು ಯಾವ ಶಾಸ್ತ್ರೀಯ ನೃತ್ಯಗಾರರು? ಇದು ಸರಿಯಾದ ಮೋಹಿನಿ ಅಟ್ಟಂ, ಭರತನಾಟ್ಯ ಮತ್ತು ಕಥಕ್ಕಳಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 531 ಮಲ್ಲಿಕಾ ಸಾರಾಭಾಯಿ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ? ಸರಿಯಾದ ಉತ್ತರ ಭರತನಾಟ್ಯ ಮತ್ತು ಕುಚಿಪುಡಿ. ಪ್ರಶ್ನೆ 532 ಮೃಣಾಲಿನಿ ಸಾರಾಭಾಯಿ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಇದು ಸರಿಯಾದ ಉತ್ತರ ಭರತನಾಟ್ಯ, ಕಥಕ್ಕಳಿ ಮತ್ತು ಮೋಹಿನಿ ಅಟ್ಟಂ. ಪ್ರಶ್ನೆ 533 ಸೋನಾಲ್ ಮಾನ್ಸಿಂಗ್ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ? ಇದು ಸರಿಯಾದ ಉತ್ತರ ಭರತನಾಟ್ಯ. ಪ್ರಶ್ನೆ 534 ವೇಂಪತಿ ಚಿನ್ನಂ ಸತ್ಯಂ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ? ಇದು ಸರಿಯಾದ ಕುಚಿಪುಡಿ. ಪ್ರಶ್ನೆ 535 ರಾಧಾ ರೆಡ್ಡಿ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಇದು ಸರಿಯಾದ ಉತ್ತರ ಕುಚಿಪುಡಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 536 ಮೋಹಿನಿ ಅಟ್ಟಂ ನೃತ್ಯದ ಜನನಿ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಕಲಾಮಂಡಲಂ ಕಲ್ಯಾಣಿ ಕುಟ್ಟಿಯಮ್ಮ. ಪ್ರಶ್ನೆ 537 ಜಾವಿರಿ ಸಹೋದರಿಯರು ಯಾವ ಶಾಸ್ತ್ರೀಯ ನೃತ್ಯಗಾರರು? ಸರಿಯಾದ ಮಣಿಪುರಿ. ಪ್ರಶ್ನೆ 538 ಗುರು ಬಿಪಿನ್ ಸಿಂಗ್ ಅವರು ಯಾವ ಶಾಸ್ತ್ರೀಯ ನೃತ್ಯಗಾರರು? ಅದು ಸರಿಯಾದ ಉತ್ತರ ಮಣಿಪುರಿ. ಪ್ರಶ್ನೆ 539 ಪಂಡಿತ್ ಬಿರ್ಜು ಮಹಾರಾಜ್ ಅವರು ಯಾವ ಮನೆತನಕ್ಕೆ ಸೇರಿದವರು? ಇದು ಸರಿಯಾದ ಉತ್ತರ ಲಕ್ನೋ ಘರಾನ. ಪ್ರಶ್ನೆ 540 ಶಂಭು ಮಹಾರಾಜ್ ಮತ್ತು ಲಚ್ಚು ಮಹಾರಾಜ್ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಇದು ಸರಿಯಾದ ಉತ್ತರ ಕಥಕ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 541 ಪಂಡಿತ್ ಬಿರ್ಜು ಮಹಾರಾಜ್ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ? ಇದು ಸರಿಯಾದ ಕಥಕ್. ಪ್ರಶ್ನೆ 542 ಸಿತಾರಾ ದೇವಿ ಅವರು ಯಾವ ಶಾಸ್ತ್ರೀಯ ನೃತ್ಯಗಾರರು? ಅದು ಸರಿಯಾದ ಉತ್ತರ ಕಥಕ್. ಪ್ರಶ್ನೆ 543 ಕಥಕ್ ನೃತ್ಯದ ಸಾಮ್ರಾಜ್ಞಿ ಎಂದು ಯಾರನ್ನು ಕರೆಯುತ್ತಾರೆ? ಇದು ಸರಿಯಾದ ಸಿತಾರಾ ದೇವಿ. ಪ್ರಶ್ನೆ 544 ಪದ್ಮಾ ಸುಬ್ರಹ್ಮಣ್ಯಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾದ ವರ್ಷ ಯಾವುದು? ಸರಿಯಾದ ಉತ್ತರ 2024. ಪ್ರಶ್ನೆ 545 ಪದ್ಮಾ ಸುಬ್ರಹ್ಮಣ್ಯಂ ಅವರಿಗೆ 1981ರಲ್ಲಿ ಯಾವ ನೃತ್ಯಕ್ಕೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು? ಸರಿಯಾದ ಭರತನಾಟ್ಯ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 446 ಭರತನಾಟ್ಯ ನೃತ್ಯಗಾರ್ತಿಯಾದ ರುಕ್ಮಿಣಿ ದೇವಿ ಅರುಂಡೆಲ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಯಾವಾಗ ನೀಡಲಾಯಿತು? ಸರಿಯಾದ 1956.
ಪ್ರಶ್ನೆ 547 1957ರಲ್ಲಿ ರುಕ್ಮಿಣಿ ದೇವಿ ಅನುಂಡೆಲ್ ಅವರಿಗೆ ಯಾವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು? ಇದು ಸರಿಯಾದ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ. ಪ್ರಶ್ನೆ 548 ಭರತನಾಟ್ಯ ನೃತ್ಯಕ್ಕೆ ಸಂಬಂಧ ಹೊಂದಿದ ಪದ್ಮಾ ಸುಬ್ರಹ್ಮಣ್ಯಂ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಯಾವಾಗ ನೀಡಲಾಯಿತು? ಇದು ಸರಿಯಾದ ಉತ್ತರ 2003. ಪ್ರಶ್ನೆ 549 ಈ ಕೆಳಗಿನವರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ 1983ರಲ್ಲಿ ಯಾರಿಗೆ ನೀಡಲಾಯಿತು? ಇದು ಸರಿಯಾದ ಉತ್ತರ ಪದ್ಮಾ ಸುಬ್ರಹ್ಮಣ್ಯಂ. ಪ್ರಶ್ನೆ 550 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ? ಇದು ಸರಿಯಾದ ಉತ್ತರ 13 ಏಪ್ರಿಲ್ 1919. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 551 ಭರತನಾಟ್ಯ ಮತ್ತು ಕೂಚಿಪುಡಿಗೆ ನೀಡಿದ ಕೊಡುಗೆಗಳಿಗಾಗಿ ಯಾಮಿನಿ ಕೃಷ್ಣಮೂರ್ತಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾದ ವರ್ಷ? ಇದು ಸರಿಯಾದ ಉತ್ತರ 2001. ಪ್ರಶ್ನೆ 552 ಯಾಮಿನಿ ಕೃಷ್ಣಮೂರ್ತಿ ಅವರಿಗೆ ಯಾವ ವರ್ಷ ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು? ಇದು ಸರಿಯಾದ ಉತ್ತರ 1968. ಪ್ರಶ್ನೆ 553 ಈ ಕೆಳಗಿನವರಲ್ಲಿ ಯಾರಿಗೆ 2016ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಯಿತು? ಇದು ಸರಿಯಾದ ಉತ್ತರ ಯಾಮಿನಿ ಕೃಷ್ಣಮೂರ್ತಿ. ಪ್ರಶ್ನೆ 554 ಈ ಕೆಳಗಿನವರಲ್ಲಿ ಯಾರಿಗೆ 1977ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಲಾಯಿತು? ಇದು ಸರಿಯಾದ ಉತ್ತರ ಯಾಮಿನಿ ಕೃಷ್ಣಮೂರ್ತಿ. ಪ್ರಶ್ನೆ 555 ಈ ಕೆಳಗಿನವರು 2004ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪಡೆದ ಶಾಸ್ತ್ರೀಯ ನೃತ್ಯಗಾತಿ? ಅರ್ಮಿಲ್ ಒಲ್ಲಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 556 ಮಲ್ಲಿಕಾ ಸಾರಾಭಾಯಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಯಾವಾಗ ನೀಡಲಾಯಿತು? 2010. ಪ್ರಶ್ನೆ 557 2005ರ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತರು ಯಾರು? ಮಲ್ಲಿಕಾ ಸಾರಾಭಾಯಿ. ಪ್ರಶ್ನೆ 558 ಮಲ್ಲಿಕಾ ಸಾರಾಭಾಯಿ ಅವರಿಗೆ ಎಷ್ಟರಲ್ಲಿ ನೃತ್ಯಕ್ಕಾಗಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಲಾಯಿತು? ಸರಿಯಾದ ಉತ್ತರ 2000. ಪ್ರಶ್ನೆ 559 2004ರಲ್ಲಿ ಕಲಾ ಶಿರೋಮಣಿ ಪುರಸ್ಕಾರ ಯಾರಿಗೆ ನೀಡಲಾಯಿತು? ಇದು ಸರಿಯಾದ ಉತ್ತರ ಮಲ್ಲಿಕಾ ಸಾರಾಭಾಯಿ. ಪ್ರಶ್ನೆ 560 ಭಾರತದಲ್ಲಿ ಕಥಕ್ ನೃತ್ಯದ ಲಕ್ನೋ ಕಲ್ಕಾ ಬಿಂದಾನಿ ಘರಾನಾದ ಪ್ರತಿಪಾದಕರು ಯಾರಾಗಿದ್ದರು? ಸರಿಯಾದ ಉತ್ತರ ಪಂಡಿತ್ ಬಿರ್ಜು ಮಹಾರಾಜ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 561 ಅರ್ಮಿಲ್ ಒಲ್ಲಿ ಅವರಿಗೆ ಎಷ್ಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು? ಸರಿಯಾದ 1991. ಪ್ರಶ್ನೆ 562 2001ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಅರ್ಮಿಲ್ ಒಲ್ಲಿ ಅವರು ಯಾವ ನೃತ್ಯ ಶೈಲಿಗೆ ಪ್ರಸಿದ್ಧರು? ಸರಿಯಾದ ಉತ್ತರ ಭರತನಾಟ್ಯ ಮತ್ತು ಪಂಡನಲ್ಲೂರು ನೃತ್ಯ. ಪ್ರಶ್ನೆ 563 ಪಂಡಿತ್ ಬಿರ್ಜು ಮಹಾರಾಜ್ ಅವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಯಾರು? ಸರಿಯಾದ ಉತ್ತರ 1964. ಪ್ರಶ್ನೆ 564 ಪಂಡಿತ್ ಬಿರ್ಜು ಮಹಾರಾಜ್ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಯಾವಾಗ ನೀಡಲಾಯಿತು? ಸರಿಯಾದ ಉತ್ತರ 1986. ಪ್ರಶ್ನೆ 565 ಕೆಲುಚರಣ ಮಹಾಪಾತ್ರ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾದ ವರ್ಷ? ಸರಿಯಾದ ಉತ್ತರ 2000. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 566 ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ 1969ರಲ್ಲಿ ಯಾರಿಗೆ ನೀಡಲಾಯಿತು? ಸರಿಯಾದ ಸಿತಾರಾದೇವಿ. ಪ್ರಶ್ನೆ 567 ಸಿತಾರಾದೇವಿಯವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾದ ವರ್ಷ ಯಾವುದು? ಇದು ಸರಿಯಾದ 1973. ಪ್ರಶ್ನೆ 568 ಪದ್ಮಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಲು ನಿರಾಕರಿಸಿದರು. ಭರತನಾಟ್ಯ ನಿಪುಣ ನರ್ತಕಿಯಾಗಿದ್ದ ಸಿತಾರಾದೇವಿಯವರು ಯಾವ ಮನೆತನಕ್ಕೆ ಸೇರಿದವರು? ಸರಿಯಾದ ಬನಾರಸ್ ಘರಾನ. ಪ್ರಶ್ನೆ 569 ರಾಜಾ ಮತ್ತು ರಾಧಾ ರೆಡ್ಡಿ ಕೂಚಿಪುಡಿ ದಂಪತಿಗಳಾದ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಯಾವಾಗ ನೀಡಲಾಯಿತು? ಇದು ಸರಿಯಾದ 1984ರಲ್ಲಿ. ಪ್ರಶ್ನೆ 570 2000ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಯಾವ ದಂಪತಿಗಳಿಗೆ ನೀಡಲಾಯಿತು? ಸರಿಯಾದ ಉತ್ತರ ರಾಜಾ ಮತ್ತು ರಾಧಾ ರೆಡ್ಡಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 571 ಒಬ್ಬ ಪ್ರಸಿದ್ಧ ಭಾರತೀಯ ಶಾಸ್ತ್ರೀಯ ನೃತ್ಯಗಾರ, ಗುರು ಮತ್ತು ಒಡಿಶಿ ನೃತ್ಯ ಪ್ರತಿಪಾದಕರಾಗಿದ್ದ ಕೆಲುಚರಣ ಮಹಾಪಾತ್ರ ಅವರು ಯಾವ ವಾದ್ಯಗಳನ್ನು ನುಡಿಸುತ್ತಾರೆ? ಸರಿಯಾದ ತಾಳವಾದ್ಯಗಳಾದ ಮರ್ದನ್ ಮತ್ತು ತಬಲಾ. ಪ್ರಶ್ನೆ 572 1966ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ನೀಡಲಾಯಿತು? ಸರಿಯಾದದು ಕೆಲುಚರಣ ಮಹಾಪಾತ್ರ. ಪ್ರಶ್ನೆ 573 ಕೆಲುಚರಣ ಮಹಾಪಾತ್ರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಯಾವಾಗ ನೀಡಲಾಯಿತು? ಇದು ಸರಿಯಾದ ಉತ್ತರ 1974. ಪ್ರಶ್ನೆ 574 ಈ ಕೆಳಗಿನವರಲ್ಲಿ 1988ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಯಾರಿಗೆ ನೀಡಲಾಯಿತು? ಇದು ಸರಿಯಾದ ಉತ್ತರ ಕೆಲುಚರಣ ಮಹಾಪಾತ್ರ. ಪ್ರಶ್ನೆ 575 ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಯಾವುದು? ಇದು ಸರಿಯಾದ ಉತ್ತರ ಅನ್ನೈಮುಡಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 576 1978ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಇದು ಸರಿಯಾದ ಉತ್ತರ ಕಲಾಮಂಡಲಂ ಕಲ್ಯಾಣಿ ಕುಟ್ಟಿಯಮ್ಮ. ಪ್ರಶ್ನೆ 577 ಯಾರಿಗೆ 1997-98ರಲ್ಲಿ ಪ್ರತಿಷ್ಠಿತ ಕಾಳಿದಾಸ ಸಮ್ಮಾನ ಪ್ರಶಸ್ತಿ ನೀಡಲಾಯಿತು? ಇದು ಸರಿಯಾದ ಉತ್ತರ ಕಲಾಮಂಡಲಂ ಕಲ್ಯಾಣಿ ಕುಟ್ಟಿಯಮ್ಮ. ಪ್ರಶ್ನೆ 578 ಉದಯ್ ಶಂಕರ್ ಅವರು ಯಾವ ಶಾಸ್ತ್ರೀಯ ನೃತ್ಯಗಾರರು? ಸರಿಯಾದ ಕಥಕಳಿ ಮತ್ತು ಭರತನಾಟ್ಯ ಮಿಶ್ರ ಶೈಲಿ. ಪ್ರಶ್ನೆ 579 ಉದಯ್ ಶಂಕರ್ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಯಾವಾಗ ನೀಡಲಾಯಿತು? ಇದು ಸರಿಯಾದ 1971. ಪ್ರಶ್ನೆ 580 1960ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ನೀಡಲಾಯಿತು? ಇದು ಸರಿಯಾದ ಉದಯ್ ಶಂಕರ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 581 ಸೋನಾಲ್ ಮಾನ್ಸಿಂಗ್ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ? ಇದು ಸರಿಯಾದ ಛೌ. ಪ್ರಶ್ನೆ 582 ಸೋನಾಲ್ ಮಾನ್ಸಿಂಗ್ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ದೊರೆತ ವರ್ಷ 2003. ಪ್ರಶ್ನೆ 583 ಪದ್ಮಭೂಷಣ ಪ್ರಶಸ್ತಿ 1992ರಲ್ಲಿ ಯಾರಿಗೆ ನೀಡಲಾಯಿತು? ಇದು ಸರಿಯಾದ ಸೋನಾಲ್ ಮಾನ್ಸಿಂಗ್. ಪ್ರಶ್ನೆ 584 ಮೃಣಾಲಿನಿ ಸಾರಾಭಾಯಿ ಅವರಿಗೆ 1992ರಲ್ಲಿ ದೊರೆತ ಪ್ರಶಸ್ತಿ ಯಾವುದು? ಇದು ಸರಿಯಾದ ಪದ್ಮಭೂಷಣ ಪ್ರಶಸ್ತಿ.
ಪ್ರಶ್ನೆ 585 ಈ ಕೆಳಗಿನವರಲ್ಲಿ 1965ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಯಾರು? ಸರಿಯಾದ ಮೃಣಾಲಿನಿ ಸಾರಾಭಾಯಿ. ನೆಕ್ಸ್ಟ್ ಕ್ವಶನ್ 596 ಸೋನಾಲ್ ಮಾನ್ಸಿಂಗ್ ಅವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಯಾವಾಗ ನೀಡಲಾಯಿತು? ಇದು ಸರಿಯಾದ 1987. ಪ್ರಶ್ನೆ 587 ಸೋನಾಲ್ ಮಾನ್ಸಿಂಗ್ ಅವರಿಗೆ ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ ನೀಡಲಾದ ವರ್ಷ? ಇದು ಸರಿಯಾದ 2006. ಪ್ರಶ್ನೆ 588 ಕುಚಿಪುಡಿ ನೃತ್ಯ ಪ್ರಕಾರದ ಗುರು ವೆಂಪತಿ ಚಿನ್ನಂ ಸತ್ಯಂ ಅವರು ಯಾವ ಮನೆತನಕ್ಕೆ ಸೇರಿದವರು? ಇದು ಸರಿಯಾದ ಬ್ರಾಹ್ಮಣ. ಪ್ರಶ್ನೆ 589 1963ರಲ್ಲಿ ಮದ್ರಾಸ್ನಲ್ಲಿ ಕುಚಿಪುಡಿ ಕಲಾ ಅಕಾಡೆಮಿಯನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದ ವೆಂಪತಿ ಚಿನ್ನ ಸತ್ಯಂ. ಪ್ರಶ್ನೆ 590 1998 ಪದ್ಮಭೂಷಣ ಪ್ರಶಸ್ತಿ ಪಡೆದ ಶಾಸ್ತ್ರೀಯ ನೃತ್ಯಗಾರ? ಇದು ಸರಿಯಾದ ಉತ್ತರ ವೆಂಪತಿ ಚಿನ್ನ ಸತ್ಯಂ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 591 ಯಾವ ನೃತ್ಯಗಾರರು ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರವಾದ ಕಥಕ್ ಲಕ್ನೋ ಘರಾನಾದ ಗುರುಗಳಾಗಿದ್ದರು? ಇನ್ನು ಸರಿಯಾದರು ಪಂಡಿತ್ ಶಂಭು ಮಹಾರಾಜ್. ಪ್ರಶ್ನೆ 592 ಅಪರ್ಣಾ ಸತೀಶನ್ ಅವರು ಯಾವ ಶಾಸ್ತ್ರೀಯ ನೃತ್ಯ ಸಂಬಂಧ ಹೊಂದಿದ್ದಾರೆ? ಸರಿಯಾದರು ಕುಚಿಪುಡಿ ಮತ್ತು ಭರತನಾಟ್ಯ. ಪ್ರಶ್ನೆ 593 ಸಮವರ್ತಿ ಪಟ್ಟಿಯಲ್ಲಿ ಎಷ್ಟು ವಿಷಯಗಳನ್ನು ಒಳಗೊಂಡಿದೆ? ಇದು ಸರಿಯಾದ ಉತ್ತರ 52. ಪ್ರಶ್ನೆ 594 ಕೇಂದ್ರ ಪಟ್ಟಿ ಎಷ್ಟು ವಿಷಯಗಳನ್ನು ಒಳಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ 97. ಪ್ರಶ್ನೆ 595 ರಾಜ್ಯ ಪಟ್ಟಿ ಎಷ್ಟು ವಿಷಯಗಳನ್ನು ಒಳಗೊಂಡಿದೆ? ಇದು ಸರಿಯಾದ ಉತ್ತರ 61. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 596 ಭಾರತದಲ್ಲಿ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು? ಇದು ಸರಿಯಾದ ಉತ್ತರ 25. ಪ್ರಶ್ನೆ 597 ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಇದುವರೆಗೆ ಎಷ್ಟು ಬಾರಿ ಘೋಷಿಸಲಾಗಿದೆ? ಇದು ಸರಿಯಾದ ಉತ್ತರ 3. ಪ್ರಶ್ನೆ 598 ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವ ಸಂದರ್ಭದಲ್ಲಿ ಘೋಷಣೆ ಮಾಡಲಾಗಿದೆ? ಇದು ಸರಿಯಾದ ಉತ್ತರ 1962. ಭಾರತ್ ಚೀನಾ ಯುದ್ಧ, 1971 ಭಾರತ್ ಪಾಕಿಸ್ತಾನ ಯುದ್ಧ ಮತ್ತು 1975 ಆಂತರಿಕ ಅಡಚಣೆಗಳ ಆಧಾರದ ಮೇಲೆ. ಪ್ರಶ್ನೆ 599 ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ? ಇದು ಸರಿಯಾದ ರಾಷ್ಟ್ರಪತಿ. ಪ್ರಶ್ನೆ 600 ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವವರು ಯಾರು? ಇದು ಸರಿಯಾದ ಉತ್ತರ ರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 601 ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಇದುವರೆಗೆ ಎಷ್ಟು ಬಾರಿ ಘೋಷಿಸಲಾಗಿದೆ? ಇದು ಸರಿಯಾದ ಉತ್ತರ ಒಂದು ಬಾರಿ ಕೂಡ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯಾಗಿಲ್ಲ. ಪ್ರಶ್ನೆ 602 ಸಂವಿಧಾನದ ಭಾಗ 20ರಲ್ಲಿ ಯಾವುದರ ಬಗ್ಗೆ ಉಲ್ಲೇಖಿಸಲಾಗಿದೆ? ಇದು ಸರಿಯಾದ ಉತ್ತರ ಸಂವಿಧಾನದ ತಿದ್ದುಪಡಿ. ಪ್ರಶ್ನೆ 603 ಭಾರತದ ಸಂಸತ್ತು ಸ್ಥಾಪನೆಯಾದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1950 ಜನವರಿ 26. ಪ್ರಶ್ನೆ 604 ಲೋಕಸಭೆಯ ಸದಸ್ಯರ ಸಂಖ್ಯೆ? ಇದು ಸರಿಯಾದ ಉತ್ತರ 543. ಪ್ರಶ್ನೆ 605 ರಾಜ್ಯಸಭೆಯ ಸದಸ್ಯರ ಸಂಖ್ಯೆ? ಇದು ಸರಿಯಾದ ಉತ್ತರ 245. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 606 ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ? ಇದು ಸರಿಯಾದ 250. ಪ್ರಶ್ನೆ 607 ವಿಧಾನಸಭೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಇದು ಸರಿಯಾದ ಉತ್ತರ 170. ಪ್ರಶ್ನೆ 608 ಹೈಕೋರ್ಟ್ ಸ್ಥಾಪನೆಯಾದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1884. ಪ್ರಶ್ನೆ 609 ಸುಪ್ರೀಂ ಕೋರ್ಟ್ ಸ್ಥಾಪನೆಯಾದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1950 ಜನವರಿ 28. ಪ್ರಶ್ನೆ 610 ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 10% ಮೀಸಲಾತಿ ಸಂಬಂಧಿಸಿದ ತಿದ್ದುಪಡಿ? 103ನೇ ತಿದ್ದುಪಡಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 611 ಪೊಲೀಸ್ ವಿಷಯ ಯಾವ ಪಟ್ಟಿಯಲ್ಲಿ ಇಡಲಾಗಿದೆ? ಇದು ಸರಿಯಾದ ರಾಜ್ಯ ಪಟ್ಟಿ. ಪ್ರಶ್ನೆ 612 ರಕ್ಷಣಾ ವಿಷಯವನ್ನು ಯಾವ ಪಟ್ಟಿಯಲ್ಲಿ ಇಡಲಾಗಿದೆ? ಇದು ಸರಿಯಾದ ಉತ್ತರ ಕೇಂದ್ರ ಪಟ್ಟಿ. ಪ್ರಶ್ನೆ 613 ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಹೊಂದಿರುವ ರಾಜ್ಯ? ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶ. ಪ್ರಶ್ನೆ 614 ಅತಿ ಕಡಿಮೆ ವಿಧಾನಸಭಾ ಕ್ಷೇತ್ರ ಹೊಂದಿರುವ ರಾಜ್ಯ? ಇದು ಸರಿಯಾದ ಉತ್ತರ ಸಿಕ್ಕಿಂ. ಪ್ರಶ್ನೆ 615 ಆಸ್ತಿ ಹಕ್ಕನ್ನು ತೆಗೆದುಹಾಕುವ ಈ ಕಾನೂನು ಹಕ್ಕನ್ನಾಗಿ ಮಾಡಲಾದ ತಿದ್ದುಪಡಿ ಯಾವುದು? ಇದು ಸರಿಯಾದ ಉತ್ತರ 44ನೇ ತಿದ್ದುಪಡಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 616 ಮತದಾನದ ವಯಸ್ಸನ್ನು 21ರಿಂದ 18ಗೆ ಇಳಿಸಿದ ಸಂವಿಧಾನ ತಿದ್ದುಪಡಿ? ಸರಿಯಾದ ಉತ್ತರ 61ನೇ ತಿದ್ದುಪಡಿ. ಪ್ರಶ್ನೆ 617 101ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ GST. ಪ್ರಶ್ನೆ 618 ಉಪರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ? ಇದು ಸರಿಯಾದ ಉತ್ತರ ರಾಷ್ಟ್ರಪತಿ. ಪ್ರಶ್ನೆ 619 ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ? ಇದು ಸರಿಯಾದ ಉತ್ತರ ರಾಷ್ಟ್ರಪತಿ. ಪ್ರಶ್ನೆ 620 ಶಿಕ್ಷಣ ವಿಷಯವನ್ನು ಯಾವ ಪಟ್ಟಿಯಲ್ಲಿ ಇಡಲಾಗಿದೆ? ಇದು ಸರಿಯಾದ ಉತ್ತರ ಸಮವರ್ತಿ ಪಟ್ಟಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 621 21A ವಿಧಿ ಯಾವ ವಿಷಯದ ಬಗ್ಗೆ ತಿಳಿಸುತ್ತದೆ? ಇದು ಸರಿಯಾದ ಶಿಕ್ಷಣದ ಹಕ್ಕು. ಪ್ರಶ್ನೆ 627 ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ 21ನೇ ವಿಧಿ. ಪ್ರಶ್ನೆ 623 ಯಾವ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ? ಇದು ಸರಿಯಾದ ಉತ್ತರ 32ನೇ ವಿಧಿ. ಪ್ರಶ್ನೆ 624 6 ವರ್ಷಗಳನ್ನು ಪೂರೈಸುವ ಎಲ್ಲ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ? ಇದು ಸರಿಯಾದ ಉತ್ತರ 45ನೇ ವಿಧಿ. ಪ್ರಶ್ನೆ 625 ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ? ಇದು ಸರಿಯಾದ ಉತ್ತರ ಉಪರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 626 ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1950 ಜನವರಿ 26. ಪ್ರಶ್ನೆ 627 ರಿಟ್ ಹೊರಡಿಸುವ ಅಧಿಕಾರ ಯಾವ ದೇಶದ ಸಂವಿಧಾನದಿಂದ ಇವರನ್ನು ಪಡೆಯಲಾಗಿದೆ? ಇದು ಸರಿಯಾದ ಬ್ರಿಟನ್. ಪ್ರಶ್ನೆ 628 ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನು ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ಇದು ಸರಿಯಾದ ರಾಷ್ಟ್ರಪತಿ.
ಪ್ರಶ್ನೆ 629 ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನು ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ಇದಕ್ಕೆ ಸರಿಯಾದ ರಾಜ್ಯಪಾಲರು. ಪ್ರಶ್ನೆ 630 ರಾಜ್ಯಪಾಲರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ಇದಕ್ಕೆ ಸರಿಯಾದ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 631 ಭೂ ಸುಧಾರಣೆ ಸಂವಿಧಾನದ ಯಾವ ಅನುಸೂಚಿಯ ಅಡಿಯಲ್ಲಿ ಬರುತ್ತದೆ? ಇದಕ್ಕೆ ಸರಿಯಾದ 9ನೇ ಅನುಸೂಚಿ. ಪ್ರಶ್ನೆ 632 ರಾಜ್ಯಪಾಲ ಹುದ್ದೆಗೆ ಸ್ಪರ್ಧಿಸಲು ಬೇಕಾದ ಕನಿಷ್ಠ ವಯಸ್ಸು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 35 ವರ್ಷ. ಪ್ರಶ್ನೆ 633 19B ವಿಧಿಯಲ್ಲಿ ಯಾವ ವಿಷಯದ ಬಗ್ಗೆ ಉಲ್ಲೇಖಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸಭೆಯನ್ನು ಸೇರುವ ಸ್ವಾತಂತ್ರ್ಯ. ಪ್ರಶ್ನೆ 634 ರಾಜ್ಯಸಭೆ ಅಂದರೆ ಮೇಲ್ಮನೆ ರಚನೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ. ಇದಕ್ಕೆ ಸರಿಯಾದ ಉತ್ತರ 80ನೇ ವಿಧಿ. ಪ್ರಶ್ನೆ 635 ರಾಜ್ಯಸಭೆ ಸದಸ್ಯರಾಗಲು ಬೇಕಾದ ಕನಿಷ್ಠ ವಯಸ್ಸು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 30. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 636 ಭಾರತದ ಸಂವಿಧಾನದಲ್ಲಿ ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ. ಇದಕ್ಕೆ ಸರಿಯಾದ ಉತ್ತರ 81ನೇ ವಿಧಿ. ಪ್ರಶ್ನೆ 637 ಲೋಕಸಭೆಯ ಸದಸ್ಯನಾಗಲು ಬೇಕಾದ ಕನಿಷ್ಠ ವಯಸ್ಸು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 25. ಪ್ರಶ್ನೆ 638 ಭಾರತದ ರಾಷ್ಟ್ರದ ಸಂಸತ್ತಿನ ಹೆಸರು. ಇದಕ್ಕೆ ಸರಿಯಾದ ಉತ್ತರ ಪಾರ್ಲಿಮೆಂಟ್. ಪ್ರಶ್ನೆ 639 ಭಾರತದ ಸಂಸತ್ತು ಎಷ್ಟು ಭಾಗಗಳನ್ನು ಒಳಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ 3 ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ. ಪ್ರಶ್ನೆ 640 ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಉಪರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 641 ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ಬೇಕಾದ ವಯಸ್ಸು. ಇದಕ್ಕೆ ಸರಿಯಾದ ಉತ್ತರ 35 ವರ್ಷ. ಪ್ರಶ್ನೆ 642 ಉಪರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ. ಪ್ರಶ್ನೆ 643 ಉಪರಾಷ್ಟ್ರಪತಿಯವರ ಪ್ರಮಾಣ ವಚನ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ. ಇದಕ್ಕೆ ಸರಿಯಾದ ಉತ್ತರ 69ನೇ ವಿಧಿ. ಪ್ರಶ್ನೆ 644 75(1) ವಿಧಿ ಅನ್ವಯ ಪ್ರಧಾನಮಂತ್ರಿಯವರನ್ನು ಯಾರು ನೇಮಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ. ಪ್ರಶ್ನೆ 645 ಸಂಸತ್ತಿನ ರಚನೆ, ಸಂಘಟನೆ, ಅವಧಿ, ಅಧಿಕಾರಗಳು, ಸೌಲಭ್ಯಗಳು ಮೊದಲಾದವುಗಳ ಬಗ್ಗೆ ವಿವರಣೆ ನೀಡುವ ಸಂವಿಧಾನದ ವಿಧಿ. ಇದಕ್ಕೆ ಸರಿಯಾದ ಉತ್ತರ 79ರಿಂದ 172ರವರೆಗಿನ ವಿಧಿಗಳು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 646 ಗ್ರಾಮ ಪಂಚಾಯತಿಗಳ ಸ್ಥಾಪನೆಯ ಬಗ್ಗೆ ಉಲ್ಲೇಖಿಸಲಾದ ವಿಧಿ. ಇದಕ್ಕೆ ಸರಿಯಾದ ಉತ್ತರ ವಿಧಿ 40. ಪ್ರಶ್ನೆ 647 ನಾಗರಿಕರಿಗೆ ಏಕರೂಪ ಸಿವಿಲ್ ಸಂಹಿತೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ. ಇದಕ್ಕೆ ಸರಿಯಾದ ಉತ್ತರ 44ನೇ ವಿಧಿ. ಪ್ರಶ್ನೆ 648 ದೇಶದ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಗೆ ಸಂಬಂಧಿಸಿದ ಆರ್ಟಿಕಲ್. ಇದಕ್ಕೆ ಸರಿಯಾದ ಉತ್ತರ 48A. ಪ್ರಶ್ನೆ 649 ಸ್ಮಾರಕಗಳ ಮತ್ತು ಐತಿಹಾಸಿಕ ಸ್ಥಳಗಳ ಬಗ್ಗೆ ರಕ್ಷಣೆ ಒದಗಿಸುವ ಅನುಚ್ಛೇದ ಯಾವುದು? ಇದಕ್ಕೆ ಸರಿಯಾದ ಉತ್ತರ 49. ಪ್ರಶ್ನೆ 650 ಪ್ರತಿ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗ ನೇಮಕ ಮಾಡುವ ಸಂವಿಧಾನದ ಅನುಚ್ಛೇದ. ಇದಕ್ಕೆ ಸರಿಯಾದ ಉತ್ತರ 880. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 651 ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ನೇಮಕ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ. ಇದಕ್ಕೆ ಸರಿಯಾದ ಉತ್ತರ 141 ವಿಧಿ 148ನೇ 1ನೇ ವಿಧಿ. ಪ್ರಶ್ನೆ 652 ಸಂವಿಧಾನದ 155ನೇ ವಿಧಿ ಯಾವುದರ ಬಗ್ಗೆ ತಿಳಿಸುತ್ತದೆ? ಇದಕ್ಕೆ ಸರಿಯಾದ ರಾಜ್ಯಪಾಲರ ನೇಮಕ. ಪ್ರಶ್ನೆ 653 ಸಂವಿಧಾನದ ಯಾವ ವಿಧಿಯು ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿದೆ? ಇದಕ್ಕೆ ಸರಿಯಾದ 63ನೇ ವಿಧಿ. ಪ್ರಶ್ನೆ 654 ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಇದಕ್ಕೆ ಸರಿಯಾದ ರಷ್ಯಾ. ಪ್ರಶ್ನೆ 655 ರಾಷ್ಟ್ರಪತಿಯವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಎಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿರ್ತಾರೆ? ಇದಕ್ಕೆ ಸರಿಯಾದ ಉತ್ತರ 5 ವರ್ಷ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 656 10ನೇ ಅನುಸೂಚಿಯಲ್ಲಿ ಯಾವ ವಿಷಯವನ್ನು ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಪಕ್ಷಾಂತರ ನಿಷೇಧ ಕಾಯ್ದೆ. ಪ್ರಶ್ನೆ 657 ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಅಮೆರಿಕ ಸಂವಿಧಾನ. ಪ್ರಶ್ನೆ 658 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಐರ್ಲ್ಯಾಂಡ್. ಪ್ರಶ್ನೆ 659 ಕೆಳಗಿನವುಗಳಲ್ಲಿ ಯಾವ ವಿಷಯವನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸಮವರ್ತಿ ಪಟ್ಟಿ. ಪ್ರಶ್ನೆ 660 ಸಂವಿಧಾನ ತಿದ್ದುಪಡಿ ವಿಧಾನವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 661 ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಪ್ರಶ್ನೆ 662 ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಡಿಸೆಂಬರ್ 30, 1955. ಪ್ರಶ್ನೆ 663 ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚಿಸುವ ಬೇಡಿಕೆಯನ್ನು ಸಂಬಂಧಿಸಿದ ಆಯೋಗ. ಇದಕ್ಕೆ ಸರಿಯಾದ ಉತ್ತರ ಫಜಲ್ ಅಲಿ ಆಯೋಗ. ಪ್ರಶ್ನೆ 664 ಭಾಷೆ ಆಧಾರದ ಮೇಲೆ ರಚನೆಯಾದ ಮೊಟ್ಟ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಪ್ರಶ್ನೆ 665 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿ ಪ್ರಸ್ತಾವನೆಗೆ ಸೇರಿಸಲಾದ ಪದಗಳು ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 666 ಸಂವಿಧಾನ ತಿದ್ದುಪಡಿ ವಿಷಯವನ್ನು ಯಾವ ಭಾಗದಲ್ಲಿ ಇಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 368ನೇ ವಿಧಿ. ಪ್ರಶ್ನೆ 667 ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನು ಯಾವ ಭಾಗದಲ್ಲಿ ಇಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಭಾಗ 4. ಪ್ರಶ್ನೆ 668 ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ. ಇದಕ್ಕೆ ಸರಿಯಾದ ಉತ್ತರ 36ರಿಂದ 51. ಪ್ರಶ್ನೆ 669 ಸಂವಿಧಾನದ ಮಾನ್ಯತೆ ಪಡೆದ 22 ಅಧಿಕೃತ ಭಾಷೆಗಳ ಕುರಿತು ವಿವರಣೆ ಯಾವ ಅನುಸೂಚಿ ಅಡಿಯಲ್ಲಿ ಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ 8ನೇ ಅನುಸೂಚಿ. ಪ್ರಶ್ನೆ 670 ರಾಜ್ಯ ಪುನರ್ರಚನೆಗೆ ನೇಮಕವಾದ ಮೊದಲ ಸಮಿತಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಧಾರ್ ಸಮಿತಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 671 ಆಸ್ತಿ ಹೊಂದುವ ಸ್ವಾತಂತ್ರ್ಯ
ಈ ಹಕ್ಕನ್ನು ರದ್ದುಪಡಿಸಲಾಗಿದೆ. ಸೊ ಇದರ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ 19F ವಿಧಿ. ಪ್ರಶ್ನೆ 672 19A ವಿಧಿಯಲ್ಲಿ ಯಾವ ವಿಷಯದ ಬಗ್ಗೆ ಉಲ್ಲೇಖಿಸಲಾಗಿದೆ? ಇದು ಸರಿಯಾದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಪ್ರಶ್ನೆ 673 ಸಮಾನ ವೇತನ ಸಮಾನ ಕಾಯ್ದೆ ಜಾರಿಗೆ ಬಂದ ವರ್ಷ? ಇದು ಸರಿಯಾದ ಉತ್ತರ 1976. ಪ್ರಶ್ನೆ 674 14 ವರ್ಷದ ಒಳಗಿನ ಮಕ್ಕಳನ್ನು ಅಪಾಯಕಾರಿ ಚಟುವಟಿಕೆಗೆ ತೊಡಗಿಸುವುದನ್ನು ನಿಷೇಧಿಸುವ ವಿಧಿ ಯಾವುದು? ಇದು ಸರಿಯಾದ 24ನೇ ವಿಧಿ, ಬಾಲಕಾರ್ಮಿಕ ನಿಷೇಧ ಪದ್ಧತಿ. ಪ್ರಶ್ನೆ 675 ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಡ್ಯಾಶ್ ಅನ್ನು ಕರೆಯಲಾಗುತ್ತದೆ? ಇದು ಸರಿಯಾದ ಭಾರತದ ಮೂಲಭೂತ ಹಕ್ಕುಗಳನ್ನು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 676 ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವಾಗ ಅಳವಡಿಸಲಾಯಿತು? ಇದು ಸರಿಯಾದ ಉತ್ತರ 1949 ನವೆಂಬರ್ 26. ಪ್ರಶ್ನೆ 677 ಮೂಲಭೂತ ಹಕ್ಕುಗಳನ್ನು ಯಾವ ಭಾಗ ಮತ್ತು ವಿಧಿ ಅಡಿಯಲ್ಲಿ ಇಡಲಾಗಿದೆ? ಇದು ಸರಿಯಾದ 3ನೇ ಭಾಗ 12ರಿಂದ 35ರವರೆಗಿನ ಆರ್ಟಿಕಲ್ಗಳು. ಪ್ರಶ್ನೆ 678 ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಹೇಳುವ ಸಂವಿಧಾನದ ಆರ್ಟಿಕಲ್? ಇದು ಸರಿಯಾದ ಉತ್ತರ 19ರಿಂದ 22ರವರೆಗಿನ ಆರ್ಟಿಕಲ್ಗಳು. ಪ್ರಶ್ನೆ 679 ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತಾ ಆಚರಣೆ ಒಂದು ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದೆ? ಇದು ಸರಿಯಾದ ಉತ್ತರ ವಿಧಿ 17. ಪ್ರಶ್ನೆ 680 ಭಾರತದ ಎಲ್ಲ ನಾಗರಿಕರಿಗೂ ಯಾವುದೇ ತಾರತಮ್ಯವಿಲ್ಲದೆ ಯಾವುದೇ ಹುದ್ದೆಗಳನ್ನು ಸಾರ್ವಜನಿಕ ಹುದ್ದೆಗಳ ಸಮಾನತೆಯನ್ನು ತಿಳಿಸುತ್ತದೆ? ಇದು ಸರಿಯಾದ ಉತ್ತರ 16ನೇ ಆರ್ಟಿಕಲ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 681 ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಇದು ಸರಿಯಾದ ಉತ್ತರ 51A ವಿಧಿ. ಪ್ರಶ್ನೆ 682 ಯಾವ ತಿದ್ದುಪಡಿ ಕಾಯ್ದೆ ಮೂಲಕ ಎಲ್ಲ ಪೋಷಕರು 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಶಿಕ್ಷಣ ಪಡೆಯುವ ಅವಕಾಶ ನೀಡತಕ್ಕದ್ದು ಎಂಬ ಕರ್ತವ್ಯವನ್ನು ಸೇರಿಸಲಾಯಿತು? ಇದು ಸರಿಯಾದ ಉತ್ತರ 2002ರ 86ನೇ ತಿದ್ದುಪಡಿ ಕಾಯ್ದೆ. ಪ್ರಶ್ನೆ 683 ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾಗಿದೆ? ಇದು ಸರಿಯಾದ ಉತ್ತರ 11. ಪ್ರಶ್ನೆ 684 ಕೃಷಿ ಮತ್ತು ಪಶುಸಂಗೋಪನೆ ಸಂಘಟನೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ? ಇದು ಸರಿಯಾದ ಉತ್ತರ 48ನೇ ವಿಧಿ. ಪ್ರಶ್ನೆ 685 ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ಸಂವಿಧಾನದ ಆರ್ಟಿಕಲ್ ಯಾವುದು? ಇದು ಸರಿಯಾದ ಉತ್ತರ ಆರ್ಟಿಕಲ್ 50. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 686 ಭಾರತ ಸಂವಿಧಾನದ ಯಾವ ವಿಧಿಯು ಲೋಕ ಪರಿಶೋಧಕರ CAG ಹುದ್ದೆಗೆ ಅವಕಾಶ ಮಾಡಿಕೊಡುತ್ತದೆ? ಇದು ಸರಿಯಾದ 148ನೇ ವಿಧಿ. ಪ್ರಶ್ನೆ 687 ಸಂವಿಧಾನದ ಯಾವ ವಿಧಿಯು ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸುತ್ತದೆ? ಇದು ಸರಿಯಾದ 165ನೇ ವಿಧಿ. ಪ್ರಶ್ನೆ 688 ಸಂವಿಧಾನದ 352ನೇ ವಿಧಿಯು ಯಾವುದರ ಬಗ್ಗೆ ತಿಳಿಸುತ್ತದೆ? ಸರಿಯಾದ ಉತ್ತರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ. ಪ್ರಶ್ನೆ 689 ಹಣಕಾಸು ತುರ್ತು ಪರಿಸ್ಥಿತಿ ಘೋಷಣೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ 360ನೇ ವಿಧಿ. ಪ್ರಶ್ನೆ 690 ಕಲೆ, ಸಾಹಿತ್ಯ, ಕ್ರೀಡೆ, ವಿಜ್ಞಾನ ಮತ್ತು ಸಮಾಜ ಸೇವೆಗಳಲ್ಲಿ ವಿಶೇಷ ಜ್ಞಾನವನ್ನು ಹೊಂದಿರುವ ಗಣನೀಯ ಸೇವೆ ಸಲ್ಲಿಸಿರುವ ಎಷ್ಟು ಜನ ಸದಸ್ಯರನ್ನು 80ನೇ ವಿಧಿಯ ಅಡಿಯಲ್ಲಿ ರಾಜ್ಯಸಭೆಗೆ ನಾಮಕರಣ ಮಾಡುತ್ತಾರೆ? ಇದು ಸರಿಯಾದ 12 ಜನ ಸದಸ್ಯರನ್ನು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 691 ಯಾವ ವಿಧಿ ಅಡಿಯಲ್ಲಿ ಅಟಾರ್ನಿ ಜನರಲ್ ಅನ್ನು ನೇಮಕ ಮಾಡುತ್ತಾರೆ? ಇದು ಸರಿಯಾದ 76ನೇ ವಿಧಿ. ಪ್ರಶ್ನೆ 692 ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕು? ಇದಕ್ಕೆ ಸರಿಯಾದ 35 ವರ್ಷ. ಪ್ರಶ್ನೆ 693 1976ರಲ್ಲಿ ಯಾವ ಸಮಿತಿಯನ್ನು ನೇಮಕ ಮಾಡಿ 42ನೇ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನದಲ್ಲಿ ಭಾಗ 4A ಸೇರ್ಪಡೆ ಮಾಡಿ 10 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಯಿತು? ಇದು ಸರಿಯಾದ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಪ್ರಶ್ನೆ 694 ಚೆಹಲ್ಗಾನ್ ಪದ್ಧತಿಯನ್ನು ಜಾರಿಗೆ ತಂದ ದೊರೆ? ಅದು ಸರಿಯಾದ ಇಲ್ತುತ್ಮಿಶ್. ಪ್ರಶ್ನೆ 695 ಕುತುಬ್ ಮಿನಾರ್ ಪೂರ್ಣಗೊಳಿಸಿದ ರಾಜ? ಇದು ಸರಿಯಾದ ಉತ್ತರ ಇಲ್ತುತ್ಮಿಶ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 696 ಗುಲಾಮಿ ಸಂತತಿಯ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಕುತ್ಬುದ್ದೀನ್ ಐಬಕ್. ಪ್ರಶ್ನೆ 697 ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳು ಮತ್ತು ಅನುಸೂಚಿಗಳು ಮತ್ತು ಭಾಗಗಳಿದ್ದವು? ಸೊ ಒಂದೇ ಕ್ವಶನ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಒಟ್ಟು 395 ವಿಧಿಗಳು, 22 ಭಾಗಗಳು ಮತ್ತು 8 ಅನುಸೂಚಿಗಳಿದ್ದವು. ಪ್ರಶ್ನೆ 698 ಲಾಖ ಬಕ್ಷ ಎಂಬ ಬಿರುದು ಹೊಂದಿದ ರಾಜ? ಇದು ಸರಿಯಾದ ಉತ್ತರ ಕುತ್ಬುದ್ದೀನ್ ಐಬಕ್. ಪ್ರಶ್ನೆ 699 ಪೋಲೋ ಅಥವಾ ಚೌಗನ ಆಟ ಆಡುವಾಗ ಕುದುರೆ ಮೇಲಿಂದ ಬಿದ್ದು ಮರಣ ಹೊಂದಿದ ರಾಜ? ಇದು ಸರಿಯಾದ ಉತ್ತರ ಕುತ್ಬುದ್ದೀನ್ ಐಬಕ್. ಪ್ರಶ್ನೆ 700 ಕುತ್ಬುದ್ದೀನ್ ಐಬಕ್ನ ಸಮಾಧಿ ಇರುವ ಸ್ಥಳ ಯಾವುದು? ಇದು ಸರಿಯಾದ ಉತ್ತರ ಲಾಹೋರ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 701 ದೆಹಲಿ ಸಿಂಹಾಸನ ಏರಿದ ಮೊದಲ ಮತ್ತು ಏಕೈಕ ಮಹಿಳೆ? ಇದು ಸರಿಯಾದ ಉತ್ತರ ರಜಾ ಸುಲ್ತಾನ್. ಪ್ರಶ್ನೆ 702 ಮುದ್ರಾ ರಾಕ್ಷಸ ಕೃತಿ ಬರೆದವರು ಯಾರು? ಇದು ಸರಿಯಾದ ಉತ್ತರ ವಿಶಾಖ ದತ್ತ. ಪ್ರಶ್ನೆ 703 ರಾಜತರಂಗಿಣಿ ಕೃತಿ ಬರೆದವರು ಯಾರು? ಇದು ಸರಿಯಾದ ಉತ್ತರ ಕಲ್ಲಣ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 704 ಕೆಳಗಿನವುಗಳಲ್ಲಿ ಯಾವ ಕೃತಿಯನ್ನು ಕೌಟಿಲ್ಯ ಬರೆದಿದ್ದಾನೆ? ಇದು ಸರಿಯಾದ ಉತ್ತರ ಅರ್ಥಶಾಸ್ತ್ರ. ಪ್ರಶ್ನೆ 705 ಕವಿರಾಜ್ಯ ಮಾರ್ಗ ಗ್ರಂಥ ಬರೆದವರು ಯಾರು? ಇದು ಸರಿಯಾದ ಉತ್ತರ ಶ್ರೀ ವಿಜಯನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 706 ಇಂಡಿಕಾ ಎಂಬ ಗ್ರಂಥ ಬರೆದವರು ಯಾರು? ಇದು ಸರಿಯಾದ ಉತ್ತರ ಮೇಘಸ್ಥಾನಿಸ್. ಪ್ರಶ್ನೆ 707 ಭಾರತದ ಮೊದಲ ಸಂಸ್ಕೃತಿಯ ತಾಣ? ಇದು ಸರಿಯಾದ ಸಿಂಧು ಬಯಲಿನ ನಾಗರಿಕತೆ. ಪ್ರಶ್ನೆ 708 ಭಾರತದ ಮೊಟ್ಟ ಮೊದಲ ನಾಗರಿಕತೆ? ಇದು ಸರಿಯಾದ ಸಿಂಧು ಬಯಲಿನ ನಾಗರಿಕತೆ. ಪ್ರಶ್ನೆ 709 1921ರಲ್ಲಿ ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬ್ನಲ್ಲಿ ಹರಪ್ಪ ನಗರ ಪತ್ತೆ ಮಾಡಿದವರು ಯಾರು? ಇದು ಸರಿಯಾದ ದಯಾರಾಮ್ ಸಹಾನಿ. ಪ್ರಶ್ನೆ 710 ಯಾವ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು?
ಇದು ಸರಿಯಾದ ಉತ್ತರ ಕಳಿಂಗ ಯುದ್ಧ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 711. ಸಿಂಧು ನಾಗರಿಕತೆ ತಾಣವಾದ ಮೊಹೆಂಜೊದಾರೊನಲ್ಲಿ ಸಂಶೋಧಿಸಿದವರು ಯಾರು? ಇದು ಸರಿಯಾದ ಉತ್ತರ 1922ರಲ್ಲಿ R.B. ಬ್ಯಾನರ್ಜಿ. ಪ್ರಶ್ನೆ 712. ಸಿಂಧು ನಾಗರಿಕತೆ ಅತಿ ದೊಡ್ಡ ನಗರ? ಇದು ಸರಿಯಾದ ಮೊಹೆಂಜೊದಾರೋ. ಪ್ರಶ್ನೆ 713. ಸಿಂಧು ನಾಗರಿಕತೆ ಹಡಗುಕಟ್ಟೆ ದೊರೆತ ಸ್ಥಳ? ಲೋಥಾಲ್. ಪ್ರಶ್ನೆ 714. ಸಿಂಧು ನಾಗರಿಕತೆ ಆಧುನಿಕ ನಗರ ಯಾವುದು? ಇದು ಸರಿಯಾದ ಧೋಲ್ವೀರ್, ಗುಜರಾತ್. ಪ್ರಶ್ನೆ 715. ಸಿಂಧು ನಾಗರಿಕತೆ ಜನರು ಅತಿ ಹೆಚ್ಚು ಬಳಸಿದ ಲೋಹ? ತಾಮ್ರ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 716. ಸಿಂಧು ನಾಗರಿಕತೆ ಜನರು ಅತಿ ಹೆಚ್ಚು ಬಳಸಿದ ಪ್ರಾಣಿಗಳು? ಇದು ಸರಿಯಾದ ಉತ್ತರ ಎತ್ತು ಮತ್ತು ಕತ್ತೆ. ಪ್ರಶ್ನೆ 717. ಸಿಂಧು ನಾಗರಿಕತೆ ಜನರಿಗೆ ಗೊತ್ತಿರದ ಪ್ರಾಣಿ? ಇದು ಸರಿಯಾದ ಉತ್ತರ ಸಿಂಹ ಮತ್ತು ಕುದುರೆ. ಪ್ರಶ್ನೆ 718. ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಎಂದರೇನು? ಇದು ಸರಿಯಾದ ಉತ್ತರ ಮಾಡಿದವರು ದಿಬ್ಬ. ಪ್ರಶ್ನೆ 719. ಲೋಥಾಲ್ ನಗರ ಯಾವ ನದಿ ತೀರದಲ್ಲಿ ದೊರೆತಿದೆ? ಇದು ಸರಿಯಾದ ಉತ್ತರ ಸಬರಮತಿ. ಪ್ರಶ್ನೆ 720. ಹರಪ್ಪನ್ ನಾಗರಿಕತೆಯ ಮುಖ್ಯ ಲಕ್ಷಣ? ಇದು ಸರಿಯಾದ ಉತ್ತರ ನಗರ ಜೀವನ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 720. ಹರಪ್ಪನ ನಾಗರಿಕತೆಯ ಮುಖ್ಯ ಉದ್ಯೋಗ ಏನಾಗಿತ್ತು? ಇದು ಸರಿಯಾದ ಕೃಷಿ. ಪ್ರಶ್ನೆ 722. ಯಜ್ಞ ಯಾಗಾದಿಗಳನ್ನು ಒಳಗೊಂಡ ವೇದ? ಇದು ಸರಿಯಾದ ಉತ್ತರ ಯಜುರ್ವೇದ. ಪ್ರಶ್ನೆ 723. ಗಾಯತ್ರಿ ಮಂತ್ರವನ್ನು ಒಳಗೊಂಡ ವೇದ ಯಾವುದು? ಇದು ಸರಿಯಾದ ಉತ್ತರ ಋಗ್ವೇದ. ಪ್ರಶ್ನೆ 724. ಸತ್ಯಮೇವ ಜಯತೆ ಎಂಬ ವಾಕ್ಯ ಯಾವ ಉಪನಿಷತ್ತಿನಲ್ಲಿದೆ? ಇದು ಸರಿಯಾದ ಉತ್ತರ ಮುಂಡಕ ಉಪನಿಷತ್ತು. ಪ್ರಶ್ನೆ 725. ಪ್ರಮುಖವಾಗಿ ಎಷ್ಟು ಉಪನಿಷತ್ತುಗಳಿವೆ? ಇದು ಸರಿಯಾದ ಉತ್ತರ 108. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 726. ರಾಮಾಯಣ ಮಹಾಕಾವ್ಯ ಬರೆದವರು? ವಾಲ್ಮೀಕಿ. ಪ್ರಶ್ನೆ 727. ಮಹಾಭಾರತ ಮಹಾಕಾವ್ಯದ ಕರ್ತೃ? ವ್ಯಾಸ ಮಹರ್ಷಿ. ಪ್ರಶ್ನೆ 728. ಮಹಾಭಾರತದ ಮೂಲ ಹೆಸರು? ಜಯ ಸಂಹಿತೆ, ಜಯ ಭಾರತ. ಪ್ರಶ್ನೆ 729. ಉಪನಿಷತ್ತುಗಳು ಎಂದರೇನು? ಇದು ಸರಿಯಾದ ಗುರುವಿನ ಬಳಿ ಕುಳಿತು ಕಲಿಯುವ ನಿಗೂಢ ಜ್ಞಾನ. ಪ್ರಶ್ನೆ 730. ವರ್ಧಮಾನ ಮಹಾವೀರನ ಜನನ ಸ್ಥಳ ಯಾವುದು? ಇದು ಸರಿಯಾದ ಉತ್ತರ ವೈಶಾಲಿ ಸಮೀಪದ ಕುಂಡಲಿ ಗ್ರಾಮ. ಪ್ರಶ್ನೆ 731. ವರ್ಧಮಾನ ಮಹಾವೀರನಿಗೆ ಜ್ಞಾನೋದಯವಾದ ಸ್ಥಳ ಯಾವುದು? ಇದು ಸರಿಯಾದ ಉತ್ತರ ಜೃಂಬಕ ಗ್ರಾಮ, ಪ್ರಜುಪಾಲಕ ದಂಡನೆ ಇರುವ ಸಾಲು ಮರದ ಕೆಳಗೆ. ಪ್ರಶ್ನೆ 732. ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಇದು ಸರಿಯಾದ ಉತ್ತರ ಗೌತಮ್ ಬುದ್ಧ. ಪ್ರಶ್ನೆ 733. ಗೌತಮ್ ಬುದ್ಧನ ಜನನ ಸ್ಥಳ ಯಾವುದು? ಇದು ಸರಿಯಾದ ಉತ್ತರ ಕಪಿಲ್ ವಸ್ತುವಿನ ಲುಂಬಿನಿವನ. ಪ್ರಶ್ನೆ 734. ಗೌತಮ್ ಬುದ್ಧನ ಮೂಲ ಹೆಸರು ಯಾವುದು? ಇದು ಸರಿಯಾದ ಉತ್ತರ ಸಿದ್ಧಾರ್ಥ್. ಪ್ರಶ್ನೆ 735. ನಂದ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು? ಇದು ಸರಿಯಾದ ಉತ್ತರ ಧನನಂದ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 736. ಗೌತಮ್ ಬುದ್ಧನ ಕುದುರೆ ಹೆಸರು? ಇದು ಸರಿಯಾದ ಉತ್ತರ ಕಂಟಕ. ಪ್ರಶ್ನೆ 737. ಗೌತಮ್ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಯಾವುದು? ಇದು ಸರಿಯಾದ ಉತ್ತರ ಬಿಹಾರದ ಗಯಾ. ಪ್ರಶ್ನೆ 738. ಗೌತಮ್ ಬುದ್ಧನ ಮೊದಲ ಬೋಧನೆ ನೀಡಿದ ಸ್ಥಳ ಯಾವುದು? ಇದು ಸರಿಯಾದ ಉತ್ತರ ಸಾರನಾಥ ಜಿಂಕೆವನ. ಪ್ರಶ್ನೆ 739. ಸಿದ್ಧಾರ್ಥ್ ಭವಿಷ್ಯವನ್ನು ನುಡಿದ ನೇಪಾಳದ ಸನ್ಯಾಸಿ? ಇದು ಸರಿಯಾದ ಆಶಿತ ಮುನಿ. ಪ್ರಶ್ನೆ 740. ಗೌತಮ್ ಬುದ್ಧ ಪರಿನಿರ್ವಾಣ ಹೊಂದಿದ ಸ್ಥಳ? ಕುಶಿನಗರ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 740. ಮಗಧ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಇದು ಸರಿಯಾದ ಬಿಂಬಸಾರ. ಪ್ರಶ್ನೆ 742. ಪಾಟಲಿಪುತ್ರ ನಗರವನ್ನು ಸ್ಥಾಪಿಸಿದವರು ಯಾರು? ಅಜಾತಶತ್ರು. ಪ್ರಶ್ನೆ 743. ನಂದ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಇದು ಸರಿಯಾದ ಮಹಾಪದ್ಮನಂದ. ಪ್ರಶ್ನೆ 744. ಅಮಿತ್ರಘಾತ ಬಿರುದು ಹೊಂದಿದ ರಾಜ? ಬಿಂದುಸಾರ. ಪ್ರಶ್ನೆ 745. ಕೆಳಗಿನವುಗಳು ಬಿಂದುಸಾರನ ಮಗ? ಅಶೋಕ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 746. ಕೆಳಗಿನವುಗಳಲ್ಲಿ ಯಾವುದು ಕೌಟಿಲ್ಯನ ಉಪನಾಮ? ಇದು ಸರಿಯಾದ ಚಾಣಕ್ಯ, ವಿಷ್ಣುಗುಪ್ತ ಮತ್ತು ಭಾರತದ ಮ್ಯಾಕ್ವೆಲ್ಲಿ. ಪ್ರಶ್ನೆ 747. ಕೌಟಿಲ್ಯ ಬರೆದ ಸಂಸ್ಕೃತ ಭಾಷೆಯ ಅರ್ಥಶಾಸ್ತ್ರವನ್ನು ಸಂಶೋಧನೆ ಮಾಡಿದವರು ಯಾರು? ಇದು ಸರಿಯಾದ ಡಾಕ್ಟರ್ ಶ್ಯಾಮಶಾಸ್ತ್ರಿ. ಪ್ರಶ್ನೆ 748. ಕ್ರಿಸ್ತ ಪೂರ್ವ 323ರಲ್ಲಿ ನಂದರ ಕೊನೆಯ ದೊರೆ ಧನನಂದನ್ ಕೊಂದು ಅಧಿಕಾರಕ್ಕೆ ಬಂದವರು ಯಾರು? ಇದು ಸರಿಯಾದ ಚಂದ್ರಗುಪ್ತ ಮೌರ್ಯ. ಪ್ರಶ್ನೆ 749. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಸೆಲ್ಯೂಕಸ್ನ ರಾಯಭಾರಿ? ಮೆಗಸ್ತಾನಿಸ್. ಪ್ರಶ್ನೆ 750. ಭದ್ರಬಾಹುವಿನೊಂದಿಗೆ ಶ್ರವಣ ಬೆಳಗೊಳಕ್ಕೆ ಬಂದು ಸಲ್ಲೇಖನ ವ್ರತ ಆಚರಿಸಿ ಮರಣ ಹೊಂದಿದ ರಾಜ? ಚಂದ್ರಗುಪ್ತ ಮೌರ್ಯ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 751. ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಬಿರುದು ಹೊಂದಿದ ರಾಜ ಯಾರು? ಸರಿಯಾದ ಅಶೋಕ. ಪ್ರಶ್ನೆ 752. ಕಳಿಂಗ ಯುದ್ಧ ನಡೆದ ವರ್ಷ ಯಾವುದು? ಇದು ಸರಿಯಾದ ಕ್ರಿಸ್ತ ಪೂರ್ವ 261. ಪ್ರಶ್ನೆ 753. ಮೌರ್ಯರ ಕೊನೆಯ ದೊರೆ ಯಾರು? ಇದು ಸರಿಯಾದ ಬೃಹದತ್ತ. ಪ್ರಶ್ನೆ 754. ಎರಡನೇ ಅಶೋಕ ಎಂದು ಯಾರನ್ನು ಕರೆಯುತ್ತಾರೆ? ಇದು ಸರಿಯಾದ ಕನಿಷ್ಕ. ಪ್ರಶ್ನೆ 755. ವರ್ಧನ ರಾಜವಂಶದ ಸ್ಥಾಪಕ? ಇದು ಸರಿಯಾದ ಕುಶಬುದ್ಧಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 756. ಅಶೋಕನು ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡುವ ಸಲುವಾಗಿ ಯಾರನ್ನು ಕಳಿಸಿದನು? ಇದು ಸರಿಯಾದ ಉತ್ತರ ಮಗಳಾದ ಸಂಘಮಿತ್ರ ಮತ್ತು ಮಗ ಮಹೇಂದ್ರ. ಪ್ರಶ್ನೆ 757. ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿವೆ? ಇದು ಸರಿಯಾದ ಪ್ರಾಕೃತ, ಪಾಳಿ, ಗ್ರೀಕ್, ಅರೇಬಿಕ್. ಪ್ರಶ್ನೆ 758. ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ? ಇದು ಸರಿಯಾದ ಉತ್ತರ ಬ್ರಾಹ್ಮಿ, ಖರೋಷ್ಠಿ, ಗ್ರೀಕ್, ಅರಾಮಿಕ್. ಪ್ರಶ್ನೆ 759. ಅಶೋಕ ಅತಿ ಹೆಚ್ಚು ಶಾಸನಗಳಲ್ಲಿ ಬಳಸಿದ ಲಿಪಿ? ಬ್ರಾಹ್ಮಿ ಲಿಪಿ. ಪ್ರಶ್ನೆ 760. ಅಶೋಕನ ಶಾಸನಗಳನ್ನು ಪ್ರಥಮವಾಗಿ ಓದಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಜೇಮ್ಸ್ ಪ್ರಿನ್ಸೆಪ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 761. ಕುಶಾಣ ವಂಶದ ಸ್ಥಾಪಕ? ಇದು ಸರಿಯಾದ ಕುಜಲ್ ಕಡ್ಪಿಸಸ್.
ಪ್ರಶ್ನೆ 762 ಕುಶಾಣರ ಪ್ರಸಿದ್ಧ ದೊರೆ ಯಾರು? ಕನಿಷ್ಕ. ಪ್ರಶ್ನೆ 763 ಗುಪ್ತರ ಸ್ಥಾಪಕ ಯಾರು? ಶ್ರೀಗುಪ್ತ. ಪ್ರಶ್ನೆ 764 ಕೆಳಗಿನವುಗಳಲ್ಲಿ ಯಾವುದು ಗುಪ್ತರ ಕಾಲದ ಭದ್ರತಾ ತೆರಿಗೆಯಾಗಿದೆ? ಚೌದ್. ಪ್ರಶ್ನೆ 765 ಮೌರ್ಯರ ಕಾಲದಲ್ಲಿ ಅಧಿಕಾರಿ ವರ್ಗದಲ್ಲಿ ಅಮಾತ್ಯ ಎಂದರೇನು? ರಾಜ್ಯಪಾಲ ಅಥವಾ ಪ್ರಾಂತ್ಯದ ಅಧಿಕಾರಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 766 ಬುದ್ಧ ಚರಿತ್ರೆ ಕೃತಿಯನ್ನು ಬರೆದವರು ಯಾರು? ಸರಿಯಾದ ಅಶ್ವಘೋಷ. ಪ್ರಶ್ನೆ 767 ಮಹಾವಿ ಭಾಷಾ ಶಾಸ್ತ್ರ ಕೃತಿ ಬರೆದವರು ಯಾರು? ವಸುಮಿತ್ರ. ಪ್ರಶ್ನೆ 768 ಭಾರತದ ಐನ್ಸ್ಟೈನ್ ಎಂದು ಯಾರನ್ನು ಕರೆಯುತ್ತಾರೆ? ನಂದಿನಿ ನಾಗಾರ್ಜುನ. ಪ್ರಶ್ನೆ 769 ಎರಡನೇ ಅಶೋಕ ಎಂದು ಯಾರನ್ನು ಕರೆಯುತ್ತಾರೆ? ಇದು ಸರಿಯಾದ ಕನಿಷ್ಕ. ಪ್ರಶ್ನೆ 770 ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಇದು ಸರಿಯಾದ ಚಂದ್ರಗುಪ್ತ ಮೌರ್ಯ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 771 ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು? ಇದು ಸರಿಯಾದ ಬೃಹದತ್ತ. ಪ್ರಶ್ನೆ 772 ಶಾತವಾಹನ ವಂಶದ ಸ್ಥಾಪಕ? ಇದು ಸರಿಯಾದ ಶಿವಮುಖ. ಪ್ರಶ್ನೆ 773 ಭಾರತದ ಸುವರ್ಣ ಯುಗ ಎಂದು ಯಾವ ರಾಜರ ಕಾಲವನ್ನು ಕರೆಯುತ್ತಾರೆ? ಇದು ಸರಿಯಾದ ಗುಪ್ತರ ಕಾಲ. ಪ್ರಶ್ನೆ 774 ಪಾಣಿನಿ ಬರೆದ ಕೃತಿ ಯಾವುದು? ಅಷ್ಟಾಧ್ಯಾಯ. ಪ್ರಶ್ನೆ 775 ಮುದ್ರಾ ರಾಕ್ಷಸ ಕೃತಿ ಬರೆದವರು ಯಾರು? ವಿಶಾಖ ದತ್ತ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 776 ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಇದು ಸರಿಯಾದ ಸಮುದ್ರಗುಪ್ತ. ಪ್ರಶ್ನೆ 777 ಅಲಹಾಬಾದ್ ಸ್ತಂಭ ಶಾಸನ ಬರೆದವರು ಯಾರು? ಇದು ಸರಿಯಾದ ಹರಿಸೇನ. ಪ್ರಶ್ನೆ 778 ವಿಕ್ರಮಾದಿತ್ಯ ಎಂಬ ಬಿರುದು ಹೊಂದಿದ ರಾಜ? ಎರಡನೇ ಚಂದ್ರಗುಪ್ತ. ಪ್ರಶ್ನೆ 779 ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಇದು ಸರಿಯಾದ ದಂತಿದುರ್ಗ. ಪ್ರಶ್ನೆ 780 ಅಮಿತ್ರಘಾತ ಎಂಬ ಬಿರುದು ಹೊಂದಿದ ರಾಜ? ಬಿಂದುಸಾರ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 781 ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದ ಮೊದಲ ಚೀನಾ ಪ್ರವಾಸಿಗ ಯಾರು? ಇದು ಸರಿಯಾದ ಫಾಹಿಯಾನ. ಪ್ರಶ್ನೆ 782 ಬಿಹಾರದಲ್ಲಿ ನಳಂದ ವಿಶ್ವವಿದ್ಯಾಲಯ ಕಟ್ಟಿಸಿದವರು ಯಾರು? ಇದು ಸರಿಯಾದ ಉತ್ತರ 1ನೇ ಕುಮಾರಗುಪ್ತ. ಪ್ರಶ್ನೆ 783 ಮಾಳವಿಕಾಗ್ನಿ ಮಿತ್ರ ಎಂಬ ಕೃತಿ ಬರೆದವರು ಯಾರು? ಇದು ಸರಿಯಾದ ಉತ್ತರ ಕಾಳಿದಾಸ. ಪ್ರಶ್ನೆ 784 ಪಂಚತಂತ್ರ ಕೃತಿಯನ್ನು ಬರೆದವರು ಯಾರು? ಇದು ಸರಿಯಾದ ಉತ್ತರ ವಿಷ್ಣು ಶರ್ಮ. ಪ್ರಶ್ನೆ 785 ಬೃಹತ್ ಸಂಹಿತೆ ಕೃತಿ ಬರೆದವರು ಯಾರು? ವರಾಹ ಮಿಹಿರ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 786 ಬಾದಾಮಿಯ ಹಳೆ ಹೆಸರು ಏನಾಗಿತ್ತು? ವಾತಾಪಿ. ಪ್ರಶ್ನೆ 787 ಬೃಹತ್ ಕಥಾ ಕೃತಿ ಬರೆದವರು ಯಾರು? ಗುಣಾಢ್ಯ. ಪ್ರಶ್ನೆ 788 ಮೂರ್ಛಕಟಿಕ ಕೃತಿ ಬರೆದವರು ಯಾರು? ಶೂದ್ರಕ. ಪ್ರಶ್ನೆ 789 ದಕ್ಷಿಣಪಥೇಶ್ವರ ಎಂಬ ಬಿರುದು ಹೊಂದಿದ ರಾಜ? ಇಮ್ಮಡಿ ಪುಲಿಕೇಶಿ. ಪ್ರಶ್ನೆ 790 ಎರಡನೇ ತರೈನ್ ಕದನ ಯಾರ್ಯಾರ ನಡುವೆ ನಡೆಯಿತು? ಇದು ಸರಿಯಾದ ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಘೋರಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 791 ಸಿಂಧು ನಾಗರಿಕತೆಯ ನಗರವಾದ ಹರಪ್ಪ ಯಾವ ನದಿ ದಂಡೆ ಮೇಲಿದೆ? ಇದು ಸರಿಯಾದ ರಾವಿ. ಪ್ರಶ್ನೆ 792 ವರ್ಧನ ಮನೆತನದ ಸ್ಥಾಪಕ? ಪುಷ್ಯಭೂತಿ. ಪ್ರಶ್ನೆ 793 ಉತ್ತರಪಥೇಶ್ವರ ಶಿಲಾದಿತ್ಯ ಎಂಬ ಬಿರುದು ಹೊಂದಿದ ರಾಜ? ಹರ್ಷವರ್ಧನ. ಪ್ರಶ್ನೆ 794 ಹರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ಪ್ರವಾಸಿಗ? ಹುಯೆನ್ಸಾಂಗ್. ಪ್ರಶ್ನೆ 795 ನಾಗಾನಂದ ಕೃತಿ ಬರೆದವರು ಯಾರು? ಇದು ಸರಿಯಾದ ಹರ್ಷವರ್ಧನ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 790 ಹರ್ಷವರ್ಧನ ಆಸ್ಥಾನದ ಕವಿ ಬಾಣಭಟ್ಟ. ಪ್ರಶ್ನೆ 797 ಹರ್ಷಚರಿತ ಕೃತಿ ಬರೆದವರು ಯಾರು? ಇದು ಸರಿಯಾದ ಬಾಣಭಟ್ಟ. ಪ್ರಶ್ನೆ 798 ಶಾತವಾಹನ ರಾಜವಂಶದ ಸ್ಥಾಪಕ? ಶಿಮುಖ. ಪ್ರಶ್ನೆ 799 ಗಾಥಾ ಸಪ್ತಸತಿ ಕೃತಿ ಬರೆದವರು? ಹಾಲರಾಜ. ಪ್ರಶ್ನೆ 800 ತ್ರೈ ಸಮುದ್ರ ತಯೋ ಪೀತವಾಹನ ಎಂಬ ಬಿರುದು ಹೊಂದಿದ ರಾಜ? ಗೌತಮಿಪುತ್ರ ಶಾತಕರ್ಣಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 801 ಮೊದಲ ತರೈನ್ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1191. ಪ್ರಶ್ನೆ 802 ಎರಡನೇ ತರೈನ್ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ 1192. ಪ್ರಶ್ನೆ 803 ದಕ್ಷಿಣಪಥೇಶ್ವರ ಎಂಬ ಬಿರುದು ಹೊಂದಿದ ರಾಜ? ಇಮ್ಮಡಿ ಪುಲಿಕೇಶಿ. ಪ್ರಶ್ನೆ 804 ಅಮೋಘವರ್ಷನ ಆಸ್ಥಾನಕ್ಕೆ ಬಂದ ಅರಬ್ ಪ್ರವಾಸಿಗ? ಸರಿಯಾದ ಉತ್ತರ ಸುಲೇಮಾನ್. ಪ್ರಶ್ನೆ 805 ಶಹನಾಮ್ ಕೃತಿ ಬರೆದವರು ಯಾರು? ಇದು ಸರಿಯಾದ ಉತ್ತರ ಫಿರ್ದೋಸಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 806 ಋಗ್ವೇದದಲ್ಲಿ ಒಟ್ಟು ಎಷ್ಟು ಮಂಡಲ ಮತ್ತು ಶ್ಲೋಕಗಳಿವೆ? ಇದು ಸರಿಯಾದ ಉತ್ತರ 10 ಮಂಡಲ 1028 ಶ್ಲೋಕಗಳು. ಪ್ರಶ್ನೆ 807 ಯಂತ್ರ ಮಂತ್ರ ತಂತ್ರ ಮಾಟಗಳ ಬಗ್ಗೆ ವಿಷಯಗಳನ್ನು ಒಳಗೊಂಡ ವೇದ ಯಾವುದು? ಇದು ಸರಿಯಾದ ಉತ್ತರ ಅಥರ್ವಣ ವೇದ. ಪ್ರಶ್ನೆ 808 ಯಾವ ವೇದವನ್ನು ಸಂಗೀತ ವೇದ ಎಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಸಾಮವೇದ. ಪ್ರಶ್ನೆ 809 ಜೈನ ಧರ್ಮದ ಸ್ಥಾಪಕರು ಯಾರು? ವರ್ಧಮಾನ್ ಮಹಾವೀರ್. ಪ್ರಶ್ನೆ 810 ಮಹಾಭಾರತದಲ್ಲಿ ವನವಾಸಿಯನ್ನು ಏನೆಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ವೈಜಯಂತಿಪುರ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 811 ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು? ಋಷಭನಾಥ. ಪ್ರಶ್ನೆ 812 ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಗೌತಮ್ ಬುದ್ಧ. ಪ್ರಶ್ನೆ 813 ಗೌತಮ್ ಬುದ್ಧನ ಮೂಲ ಹೆಸರು? ಸಿದ್ಧಾರ್ಥ. ಪ್ರಶ್ನೆ 814 ರಾಷ್ಟ್ರಕೂಟ ವಂಶದ ಸ್ಥಾಪಕ? ಇದು ಸರಿಯಾದ ದಂತಿದುರ್ಗ. ಪ್ರಶ್ನೆ 815 ನೃಪತುಂಗ ಬಿರುದು ಹೊಂದಿದ ರಾಜ? ಅಮೋಘವರ್ಷ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 816 ರಾಮಚರಿತಮಾನಸ ಕೃತಿ ಬರೆದವರು? ತುಳಸಿದಾಸ. ಪ್ರಶ್ನೆ 817 ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಯಾರು? ಶಂಕರಾಚಾರ್ಯ. ವಿಶಿಷ್ಟ ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಯಾರು? ರಾಮಾನುಜಾಚಾರ್ಯ. ದ್ವೈತ ಸಿದ್ಧಾಂತ ಪ್ರತಿಪಾದಕರು? ಮಧ್ವಾಚಾರ್ಯರು. ಪ್ರಶ್ನೆ 820 ಮೊಹಮ್ಮದ್ ಘಜ್ನಿ ಆಸ್ಥಾನದ ಪ್ರಸಿದ್ಧ ಇತಿಹಾಸಕಾರ? ಅಲ್ಬೆರೂನಿ. ಪ್ರಶ್ನೆ 821 ಭಾರತದ ಮೇಲೆ ದಾಳಿ ಮಾಡಿದ ಪ್ರಥಮ ಮುಸ್ಲಿಮರು ಯಾರು? ಅರಬರು. ಪ್ರಶ್ನೆ 822 ಭಾರತಕ್ಕೆ ಬಂದ ಪ್ರಥಮ ಮುಸ್ಲಿಂ ಆಡಳಿತಗಾರ? ಮೊಹಮ್ಮದ್ ಬಿನ್ ಕಾಸಿಂ.
ಪ್ರಶ್ನೆ 823 ದೆಹಲಿಯ ಕುತುಬ್ ಮಿನಾರ್ ಕಟ್ಟಡವನ್ನು ಪೂರ್ಣಗೊಳಿಸಿದ ರಾಜ ಇಲ್ತುಮಿಶ್. ಪ್ರಶ್ನೆ 824 ಟಂಕಾ ಎಂಬ ಬೆಳ್ಳಿ ನಾಣ್ಯ ಮತ್ತು ಜೀತಾಲ್ ಎಂಬ ತಾಮ್ರದ ನಾಣ್ಯ ಹೊರಡಿಸಿದ ರಾಜ ಇಲ್ತುಮಿಶ್. ಪ್ರಶ್ನೆ 825 ಭಾರತದ ಗಿಳಿ ಎಂದು ಯಾರನ್ನು ಕರೆಯುತ್ತಾರೆ? ಇದು ಸರಿಯಾದ ಅಮೀರ್ ಖುಸ್ರೋ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 826 ಭಾರತದ ಅಲೆಕ್ಸಾಂಡರ್ ಎಂದು ಯಾರನ್ನು ಕರೆಯುತ್ತಾರೆ? ಅಲ್ಲಾವುದ್ದೀನ್ ಖಿಲ್ಜಿ. ಪ್ರಶ್ನೆ 827 ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಕಾಫರ್. ಪ್ರಶ್ನೆ 828 ಹಿಂದೂಗಳ ಮೇಲೆ ಜಜಿಯಾ ತೆರಿಗೆ ಹಾಕಿದ ರಾಜ ಅಲ್ಲಾವುದ್ದೀನ್ ಖಿಲ್ಜಿ. ಪ್ರಶ್ನೆ 829 ದೆಹಲಿಯಲ್ಲಿ ಅಲೈ ದರ್ವಾಜಾ ನಿರ್ಮಿಸಿದ ರಾಜ ಅಲ್ಲಾವುದ್ದೀನ್ ಖಿಲ್ಜಿ. ಪ್ರಶ್ನೆ 830 ತುಘಲಕ್ ಸಂತತಿಯ ಸ್ಥಾಪಕ ಗಿಯಾಸುದ್ದೀನ್ ತುಘಲಕ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 831 ಕ್ರಿಸ್ತ 1505ರಲ್ಲಿ ಆಗ್ರಾ ನಗರವನ್ನು ನಿರ್ಮಿಸಿದವರು ಸಿಕಂದರ್ ಲೋಧಿ. ಪ್ರಶ್ನೆ 832 ಲೋಧಿ ಸಂತತಿಯ ಕೊನೆಯ ದೊರೆ ಯಾರು? ಇಬ್ರಾಹಿಂ ಲೋಧಿ. ಪ್ರಶ್ನೆ 833 ಒಂದನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಕ್ರಿಸ್ತ 1526. ಪ್ರಶ್ನೆ 834 ಒಂದನೇ ಪಾಣಿಪತ್ ಕದನ ಯಾರ್ಯಾರ ನಡುವೆ ನಡೆಯಿತು? ಇದು ಸರಿಯಾದದ್ದು ಇಬ್ರಾಹಿಂ ಲೋಧಿ ಮತ್ತು ಬಾಬರ್. ಪ್ರಶ್ನೆ 835 ತುರ್ಕಿ ಭಾಷೆಯಲ್ಲಿ ಬಾಬರ್ ನಾಮ ಎಂಬ ಆತ್ಮಕಥನ ಬರೆದವರು? ಇದು ಸರಿಯಾದ ಉತ್ತರ ಬಾಬರ್. ನೆಕ್ಸ್ಟ್ ಕ್ವಶನ್ 836 ಕಣ್ವ ಕದನ ಅಥವಾ ಖಾನ್ವಾ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ 1527 ಮಾರ್ಚ್ 16. ಪ್ರಶ್ನೆ 837 ಚಂದೇರಿ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ 1528 ಜನವರಿ 20. ಪ್ರಶ್ನೆ 838 ಘಾಗ್ರಾ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಮೇ 6 1529. ಪ್ರಶ್ನೆ 839 ಎರಡನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕ್ರಿಸ್ತ 1556 ಅಕ್ಬರ್ ಮತ್ತು ಹೆಮು ನಡುವೆ. ಪ್ರಶ್ನೆ 840 1852ರಲ್ಲಿ ದೀನ್ ಇ ಇಲಾಹಿ ಎಂಬ ಗ್ರಂಥವನ್ನು ಸ್ಥಾಪಿಸಿದವರು ಅಕ್ಬರ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 841 ಕ್ರಿಸ್ತ 1530ರಲ್ಲಿ ಮರಣ ಹೊಂದಿದ ಬಾಬರ್ನ ಸಮಾಧಿ ಇರುವ ಸ್ಥಳ ಕಾಬೂಲ್. ಪ್ರಶ್ನೆ 842 ಚೌಷಾ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1539 ಶೇರ್ ಶಾ ಸೂರಿ ಮತ್ತು ಹುಮಾಯೂನ್. ಪ್ರಶ್ನೆ 843 ಕನೌಜ್ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1540. ಪ್ರಶ್ನೆ 844 ಸೂರು ಮನೆತನದ ಸ್ಥಾಪಕ? ಇದು ಸರಿಯಾದ ಉತ್ತರ ಶೇರ್ ಶಾ ಸೂರಿ. ಪ್ರಶ್ನೆ 845 ಬಂಗಾಳದಿಂದ ಸಿಂಧ್ ವರೆಗೆ ಗ್ರ್ಯಾಂಡ್ ಟ್ರಂಕ್ ರಸ್ತೆ ನಿರ್ಮಿಸಿದವರು ಯಾರು? ಇದು ಸರಿಯಾದ ಉತ್ತರ ಶೇರ್ ಶಾ ಸೂರಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 846 ಶೇರ್ ಶಾ ಸೂರಿಯ ಸಮಾಧಿ ಇರುವ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಬಿಹಾರದ ಸಸಾರಾಮ್. ಪ್ರಶ್ನೆ 847 ಅಕ್ಬರ್ ನಾಮ ಎಂಬ ಆತ್ಮಕಥನ ಬರೆದವರು ಅಬ್ದುಲ್ ಫಜಲ್. ಪ್ರಶ್ನೆ 848 ಫತೇಪುರ್ ಸಿಕ್ರಿ ನಗರ ನಿರ್ಮಿಸಿದವರು ಅಕ್ಬರ್. ಪ್ರಶ್ನೆ 849 ಅಕ್ಬರ್ ಗುಜರಾತ್ನ ಗೆಲುವಿಗಾಗಿ ನಿರ್ಮಿಸಿದ ರಾಜಧಾನಿ ಫತೇಪುರ್ ಸಿಕ್ರಿ. ಪ್ರಶ್ನೆ 850 ಆಗ್ರಾ ಕೋಟೆಯನ್ನು ನಿರ್ಮಿಸಿದವರು ಯಾರು? ಅಕ್ಬರ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 851 ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜಾ ನಿರ್ಮಿಸಿದವರು ಅಕ್ಬರ್. ಪ್ರಶ್ನೆ 852 ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದ ಇಂಗ್ಲಿಷ್ ರಾಯಭಾರಿ ಸರ್ ಥಾಮಸ್ ರೋ. ಪ್ರಶ್ನೆ 853 ಆಗ್ರಾದ ಯಮುನಾ ನದಿ ತೀರದಲ್ಲಿ ತಾಜ್ಮಹಲ್ ನಿರ್ಮಿಸಿದವರು ಶಹಜಾನ್. ಪ್ರಶ್ನೆ 854 ತಾಜ್ಮಹಲ್ ಕಟ್ಟಿದ ಶಿಲ್ಪಿ ಯಾರು? ಉಸ್ತಾದ್ ಅಹಮದ್ ಲಾಹೋರಿ. ಪ್ರಶ್ನೆ 855 ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ಬಂದರು ನಗರ ಯಾವುದು? ಲೋಥಾಲ್. ನೆಕ್ಸ್ಟ್ 856ನೇ ಪ್ರಶ್ನೆ ಅಲ್ಲಂಗೀರ್ ಮತ್ತು ಜಿಂದಾಪುರಿ ಎಂಬ ಬಿರುದು ಹೊಂದಿದ ರಾಜ ಔರಂಗಜೇಬ್. ಪ್ರಶ್ನೆ 857 ಕ್ರಿಸ್ತ 1658ರಲ್ಲಿ ತನ್ನ ತಂದೆಯಾದ ಶಹಜಾನನ್ನು ಬಂಧನದಲ್ಲಿಟ್ಟು ಆಳ್ವಿಕೆ ಪ್ರಾರಂಭಿಸಿದವರು ಔರಂಗಜೇಬ್. ಪ್ರಶ್ನೆ 858 ಕ್ರಿಸ್ತ 1473ರಲ್ಲಿ ಸಿಖ್ಖರ ಗುರು ತೇಜ್ ಬಹದ್ದೂರನನ್ನು ಕೊಲ್ಲಿಸಿದವರು ಔರಂಗಜೇಬ್. ಪ್ರಶ್ನೆ 859 ಸಂಗೀತ ಮತ್ತು ತಂಬಾಕು ನಿಷೇಧಿಸಿದ ರಾಜ ಯಾರು? ಔರಂಗಜೇಬ್. ಪ್ರಶ್ನೆ 860 ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 861 ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಕದನ ನಡೆದ ವರ್ಷ? ಇದು ಸರಿಯಾದ ಉತ್ತರ ಕ್ರಿಸ್ತ 1565 ಜನವರಿ 23. ಪ್ರಶ್ನೆ 862 ಪುರಂದರ ಒಪ್ಪಂದ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕ್ರಿಸ್ತ 1465 ಜಯಸಿಂಗ್ ಮತ್ತು ಶಿವಾಜಿ ನಡುವೆ. ಪ್ರಶ್ನೆ 863 ಮೂರನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಕ್ರಿಸ್ತ 1761. ಪ್ರಶ್ನೆ 864 ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ಪೋರ್ಚುಗೀಸರು. ಪ್ರಶ್ನೆ 865 ಎರಡನೇ ಮಹಾಯುದ್ಧ ನಡೆದ ವರ್ಷ ಯಾವುದು? ಇದು ಸರಿಯಾದ 1939ರಿಂದ 1945. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 866 ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಿ ಗಾಮಾ. ಪ್ರಶ್ನೆ 867 ವಾಸ್ಕೋ ಡಿ ಗಾಮಾ ಭಾರತಕ್ಕೆ ಬಂದು ತಲುಪಿದ ಸ್ಥಳ ಮತ್ತು ವರ್ಷ? ಇದು ಸರಿಯಾದ ಕೇರಳದ ಕಲ್ಲಿಕೋಟೆ 1498 ಮೇ 17. ಪ್ರಶ್ನೆ 868 ಡಚ್ಚರ ಪ್ರಥಮ ವ್ಯಾಪಾರ ಕೇಂದ್ರ? ಇದು ಸರಿಯಾದ ಕಲ್ಲಿಕೋಟೆ. ಪ್ರಶ್ನೆ 869 ಭಾರತಕ್ಕೆ ಬಂದ ಇಂಗ್ಲಿಷ್ ರಾಯಭಾರಿ ಯಾರು? ಇದು ಸರಿಯಾದ ಸರ್ ವಿಲಿಯಂ ಹ್ಯಾಕ್ಸಿನ್. ಪ್ರಶ್ನೆ 870 ಕ್ರಿಸ್ತ 1639ರಲ್ಲಿ ಭಾರತದಲ್ಲಿ ಇಂಗ್ಲಿಷರು ಕಟ್ಟಿದ ಮೊದಲ ಕೋಟೆ? ಇದು ಸರಿಯಾದ ಸೇಂಟ್ ಜಾರ್ಜ್ ಕೋಟೆ ಮದ್ರಾಸ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 871 ವಾಂಡಿವಾಶ್ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಕ್ರಿಸ್ತ 1760. ಪ್ರಶ್ನೆ 872 ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1757 ಜೂನ್ 23 ಬಂಗಾಳದ ನವಾಬ್ ಸಿರಾಜುದ್ದೌಲ ಮತ್ತು ರಾಬರ್ಟ್ ಕ್ಲೈವ್ ನಡುವೆ. ಪ್ರಶ್ನೆ 873 ಬಕ್ಸಾರ್ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕ್ರಿಸ್ತ 1744 ಅಕ್ಟೋಬರ್ 22 ಮೀರ್ ಕಾಶಿ ಮತ್ತು ಹೆಕ್ಟರ್ ಮನ್ರೋ ನಡುವೆ. ಪ್ರಶ್ನೆ 874 ಅಲಹಾಬಾದ್ ಒಪ್ಪಂದ ನಡೆದ ವರ್ಷ ಯಾವುದು? ಇದು ಸರಿಯಾದ ಕ್ರಿಸ್ತ 1745. ಪ್ರಶ್ನೆ 875 ದ್ವಿಮುಖ ಸರ್ಕಾರ ಪದ್ಧತಿ ಜಾರಿಗೆ ತಂದವರು? ಇದು ಸರಿಯಾದ ಬಂಗಾಳದ ರಾಬರ್ಟ್ ಕ್ಲೈವ್.
ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 876 ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ನಡೆದ ವರ್ಷ ಯಾವುದು? ಸರಿಯಾದ ಕೃತಿಶಕ 1857. ಪ್ರಶ್ನೆ 877 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವರು ಯಾರು? ಇದು ಸರಿಯಾದ ಲಾರ್ಡ್ ಡಾಲ್ಹೌಸಿ. ಪ್ರಶ್ನೆ 878 ಕೃತಿಶಕ 1853ರಲ್ಲಿ ಮುಂಬೈಯಿಂದ ಥಾಣಾವರೆಗೆ ರೈಲು ಮಾರ್ಗ ಆರಂಭಿಸಿದವರು ಯಾರು? ಸರಿಯಾದ ಲಾರ್ಡ್ ಡಾಲ್ಹೌಸಿ. ಪ್ರಶ್ನೆ 879 ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಸಮಯದಲ್ಲಿ ಲಕ್ನೋ ದಂಗೆಯ ನಾಯಕಿ ಯಾರಾಗಿದ್ದರು? ಸರಿಯಾದ ಬೇಗಂ ಹಜರತ್ ಮಹಲ್. ಪ್ರಶ್ನೆ 880 ಗುಲಾಮ್ಗಿರಿ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಇದು ಸರಿಯಾದ ಜ್ಯೋತಿಬಾ ಫುಲೆ. ನೆಕ್ಸ್ಟ್ ಕ್ವಶನ್ 881 ಭಾರತದ ಮೊದಲ ವೈಸ್ರಾಯ್ ಯಾರು? ಇದು ಸರಿಯಾದ ಲಾರ್ಡ್ ಕ್ಯಾನಿಂಗ್. ಪ್ರಶ್ನೆ 882 ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್. ಪ್ರಶ್ನೆ 883 ಆಧುನಿಕ ಭಾರತ ನಿರ್ಮಾಪಕ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ರಾಜಾರಾಮ್ ಮೋಹನ್ ರಾಯ್. ಪ್ರಶ್ನೆ 884 ಆರ್ಯ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ. ಪ್ರಶ್ನೆ 885 ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು? ಇದು ಸರಿಯಾದ ಜ್ಯೋತಿಬಾ ಫುಲೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 886 ಕೃತಿಶಕ 1884ರಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸಿದವರು ಆತ್ಮಾರಾಮ್ ಪಾಂಡುರಂಗ್. ಪ್ರಶ್ನೆ 887 ರಾಮಕೃಷ್ಣನ್ ಮಿಷನ್ ಸ್ಥಾಪಿಸಿದವರು ಯಾರು? ಇದು ಸರಿಯಾದ ಸ್ವಾಮಿ ವಿವೇಕಾನಂದ್ 1897. ಪ್ರಶ್ನೆ 888 ಸ್ವಾಮಿ ವಿವೇಕಾನಂದರ ಗುರುಗಳು ಯಾರಾಗಿದ್ದರು? ರಾಮಕೃಷ್ಣ ಪರಮಹಂಸ. ಪ್ರಶ್ನೆ 889 ಯಾವ ಕಾಯ್ದೆ ಅನ್ವಯ ಗವರ್ನರ್ ಜನರಲ್ ನೇಮಕ ಮಾಡಲಾಯಿತು? ರೆಗ್ಯುಲೇಟಿಂಗ್ ಕಾಯ್ದೆ 1773. ಪ್ರಶ್ನೆ 890 ಯಾವ ಕಾಯ್ದೆ ಅಡಿಯಲ್ಲಿ 1774ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಲಾಯಿತು? ರೆಗ್ಯುಲೇಟಿಂಗ್ ಕಾಯ್ದೆ 1773. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 891 ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಯಾರು ನೇಮಕಗೊಂಡರು? ಲಾರ್ಡ್ ವಿಲಿಯಂ ಬೆಂಟಿಂಕ್. ಪ್ರಶ್ನೆ 892 ಭಾರತದ ಮೊದಲ ವೈಸ್ರಾಯ್ ಯಾರು? ಲಾರ್ಡ್ ಕ್ಯಾನಿಂಗ್. ಪ್ರಶ್ನೆ 893 ಬಂಗಾಳದ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್. ಪ್ರಶ್ನೆ 894 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ. ಪ್ರಶ್ನೆ 895 ಬಂಗಾಳ ವಿಭಜನೆ ರದ್ದುಪಡಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1911. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 896 ಯಾರ ಅವಧಿಯಲ್ಲಿ 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು? ಲಾರ್ಡ್ ಡಫ್ನಿ. ಪ್ರಶ್ನೆ 897 ಬಂಗಾಳ ವಿಭಜನೆ ಆದ ವರ್ಷ ಯಾವುದು? ಇದು ಸರಿಯಾದ 1905 ಲಾರ್ಡ್ ಕರ್ಜನ್ ಮಾಡಿದರು. ಪ್ರಶ್ನೆ 898 1911ರಲ್ಲಿ ಬಂಗಾಳ ವಿಭಜನೆ ರದ್ದುಪಡಿಸಿದವರು ಯಾರು? ಲಾರ್ಡ್ ಹಾರ್ಡಿಂಜ್. ಪ್ರಶ್ನೆ 899 ಹೋಮ್ ರೂಲ್ ಚಳವಳಿ ಪ್ರಾರಂಭವಾದ ವರ್ಷ ಯಾವುದು? 1916. ಪ್ರಶ್ನೆ 900 ಲಕ್ನೋ ಒಪ್ಪಂದ ನಡೆದ ವರ್ಷ ಯಾವುದು? 1916. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 901 ಬ್ರಿಟಿಷ್ ಭಾರತದ ಕೊನೆಯ ವೈಸ್ರಾಯ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಪ್ರಶ್ನೆ 902 ಸ್ವತಂತ್ರ ಭಾರತದ ಮೊದಲ ವೈಸ್ರಾಯ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಪ್ರಶ್ನೆ 903 ಸ್ವತಂತ್ರ ಭಾರತದ ಪ್ರಥಮ ಮತ್ತು ಕೊನೆಯ ಭಾರತೀಯ ವೈಸ್ರಾಯ್ ಯಾರು? ಸಿ ರಾಜಗೋಪಾಲಾಚಾರಿ. ಪ್ರಶ್ನೆ 904 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು? 1885. ಪ್ರಶ್ನೆ 905 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗಿದ್ದವರು WC ಬ್ಯಾನರ್ಜಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 906 ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ ಯಾವುದು? ಸರಿಯಾದ ಉತ್ತರ 1906 ಸರ್ ಆಗಾ ಖಾನ್ ಢಾಕಾದ ನವಾಬ್ ಸಲೀಮುಲ್ಲಾ ಅವರು ಸೇರಿ ಸ್ಥಾಪಿಸಿದರು. ಪ್ರಶ್ನೆ 907 ಸೂರತ್ ಒಡಕು ನಡೆದ ವರ್ಷ ಯಾವುದು? 1907. ಪ್ರಶ್ನೆ 908 ಕಾನೂನು ಭಂಗ ಚಳವಳಿ ನಡೆದ ವರ್ಷ ಯಾವುದು? ಇದು ಸರಿಯಾದ 1930 ಮಾರ್ಚ್ 12. ಪ್ರಶ್ನೆ 909 ಅಸಹಕಾರ ಚಳವಳಿ ನಡೆದ ವರ್ಷ? ಇದು ಸರಿಯಾದ 1920. ಪ್ರಶ್ನೆ 910 ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂದ ವರ್ಷ? 1942. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 911 ರೌಲತ್ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಮಾರ್ಚ್ 21 1919. ಪ್ರಶ್ನೆ 912 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ? 1919 ಏಪ್ರಿಲ್ 13. ಪ್ರಶ್ನೆ 913 ಜೂನ್ 17 1917ರಲ್ಲಿ ಗುಜರಾತಿನ ಅಹಮದಾಬಾದ್ನಲ್ಲಿ ಸಬರಮತಿ ಆಶ್ರಮ ನಿರ್ಮಿಸಿದವರು ಮಹಾತ್ಮ ಗಾಂಧಿ. ಪ್ರಶ್ನೆ 914 ಚೌರಿ ಚೌರ ಘಟನೆ ನಡೆದ ವರ್ಷ? ಅದು ಸರಿಯಾದ ಫೆಬ್ರವರಿ 5 1922. ಪ್ರಶ್ನೆ 915 ಸೈಮನ್ ಆಯೋಗಕ್ಕೆ ಭಾರತಕ್ಕೆ ಬಂದ ವರ್ಷ? 1928. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 916 ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲ್ ಕೃಷ್ಣ ಗೋಖಲೆ. ಪ್ರಶ್ನೆ 917 ಪ್ರಥಮ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ? 1930 ನವೆಂಬರ್ 12. ಪ್ರಶ್ನೆ 918 ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ? 1931 ಸೆಪ್ಟೆಂಬರ್ 7. ಪ್ರಶ್ನೆ 919 ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ? 1932 ನವೆಂಬರ್ 17. ಪ್ರಶ್ನೆ 920 ಭಾರತ ಬಿಟ್ಟು ತೊಲಗಿ ಚಳವಳಿ ನಡೆದ ವರ್ಷ? ಸರಿಯಾದ 1942. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 921 ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ಅಧಿವೇಶನ. ಪ್ರಶ್ನೆ 922 ಗಾಂಧೀಜಿಯವರು ಮೊದಲು ಮಾಡಿದ ಸತ್ಯಾಗ್ರಹ ಚಂಪಾರಣ ಸತ್ಯಾಗ್ರಹ. ಪ್ರಶ್ನೆ 923 ಚಂಪಾರಣ ಸತ್ಯಾಗ್ರಹ ಎಷ್ಟರಲ್ಲಿ ಬಿಹಾರದ ಚಂಪಾರಣ ಜಿಲ್ಲೆಯ ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ನಡೆಯಿತು? 1917. ಪ್ರಶ್ನೆ 924 ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ ದುಂಡು ಮೇಜಿನ ಸಮ್ಮೇಳನ ಯಾವುದು? ಎರಡನೇ ದುಂಡು ಮೇಜಿನ ಸಮ್ಮೇಳನ. ಪ್ರಶ್ನೆ 925 ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಎ.ಓ. ಹ್ಯೂಮ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 926 ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಮಹಿಳೆ ಆನಿ ಬೆಸೆಂಟ್. ಪ್ರಶ್ನೆ 927 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಮೊದಲ ಭಾರತೀಯ ಮಹಿಳೆ ಸರೋಜಿನಿ ನಾಯ್ಡು. ಪ್ರಶ್ನೆ 928 ಖಿಲಾಫತ್ ಚಳವಳಿ ನಡೆದ ವರ್ಷ? 1920. ಪ್ರಶ್ನೆ 929 ಸಿಮ್ಲಾ ಒಪ್ಪಂದ ನಡೆದ ವರ್ಷ? 1945.
ಪ್ರಶ್ನೆ 9 ಮಹಾತ್ಮ ಗಾಂಧೀಜಿಯವರು ಕಾನೂನು ಪದವಿ ಪಡೆದು ಭಾರತಕ್ಕೆ ಹಿಂದಿರುಗಿ ವರ್ಷ 1891. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 931 ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಸಮಯದಲ್ಲಿ ಇದ್ದ ವೈಸ್ರಾಯ ಲಾರ್ಡ್ ಡಫ್ರಿನ್. ಪ್ರಶ್ನೆ 932 ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾದ ವರ್ಷ 1942. ಪ್ರಶ್ನೆ 933 ಇರ್ವಿನ್ ಒಪ್ಪಂದ ನಡೆದ ವರ್ಷ ಯಾವುದು? 1931. ಪ್ರಶ್ನೆ 934 ಕಪ್ಪು ಕೋಣೆ ದುರಂತ ನಡೆದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಜೂನ್ 20, 1756. ಪ್ರಶ್ನೆ 935 ಜೈನ ಧರ್ಮದ 24ನೇ ತೀರ್ಥಂಕರು ಯಾರು? ವರ್ಧಮಾನ್ ಮಹಾವೀರ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 936 ಸಿಖ್ಖರ ಮೊದಲನೇ ಗುರು ಯಾರಾಗಿದ್ದರು? ಗುರು ನಾನಕ್ ದೇವ್. ಪ್ರಶ್ನೆ 937 ಸಿಖ್ಖರ ಕೊನೆಯ ಗುರು ಯಾರು? ಹೆಸರಿಯಾದ ಗುರು ಗೋವಿಂದ್ ಸಿಂಗ್. ಪ್ರಶ್ನೆ 938 ಉಪ್ಪಿನ ಸತ್ಯಾಗ್ರಹ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? 1930. ಪ್ರಶ್ನೆ 939 ಐನ್-ಇ ಅಕ್ಬರಿಯ ಲೇಖಕರು ಯಾರು? ಅಬುಲ್ ಫಜಲ್. ಪ್ರಶ್ನೆ 940 ಮಾಪಿಳ ದಂಗೆ ಅಥವಾ ಮೊಪ್ಲಾ ದಂಗೆ ಯಾವ ರಾಜ್ಯದಲ್ಲಿ ನಡೆಯಿತು? ಕೇರಳ 1921ರಲ್ಲಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 940 ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಯಾವಾಗ ಸ್ವಾತಂತ್ರ್ಯ ಆಯಿತು? ಆಗಸ್ಟ್ 15, 1947. ಪ್ರಶ್ನೆ 942 ಮೊದಲನೇ ಮಹಾಯುದ್ಧ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? 1914. ಪ್ರಶ್ನೆ 943 ದುರ್ಗಾ ದೇವತೆ ಮತ್ತು ರಾಕ್ಷಸ ರಾಜ್ ಮಹಿಷಾಸುರನ ನಡುವಿನ ಅಣುಕು ಹೋರಾಟವನ್ನು ಪ್ರತಿನಿಧಿಸುವ ಗುಜರಾತ್ ರಾಜ್ಯದ ನೃತ್ಯ ಯಾವುದು? ದಾಂಡಿಯಾ ರಾಸ್ ಅಥವಾ ಕೋಲು ನೃತ್ಯ, ಕತ್ತಿ ನೃತ್ಯ. ಪ್ರಶ್ನೆ 944 ಧೋಲ್ಕಿ ತಾಳಗಳ ಮೇಲೆ ಪ್ರದರ್ಶಿಸುವ ಮಹಾರಾಷ್ಟ್ರದ ಪ್ರಸಿದ್ಧ ನೃತ್ಯ ಯಾವುದು? ಲಾವಣಿ. ಪ್ರಶ್ನೆ 945 ಗುಲಾಬ್ ಸಫೇರಾ ಈ ಕೆಳಗಿನ ಯಾವ ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದೆ? ಕಲ್ವೇಲಿಯಾ. ನೆಕ್ಸ್ಟ್ ಕ್ವಶನ್ ಬಿಹು ನೃತ್ಯ ಆಚರಿಸುವ ರಾಜ್ಯ ಯಾವುದು? ಅಸ್ಸಾಂ. ನೆಕ್ಸ್ಟ್ ಕ್ವಶನ್ 947 ಹೋಳಿ ಸಮಯದಲ್ಲಿ ಪ್ರದರ್ಶಿಸಲಾಗುವ ಬಿಹಾರ ರಾಜ್ಯದ ನೃತ್ಯ ಯಾವುದು? ಫಾಗುವಾ. ಪ್ರಶ್ನೆ 948 ಜಟಾ ಜಟಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಬಿಹಾರ್. ಪ್ರಶ್ನೆ 949 ರಾವುತ್ ನಾಚ್ ಎಂಬುದು ಸಾಂಪ್ರದಾಯಿಕ ಜನಪದ ನೃತ್ಯವಾಗಿದ್ದು ಯಾದವ್ ಜನಾಂಗದವರು ಆಚರಿಸಲಾಗಿದೆ. ಇದನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಛತ್ತೀಸ್ಗಢ. ಪ್ರಶ್ನೆ 950 ಫುಗುಡಿ ನೃತ್ಯ ಆಚರಿಸುವ ರಾಜ್ಯ ಗೋವಾ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 951 ನವರಾತ್ರಿ ಸಮಯದಲ್ಲಿ ಪ್ರದರ್ಶಿಸಲಾಗುವ ಗುಜರಾತ್ ರಾಜ್ಯದ ನೃತ್ಯ ಯಾವುದು? ಗರ್ಭಾ. ಪ್ರಶ್ನೆ 952 ಟಿಪ್ಪಣಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಗುಜರಾತ್. ಪ್ರಶ್ನೆ 953 ಡೊಳ್ಳು ಕುಣಿತ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಕರ್ನಾಟಕ. ಪ್ರಶ್ನೆ 954 ನಾಟಿ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಹಿಮಾಚಲ ಪ್ರದೇಶ. ಪ್ರಶ್ನೆ 955 ಸರ್ಹುಲ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಜಾರ್ಖಂಡ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 956 ಛೌ ನೃತ್ಯವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಶಾ. ಪ್ರಶ್ನೆ 957 ಮಟಗಿ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಮಧ್ಯಪ್ರದೇಶ. ಪ್ರಶ್ನೆ 958 ಲಾವಣಿ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಮಹಾರಾಷ್ಟ್ರ. ಪ್ರಶ್ನೆ 959 ಪಂಜಾಬ್ ರಾಜ್ಯದ ಯಾವ ನೃತ್ಯವನ್ನು ಸಿಖ್ ರೈತರು ಸುಗ್ಗಿಯ ಕಾಲದಲ್ಲಿ ಆಚರಿಸುತ್ತಾರೆ? ಭಾಂಗ್ರಾ. ಪ್ರಶ್ನೆ 960 ಗಿದ್ದಾ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಪಂಜಾಬ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 961 ಘೂಮರ್ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ರಾಜಸ್ಥಾನ್, ಹರಿಯಾಣ. ಪ್ರಶ್ನೆ 962 ಕುಮ್ಮಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ತಮಿಳುನಾಡು. ಪ್ರಶ್ನೆ 963 ತಮಾಷಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಮಹಾರಾಷ್ಟ್ರ. ಪ್ರಶ್ನೆ 964 ದಶಾವತಾರ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಮಹಾರಾಷ್ಟ್ರ. ಪ್ರಶ್ನೆ 965 ನೋಂಕರೆಂಪ್ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಇದು ಸರಿಯಾದ ಮೇಘಾಲಯ. ನೆಕ್ಸ್ಟ್ ಕ್ವಶನ್ ಗಣಗೋಲ್ ನೃತ್ಯ ಆಚರಿಸುವ ರಾಜ್ಯ ಯಾವುದು? ರಾಜಸ್ಥಾನ್. ಪ್ರಶ್ನೆ 967 ನೌಟಂಕಿ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಉತ್ತರ ಪ್ರದೇಶ್. 968 ಪ್ರಶ್ನೆ ಬಂಗಾಲ ನೃತ್ಯ ಆಚರಿಸುವ ರಾಜ್ಯ ಯಾವುದು? ಮೇಘಾಲಯ. ಪ್ರಶ್ನೆ 969 ಜಾತ್ರಾ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಪಶ್ಚಿಮ ಬಂಗಾಳ. ಪ್ರಶ್ನೆ 970 ಘೂಮರ್ ರಾಜಸ್ಥಾನ ಜಾನಪದ ನೃತ್ಯ. ಇದನ್ನು ಭೀಲ್ ಬುಡಕಟ್ಟು ಜನರು ಯಾವ ದೇವರನ್ನು ಪೂಜಿಸಲಾಗುತ್ತದೆ? ಸರಸ್ವತಿ ದೇವಿ. ಪ್ರಶ್ನೆ 971 ಪೊಂಗಲ್ ಹಬ್ಬ ಆಚರಿಸುವ ರಾಜ್ಯ ಯಾವುದು? ತಮಿಳುನಾಡು. ಪ್ರಶ್ನೆ 972 ಡ್ರೀ ಹಬ್ಬ ಆಚರಿಸುವ ರಾಜ್ಯ ಯಾವುದು? ಅರುಣಾಚಲ ಪ್ರದೇಶ. ಪ್ರಶ್ನೆ 973 ಛತ್ ಪೂಜಾ ಹಬ್ಬ ಆಚರಿಸುವ ರಾಜ್ಯ ಯಾವುದು? ಬಿಹಾರ್. ಪ್ರಶ್ನೆ 974 ಬಸ್ತಾರ್ ದಸರಾ ಹಬ್ಬ ಆಚರಿಸುವ ರಾಜ್ಯ ಯಾವುದು? ಛತ್ತೀಸ್ಗಢ. ಪ್ರಶ್ನೆ 975 ಮಾಂಡೋ ಹಬ್ಬ ಆಚರಿಸುವ ರಾಜ್ಯ ಯಾವುದು? ಗೋವಾ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 976 ಬೈಸಾಖಿ ಹಬ್ಬ ಆಚರಿಸುವ ರಾಜ್ಯ ಯಾವುದು? ಪಂಜಾಬ್, ಹರಿಯಾಣ. ಪ್ರಶ್ನೆ 977 ಓಣಂ ಹಬ್ಬ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಕೇರಳ. ಪ್ರಶ್ನೆ 978 ಗುಡಿ ಪಾಡವಾ ಹಬ್ಬ ಆಚರಿಸುವ ರಾಜ್ಯ ಯಾವುದು? ಮಹಾರಾಷ್ಟ್ರ. ಪ್ರಶ್ನೆ 979 ಹಾರ್ನ್ಬಿಲ್ ಹಬ್ಬ ಆಚರಿಸುವ ರಾಜ್ಯ ಯಾವುದು? ನಾಗಾಲ್ಯಾಂಡ್. ಪ್ರಶ್ನೆ 980 ರಾಜ್ ಪರ್ಬ ಹಬ್ಬ ಆಚರಿಸುವ ರಾಜ್ಯ ಯಾವುದು? ಒಡಿಶಾ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 980 ಗಣಗೌರ್ ಹಬ್ಬ ಆಚರಿಸುವ ರಾಜ್ಯ ಯಾವುದು? ರಾಜಸ್ಥಾನ್. ಪ್ರಶ್ನೆ 982 ಸಾಗಾದವಾ ಹಬ್ಬ ಆಚರಿಸುವ ರಾಜ್ಯ ಯಾವುದು? ಸಿಕ್ಕಿಂ. ಪ್ರಶ್ನೆ 983 ಬೋನಾಲು ಹಬ್ಬ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ತೆಲಂಗಾಣ. ಪ್ರಶ್ನೆ 984 ಖರ್ಚಿ ಪೂಜೆ ಹಬ್ಬ ಆಚರಿಸುವ ರಾಜ್ಯ ಯಾವುದು? ತ್ರಿಪುರ. ಪ್ರಶ್ನೆ 985 ದುರ್ಗಾ ಪೂಜೆ ಹಬ್ಬ ಆಚರಿಸುವ ರಾಜ್ಯ ಯಾವುದು? ಇದು ಸರಿಯಾದ ಪಶ್ಚಿಮ ಬಂಗಾಳ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 986 ಗಂಗಾ ದಸರಾ ಹಬ್ಬ ಆಚರಿಸುವ ರಾಜ್ಯ? ಉತ್ತರಾಖಂಡ್. ಪ್ರಶ್ನೆ 987 ಬೈಸಾಖಿ ಹಬ್ಬ ಯಾವ ತಿಂಗಳಲ್ಲಿ ಆಚರಿಸುತ್ತಾರೆ? ಏಪ್ರಿಲ್. ಪ್ರಶ್ನೆ 988 ಬತುಕಮ್ಮ ಯಾವ ರಾಜ್ಯದ ಪ್ರಮುಖ ಸಾಂಸ್ಕೃತಿಕ ಹೂವಿನ ಹಬ್ಬವಾಗಿದೆ? ತೆಲಂಗಾಣ. ಪ್ರಶ್ನೆ 989 ವಿಷು ಹಬ್ಬ ಆಚರಿಸುವ ರಾಜ್ಯ ಯಾವುದು? ಕೇರಳ ಮತ್ತು ತಮಿಳುನಾಡು.
ಪ್ರಶ್ನೆ 909 ಬಸಂತ ಪಂಚಮಿ ಹಬ್ಬ ಆಚರಿಸುವ ರಾಜ್ಯ ಯಾವುದು? ಪಶ್ಚಿಮ ಬಂಗಾಳ, ಬಿಹಾರ್, ಒಡಿಶಾ, ಅಸ್ಸಾಂ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ರಾಜಸ್ಥಾನ್. ಜಾಸ್ತಿ ಪಶ್ಚಿಮ ಬಂಗಾಳ ಕೊಡ್ತಾರೆ ಆಪ್ಷನಲ್ಲಿ. ಪ್ರಶ್ನೆ 991 ವೇಶಾಂಗ್ ಹಬ್ಬವನ್ನು ಆಚರಿಸುವ ರಾಜ್ಯ ಯಾವುದು? ಮಣಿಪುರ್. ಪ್ರಶ್ನೆ 992 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ? ಉತ್ತರ ಪ್ರದೇಶ. ಪ್ರಶ್ನೆ 993 2011ರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ? ಇದು ಸರಿಯಾದ ಉತ್ತರ ಸಿಕ್ಕಿಂ. ಪ್ರಶ್ನೆ 994 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ? ಕೇರಳ. ಪ್ರಶ್ನೆ 995 2011ರ ಜನಗಣತಿ ಪ್ರಕಾರ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ? ಹರಿಯಾಣ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 996 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ? ಕೇರಳ. ಪ್ರಶ್ನೆ 997 2011ರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯ? ಬಿಹಾರ್. ಪ್ರಶ್ನೆ 998 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು? ಇದು ಸರಿಯಾದ 940. ಪ್ರಶ್ನೆ 999 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆ ಪ್ರಮಾಣ ಎಷ್ಟು? 74%. ಪ್ರಶ್ನೆ 1000 2011ರ ಜನಗಣತಿಯ ಪ್ರಕಾರ ಭಾರತದ ಮಕ್ಕಳ ಲಿಂಗಾನುಪಾತ ಎಷ್ಟು? ಸೊ ಇದು ಸರಿಯಾದ ಉತ್ತರ 919. ಸ್ನೇಹಿತರೆ, ತುಂಬ ಕಷ್ಟಪಟ್ಟು ನಾನು ಈ ಕ್ಲಾಸ್ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ತುಂಬ ಕ್ವಶನ್ಸ್ ಉಳಿದಿವೆ. ಸೊ ನೆಕ್ಸ್ಟ್ ವಿಡಿಯೋದಾಗ ತರ್ತೀನಿ. ಸೈನ್ಸ್ ಬಗ್ಗೆ ಸೆಪ್ರೇಟ್ ವಿಡಿಯೋ ಮಾಡ್ತೀನಿ. ಹಾಗಾಗಿ ಸೈನ್ಸ್ ಕ್ವಶನ್ ಇದರಲ್ಲಿ ನಾನು ತೊಗೊಂಡಿಲ್ಲ. ಅದರ ಬಗ್ಗೆ ಸೆಪ್ರೇಟ್ ಕ್ಲಾಸ್ ತೊಗೋತೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.